ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನು ಶ್ರುತಿ ಹಾಗೆ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಹಲವು ವಿಭಾಗಗಳಲ್ಲಿ ಅದರಲ್ಲೂ ಶಂಕಪಾದ ಪ್ರಶ್ನೆ ಆರೂಢ ಪ್ರಶ್ನೆ ಹಾಗೂ ಕರ್ಣ ಪಿಶಾಚಿನಿ ವಿದ್ಯೆಗಳಲ್ಲಿ ಪಾರಂಗತರಾಗಿರುವಂತಹ ನಿಮ್ಮ ಪ್ರೀತಿಯ ಶ್ರೀ ವಾಚಸ್ಪತಿ ಭಟ್ ಗುರೂಜಿ ಅವರು ಬನ್ನಿ ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರೂಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೀವಿ ಹಾಗೇನೇ ನೀವು ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಪತ್ರದ ಮುಖೇನ ನಿಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳಬಹುದು ಅದಕ್ಕೆ ಗುರೂಜಿ ಅವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ಲಿದ್ದಾರೆ ಹಾಗೆ ನೀವು ಪತ್ರಗಳನ್ನ ಬರೆಯಬೇಕಾದಂತಹ ವಿಳಾಸವನ್ನ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇವೆ ಇನ್ನು ಗುರೂಜಿ ಮೊದಲನೇದಾಗಿ ಬರೋದಾದ್ರೆ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡ್ತೀರಾ ಆಗಲಿ ಹಿಮಕುಂದ ಮೃಣಾಲಾಭಂ ದೈತ್ಯಾರಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಸದ್ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ದರ್ಪಣ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಜೊತೆಯಲ್ಲಿ ಯಾರ್ಯಾರು ಈ ಮಾರ್ಚ್ ತಿಂಗಳ 7ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ ನಿಮಗೆಲ್ಲರಿಗೂ ಸಹ ಶುಭಾಶಯಗಳು ಇಷ್ಟಾರ್ಥ ಸಿದ್ಧಿಯಾಗಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಪ್ರತಿಯೊಂದು ಸಹ ಭಗವಂತನ ಅನುಗ್ರಹದಿಂದ ಚೆನ್ನಾಗಿ ನಡೆದಿ ನಿಮ್ಮ ಇಷ್ಟದಂತೆ ಎಲ್ಲ ರೀತಿಯಾದಂಥ ಸೌಭಾಗ್ಯ ನಿಮ್ಮದಾಗಲಿ ಬಯಸಿದಂತಹ ಎಲ್ಲ ಇಷ್ಟಾರ್ಥಗಳು ಸಿಗಲಿ ಮದುವೆ ಆಸಕ್ತರಿಗೆ ಮದುವೆ ಆಗಲಿ ಮಕ್ಕಳು ಬೇಕು ಅಂತಿದ್ದವರಿಗೆ ಮಕ್ಕಳಾಗಲಿ ವಿದ್ಯೆ ಬೇಕು ಅಂತಿರೋರಿಗೆ ವಿದ್ಯೆ ಪ್ರಾಪ್ತಿಯಾಗಲಿ ನಿಮ್ಮ ಏನೇನು ಇಷ್ಟಾರ್ಥಗಳಿದೆಯೋ ಅದೆಲ್ಲವೂ ಸಹ ಸಿದ್ಧಿಯಾಗಲಿ ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಹಾಗೇನೇ ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ ಸ್ವಸ್ತಿ ಶ್ರೀ ವಿಜಯನಾಮ ಸಂವತ್ಸರದ ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಷಷ್ಠಿ ಇವತ್ತು 10 ಗಂಟೆ 56 ನಿಮಿಷದವರೆಗೆ ಷಷ್ಠಿ ವ್ಯಾಪಿನಿ ಆನಂತರ ಸಪ್ತಮಿ ಕೃತ್ತಿಕಾ ನಕ್ಷತ್ರ ಇರತಕ್ಕಂಥದ್ದು ಸಾಯಂಕಾಲ 6 ಗಂಟೆಯವರೆಗೆ ಮತ್ತು ಇವತ್ತು ವಿಶೇಷವಾಗಿ ವೈಧೃತಿ ನಾಮಕ ಯೋಗ ಮತ್ತು ತೈತಿಲ ಕರಣ ವೈಧೃತಿ ತೈತಿಲ ಈ ಎರಡರ ಸಂಯೋಗವನ್ನು ನೋಡೋಣ ಈ ಎರಡರ ಸಂಯೋಗದ ಪ್ರಕಾರ ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ನಷ್ಟದ ದಿನ ಅಂತ ಹೇಳ್ಬೋದು ಇದು ಇವತ್ತಿನ ಪಂಚಾಂಗದ ವಿಶೇಷ ಗುರೂಜಿ ಪಂಚಾಂಗವನ್ನ ಹೇಳ್ತಾ ಷಷ್ಠಿ ಅನ್ನುವಂತಹ ವಿಷಯವನ್ನ ಹೇಳ್ತಾ ಇದ್ರಿ ನೀವು ಈ ದಿನದಂದು ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ತಾರೆ ಎಲ್ಲರೂ ಕೂಡ ಇದರ ವಿಶೇಷತೆ ಏನಿರಬಹುದು ಇದರ ವಿಶೇಷತೆ ಬಹಳ ಇದೆ ಈ ಷಷ್ಠಿಯ ದಿನವೇ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾರೆ ಯಾಕೆ ಇನ್ನು ನಾಗದೋಷ ಪರಿಹಾರಕ್ಕಾಗಿಯೇ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾರೆ ಯಾಕೆ ಇದೆಲ್ಲದರ ಜೊತೆಲಿ ಇನ್ನೊಂದು ಬಹಳ ವಿಶೇಷ ಇದೆ ಇವತ್ತು ಅದೇನಪ್ಪ ಅಂದ್ರೆ ಕೃತ್ತಿಕಾ ನಕ್ಷತ್ರ ಇದೆ ಈ ಕೃತ್ತಿಕಾ ನಕ್ಷತ್ರಕ್ಕೂ ಸುಬ್ರಹ್ಮಣ್ಯನಿಗೂ ಏನು ಸಂಬಂಧ ಷಷ್ಠಿಗೂ ಸುಬ್ರಹ್ಮಣ್ಯನಿಗೂ ಏನು ಸಂಬಂಧ ಅಂತ ನೋಡೋಣ ಮೊದಲು ಸುಬ್ರಹ್ಮಣ್ಯನ ಜನ್ಮ ಅದರ ಹಿಂದಿನ ವಿಚಾರಗಳ ಬಗ್ಗೆ ಒಂದ್ಸರಿ ಗಮನ ಕೊಟ್ಟರೆ ನಮಗೆಲ್ಲವೂ ಸಹ ಗೊತ್ತಾಗುತ್ತೆ ಯಾಕೆ ಅಂತಂದರೆ ತಾರಕಾಸುರ ಅನ್ನುವಂತಹ ಒಬ್ಬ ಘೋರ ರಾಕ್ಷಸ ಎಲ್ಲ ಋಷಿಮುನಿಗಳಿಗೆ ತೊಂದರೆ ಕೊಡ್ತಾ ಇದ್ದ ತ್ರೈಲೋಕ್ಯ ಕಂಟಕನಾಗಿದ್ದ ಅನ್ನುವಂಥ ಕಾರಣಕ್ಕಾಗಿ ಅವನನ್ನು ಸಂಹಾರ ಮಾಡಬೇಕು ಅಂತ ದೇವಾನುದೇವತೆಗಳು ಪರಮೇಶ್ವರನನ್ನು ಮೊರೆ ಹೋಗ್ತಾರೆ ತಾರಕಾಸುರನಿಗೆ ಏನು ವರನಪ್ಪ ಅಂತಂದರೆ ಅವನು ಪರಮೇಶ್ವರನ ಮಗನಿಂದಲೇ ಸಂಹಾರವಾಗಬೇಕು ಅನ್ನೋದು ವರ ಆದರೆ ಪರಮೇಶ್ವರ ಏನು ಮಾಡಿದಾನೆ ಅಂತಂದರೆ ದಕ್ಷ ಪ್ರಜಾಪತಿಯಿಂದ ಅವಮಾನ ಆಯಿತು ಅಂಥೇಳಿ ಅವನ ಪತ್ನಿಯಾಗಿರ್ತಕ್ಕಂಥ ಅಂದರೆ ಪರಮೇಶ್ವರನ ಪತ್ನಿಯಾಗಿರ್ತಕ್ಕಂಥ ದಾಕ್ಷಾಯಿಣಿ ಅಥವಾ ಸತೀದೇವಿ ತಾನು ಅಗ್ನಿಕುಂಡಕ್ಕೆ ಹಾರಿ ಆತ್ಮಾರ್ಪಣೆ ಮಾಡ್ಕೊಂಡು ಬಿಡ್ತಾಳೆ ಆ ಶರೀರವನ್ನು ಈಶ್ವರ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಬೆಟ್ಟಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಮಹಾವಿಷ್ಣು ತನ್ನ ಚಕ್ರದಿಂದ ಅದನ್ನು ಛಿದ್ರ ವಿಚ್ಛಿದ್ರ ಮಾಡಿಬಿಡ್ತಾನೆ ಅದು 53 ತುಂಡುಗಳಾಗಿ ಒಂದೊಂದು ಕಡೆಯಲ್ಲಿ ಬಿದ್ದು ಹೋಗ್ತದೆ ಆನಂತರ ಪರಮೇಶ್ವರನಿಗೆ ಪೂರ್ಣವಾದ ವೈರಾಗ್ಯ ಪ್ರಾಪ್ತಿಯಾಗ್ಬಿಡುತ್ತೆ ಘೋರವಾದ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾನೆ ಇದು ಕಂಡಂತಹ ತಾರಕಾಸುರ ವರವನ್ನು ತಗೊಂಡಿರ್ತಾನೆ ಹೇಗೂ ಪರಮೇಶ್ವರ ತಪಸ್ಸಿನಿಂದ ಹೇಳೋದಿಲ್ಲ ಅದಿನ್ನು ಆಗದೇ ಇರುವಂಥ ವಿಚಾರ ಅಂಥೇಳಿ ಆ ಸಂದರ್ಭದಲ್ಲಿ ಪಾರ್ವತಿಯ ಜನನ ಆಗುತ್ತೆ ಪಾರ್ವತಿ ಪರಮೇಶ್ವರನನ್ನು ಮದುವೆ ಮಾಡ್ಕೊಳ್ಬೇಕು ಅಂಥೇಳಿ ಬರ್ತಾಳೆ ತಪಸ್ಸು ಮಾಡ್ತಾಳೆ ಪುನಃ ಮನ್ಮಥ ಬರ್ತಾನೆ ಬಾಣ ಬಿಡ್ತಾನೆ ಅವನನ್ನು ಶಿವ ಸುಟ್ಟು ಹಾಕ್ತಾನೆ ತಿರ್ಗಾ ಪಾರ್ವತಿ ತಪಸ್ಸನ್ನು ಮಾಡ್ತಾಳೆ ಆನಂತರ ಪಾರ್ವತಿಗೂ ಪರಮೇಶ್ವರನಿಗೂ ಮದುವೆ ಆಗತ್ತೆ ಇಷ್ಟೆಲ್ಲ ಬರ್ತದೆ ಇದೆಲ್ಲ ಕುಮಾರ ಸಂಭವ ಅನ್ನುವಂಥ ಒಂದು ಅದ್ಭುತವಾದ ಗ್ರಂಥ ಕಾಳಿದಾಸ ಬರೆದಿರೋದು ಅದರಲ್ಲಿರ್ತಕ್ಕಂಥದ್ದು ಯಾಕೆ ಇದು ಸತ್ಯ ಅಂದರೆ ಅಸ್ತಿ ಕಶ್ಚಿದ್ ವಾಗ್ವಿಶೇಷ ಅಂತ ಹೇಳ್ತಾರೆ ಅವನ ಕಾಳಿದಾಸನ ಆ ವಿಚಾರದಲ್ಲಿ ಪ್ರತಿಯೊಂದು ವಿಚಾರವೂ ಸತ್ಯ ಅವನು ಬರೆದಿರುವಂಥದ್ದು ಅಂತ ಎಲ್ಲರೂ ಒಪ್ಕೊಂಡಿರುವಂಥ ವಿಚಾರ ಹಾಗಾಗಿ ಅದರಲ್ಲಿ ಬರ್ತಿರುವಂಥ ಲೆಕ್ಕಾಚಾರದ ಪ್ರಕಾರ ಆನಂತರದಲ್ಲಿ ಏನಾಗ್ತದೆ ಅಂತಂದರೆ ಪಾರ್ವತಿ ಪರಮೇಶ್ವರರ ಸಂಯೋಗದ ಸಂದರ್ಭ ಬಂದಾಗ ದೇವತೆಗಳಿಗೆ ಗಡಿಬಿಡಿ ಯಾಕೆಂದರೆ ತಾರಕಾಸುರ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದ
ಆದಷ್ಟು ಬೇಗ ಅವನು ವಧೆಯಾಗಲಿ 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 ಅಂತ ಅವರು ಬಹಳ ಆಸೆಯಿಂದ ಕಾಯ್ತಾರೆ. ಪರಮೇಶ್ವರ ಪಾರ್ವತಿ ಏಕಾಂತದಲ್ಲಿದ್ದಾಗ ಕೂಡ ಹೊರಗಡೆ ಬಂದಾಗ ಹರ ಹರ ಮಹಾದೇವ ಹರ ಹರ ಮಹಾದೇವ ಅಂತ ಕೂಗೋಕ್ಕೆ ಶುರು ಮಾಡಿಬಿಡ್ತಾರೆ. ಅದನ್ನು ನೋಡಿದ ಪರಮೇಶ್ವರನಿಗೆ ಸಿಟ್ಟು ಬಂದ್ಬಿಡುತ್ತೆ. ಏಕಾಂತಕ್ಕೆ ಭಂಗ ತಂದರು ಅನ್ನೋ ಕಾರಣಕ್ಕಾಗಿ ಪರಮೇಶ್ವರ ಏನು ಮಾಡ್ತಾನೆ, ಅವನಿರ್ತಕ್ಕಂಥ ಗುಹೆಯಿಂದ ಹೊರಬರ್ತಾನೆ. ಆ ಸಂದರ್ಭದಲ್ಲಿ ಅವನ ತೃತೀಯ ನೇತ್ರ ಅಂದರೆ ಮೂರನೇ ಕಣ್ಣಿನಿಂದ ಒಂದು ಬಿಂದು ಹೊರಬೀಳುತ್ತೆ. ಆ ಬಿಂದು ಏನಾದರೂ ನೆಲದ ಮೇಲೆ ಬಿತ್ತು ಅಂದರೆ ಅದು ವ್ಯರ್ಥವಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ದೇವಾನುದೇವತೆಗಳೆಲ್ಲ ಏನು ಮಾಡ್ತಾರೆ ಅಂದರೆ ಅಗ್ನಿಯ ಹತ್ರ ಹೇಳ್ತಾರೆ, ನೀನು ಹೋಗಿ ಆ ಬಿಂದುವನ್ನು ನಿನ್ನ ಮೈ ಮೇಲೆ ಕೆಡವುಕೋಬೇಕು. ಯಾಕೆ ಅಂತಂದರೆ ಬೇರೆ ಯಾರಿಗೂ ಅದನ್ನು ಹೊರೋ ಶಕ್ತಿ ಇಲ್ಲ. ಯಾಕೆಂದರೆ ಅದು ಬೆಂಕಿ. ಸ್ವತಃ ತೃತೀಯ ನೇತ್ರ ಮೂರನೇ ಕಣ್ಣು ಹಣೆಗಣ್ಣು ಏನಿದೆ ಅವನನ್ನು ಫಾಲಾಕ್ಷ ಅಂತ ಕರೀತಾರೆ. ಫಾಲಾಕ್ಷ ಅಂದರೆ ಹಣೆಯಲ್ಲಿ ಕಣ್ಣಿರೋನು ಅಂತ. ಆ ಫಾಲಾಕ್ಷನ ಕಣ್ಣಿನಿಂದ ಬಿದ್ದಂತಹ ಒಂದು ಬಿಂದು ಏನಿದೆ ಅದು ಅಗ್ನಿಯ ಬೆನ್ನ ಮೇಲೆ ಬೀಳುತ್ತೆ. ಅದರ ಬಿಸಿ ಎಷ್ಟಿರುತ್ತೆ ಅಂದರೆ ಅಗ್ನಿ ಕೂಡ ಆ ಬಿಸಿಯನ್ನು ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಘೋರವಾದ ಬಿಸಿ ಇರುತ್ತೆ. ಆ ಸಂದರ್ಭ ಅಗ್ನಿಯ ಮೈ ಮೇಲೆ ಯಾವಾಗ ಅದು ಬೀಳ್ತದೆ ಆ ಹನಿ, ಅಗ್ನಿ ಅದನ್ನು ತಡ್ಕೊಳಕ್ಕಾಗದೆ ಒದ್ದಾಡ್ತಾ ಇರಬೇಕಿದ್ರೆ ಬ್ರಹ್ಮದೇವರು ಹೇಳ್ತಾರೆ, ನೀನು ಹೋಗಿ ಗಂಗಾ ನದಿಯಲ್ಲಿ ಅದನ್ನು ವಿಸರ್ಜನೆ ಮಾಡು ಅಂತ. ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡು ಅಂತಂದಾಗ ಅಗ್ನಿ ಹೋಗಿ ಪಾರಿವಾಳ ಸ್ವರೂಪದಲ್ಲಿರ್ತಾನೆ. ಅಗ್ನಿ ಹೋಗಿ ಗಂಗಾ ನದಿಯಲ್ಲಿ ಮುಳುಗಾಕ್ತಾನೆ. ಮುಳುಗಾಕಿದಾಗ ಆ ರುದ್ರವೀರ್ಯ ಅಂತಕ್ಕಂಥದ್ದು ಏನು ಅವನ ಮೈ ಮೇಲೆ ಬಿದ್ದಿರ್ತದೆ ಅದು ಅಲ್ಲಿಂದ ಹೊರ ಹೋಗ್ತದೆ, ಅವನ ಶರೀರದಿಂದ ಹೊರಗೆ ಹೋಗ್ತದೆ. ಹೊರಗೆ ಹೋದಾಗ ಅದು 6 ತುಂಡುಗಳಾಗುತ್ತೆ. 6 ತುಂಡುಗಳಾಗಿ ಹರಿದುಕೊಂಡು ಹೋಗುತ್ತೆ. ಅಲ್ಲಿ ಕೆಳಗಡೆ ಗಂಗಾ ನದಿಯಲ್ಲಿ ಗಂಧರ್ವರು ಅಂದರೆ ನಕ್ಷತ್ರ ಸ್ತ್ರೀಯರು ಅಂತ ಹೇಳ್ತಾರೆ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಸ್ತ್ರೀಯರನ್ನು ಹೇಳ್ತಾರೆ. ಆ ನಕ್ಷತ್ರ ಸ್ತ್ರೀಯರು ಕೃತ್ತಿಕೆಯರು ಅಂತ ಹೇಳ್ತಾರೆ ಅವರನ್ನು. ಅವರು 6 ಜನ ಕೃತ್ತಿಕೆಯರು ಅಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. 6 ಜನ ಕೃತ್ತಿಕೆಯರು ಸ್ನಾನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಶರೀರದೊಳಗೆ ಸೇರಿಕೊಳ್ಳುತ್ತದೆ. ಅದು ಅವರ ಶರೀರದೊಳಗೆ ಸೇರಿಕೊಂಡಾಗ ಅವರು ಗರ್ಭವತಿಯರಾಗ್ತಾರೆ. ಅವರ ಗರ್ಭದಿಂದ ಸುಬ್ರಹ್ಮಣ್ಯನ ಜನನ ಆಗುತ್ತೆ. ಹೀಗೆ 6 ಜನ ಕೃತ್ತಿಕೆಯರ ಗರ್ಭದಿಂದ ಸುಬ್ರಹ್ಮಣ್ಯ ಹುಟ್ಟಿದ್ರಿಂದ ಒಟ್ಟಾಗಿ ಸೇರಿ ಅವನಿಗೆ 6 ಮುಖ, ಷಣ್ಮುಖ ಅಂತ ಆಗ್ತಾನೆ. ವಿಶೇಷ ಏನಪ್ಪ ಅಂದರೆ ಕೃತ್ತಿಕೆಯರಲ್ಲಿ ಹುಟ್ಟಿದ್ದರಿಂದ ಅವನನ್ನು ಕಾರ್ತಿಕೇಯ ಅಂತ ಹೇಳ್ತಾರೆ. ಜೊತೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ 6 ಜನ ಕೃತ್ತಿಕೆಯರಲ್ಲಿ ಹುಟ್ಟಿದ್ರಿಂದ 6 ತಲೆ ಇರೋದರಿಂದ ಷಣ್ಮುಖ ಅಂತ ಹೇಳ್ತಾರೆ. ಇದರ ಜೊತೆಯಲ್ಲಿ ಆ ಒಂದು ಕಾರಣಕ್ಕಾಗಿಯೇ ಷಷ್ಠಿಯ ದಿನ ಪೂಜೆ ಅಂತಕ್ಕಂಥದ್ದು ಬಹಳ ವಿಶೇಷ. ಅವನನ್ನು ಅಗ್ನಿ ಧಾರಣೆ ಮಾಡಿದ್ರಿಂದ ಅಗ್ನಿಗರ್ಭ ಅಂತ ಕೂಡ ಅವನಿಗೆ ಹೇಳ್ತಾರೆ. ಜೊತೆಯಲ್ಲಿ ಗಂಗಾ ನದಿಯಲ್ಲಿ ಅವನನ್ನು ವಿಸರ್ಜನೆ ಮಾಡಿದ್ರಿಂದ ಸುಬ್ರಹ್ಮಣ್ಯನನ್ನು ಗಾಂಗೇಯ ಅಂತಲೂ ಕೂಡ ಹೇಳ್ತಾರೆ. ಹೀಗೆ ಗಾಂಗೇಯ, ಶರವಣೋದ್ಭವ, ಕಾರ್ತಿಕೇಯ, ಷಣ್ಮುಖ, ಸುಬ್ರಹ್ಮಣ್ಯ ಹೀಗೆ ಅನೇಕ ಹೆಸರು, ಕುಮಾರ, ಈ ಥರ ಅನೇಕ ಹೆಸರುಗಳನ್ನು ಅವನಿಗೆ ಕರೀತಾರೆ. ಜೊತೆಯಲ್ಲಿ ಅವನು ಕೃತ್ತಿಕೆಯರಿಂದ ಹುಟ್ಟಿದಂಥ ಆದ್ದರಿಂದ ಇವತ್ತು ಕೃತ್ತಿಕಾ ನಕ್ಷತ್ರ ಕೂಡ ಇರೋದು ಷಷ್ಠಿ, ಜೊತೆಯಲ್ಲಿ ಕೃತ್ತಿಕಾ ನಕ್ಷತ್ರ ಇರತಕ್ಕಂಥದ್ದು ಬಹಳ ವಿಶೇಷ. ಇವತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು ತುಂಬ 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 ಒಳ್ಳೆಯ ಫಲಗಳನ್ನು ಪಡಿಬಹುದು. ಹೇಗೆ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕೃತ್ತಿಕಾ ನಕ್ಷತ್ರ ಮತ್ತು ಷಷ್ಠಿ ಇವೆರಡೂ ಇರತಕ್ಕಂಥದ್ದು ಯಾರಿಗೆ ಸರ್ಪದೋಷದಿಂದ ವಿವಾಹ ಪ್ರತಿಬಂಧಕ ಆಗಿದೆ ಅಂಥವರಿಗೆ ಇವತ್ತೊಂದು ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಕಾರಣ ಇವತ್ತು ಶುಕ್ರವಾರ, ಇವತ್ತಿನ ಹೋರ ಅಂತಕ್ಕಂಥದ್ದು ಶುಕ್ರನ ಹೋರೆ ಆಗಿರ್ತದೆ. ನಾನು ಹೋರೆ ಬಗ್ಗೆ ಹಿಂದೆ ಹೇಳಿದ್ದೀನಿ. ಹಾಗಾಗಿ ಶುಕ್ರನ ಹೋರೆಯಲ್ಲಿ ಉದಯ, ಶುಕ್ರ ಭಾಗ್ಯಕಾರಕ, ಕಳತ್ರಕಾರಕ ಕೂಡ ಹೌದು. ವಿವಾಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ಯೋಗಗಳನ್ನು ಕೊಡ್ತಕ್ಕಂಥವ್ರು ಶುಕ್ರ. ಹಾಗಾಗಿ ಯಾವ ಹೆಣ್ಣು ಮಕ್ಕಳು ವಿವಾಹ ಪ್ರತಿಬಂಧಕ ಆಗ್ತಾ ಇದೆ, ವಿವಾಹಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಸರ್ಪದೋಷ ಇದೆ ಅಂತ ಹೇಳ್ತಾ ಇದ್ದಾರೆ, ಅಂಗಾರಕ ದೋಷ ಇದೆ, ಕುಜ ದೋಷ ಇದೆ, ಬಹುಪತಿತ್ವದ ದೋಷ ಇದೆ, ಅಥವಾ ಇನ್ನೇನೋ ಒಂದು ದೋಷ ಇದೆ, ಅಥವಾ ವಿಧವಾ ಯೋಗ ಇದೆ, ಹೀಗೆ ಅನೇಕ ರೀತಿಯ ಯೋಗಗಳಿದ್ದು ಕಷ್ಟವನ್ನು ಅನುಭವಿಸ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಅಂತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಬಹಳ ಶ್ರೇಷ್ಠ. ಹೇಗೆ ಆರಾಧನೆ ಮಾಡಬೇಕು ತಿಳಿಸ್ಕೊಡ್ತೇನೆ. ಖಂಡಿತವಾಗ್ಲೂ ಗುರುಜಿ, ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. ಈ ಒಂದು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡುವಂತಹ ವಿಧಿವಿಧಾನ ಹೇಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇನ್ನು ಗುರುಜಿ, ಇವತ್ತು ವಿಶೇಷವಾದಂತಹ ದಿನ ಅಂತ ಕೂಡ ತಿಳಿಸ್ಕೊಟ್ರಿ. ಈ ಒಂದು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡುವಂತಹ ವಿಧಿವಿಧಾನ ಹೇಗೆ ತಿಳಿಸ್ಕೊಡ್ತೀರಾ? ಈಗ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಮೇಷಾದಿ ದ್ವಾದಶ ರಾಶಿಗಳವರಲ್ಲಿ
ಕೆಲವು ರಾಶಿಗಳವರ ಇವತ್ತಿನ ಯೋಗ ಫಲ ಏನು ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರ ಯೋಗ ಫಲದ ಪ್ರಕಾರ ದ್ವಿತೀಯ ಭಾವದಲ್ಲಿ ಚಂದ್ರ ಇದ್ದಾನೆ, ಉಚ್ಚ ಸ್ಥಿತಿಯಲ್ಲಿದ್ದಾನೆ, ಚತುರ್ಥಾಧಿಪತಿಯಾಗಿ ದ್ವಿತೀಯದಲ್ಲಿ. ಸ್ವಲ್ಪ ಮಾತು ಜಾಸ್ತಿ ಆಡ್ತಕ್ಕಂಥವರಿಗೆ ಇವತ್ತು ಮಾತಿನ ಮೇಲೆ ನಿಗಾ ವಹಿಸೋದು ಒಳ್ಳೆಯದು, ಮೊದಲನೇದಾಗಿ. ಎರಡನೇದಾಗಿ ಚಂದ್ರನಿಂದ ದ್ವಿತೀಯ ಭಾವದಲ್ಲಿ ಗುರು ಇರ್ತಕ್ಕಂಥದ್ದು ಉತ್ತಮವಾದಂಥ ಯೋಗ. ನಿನ್ನೆ ದಿನ ಗುರು ಸಂಪೂರ್ಣವಾದಂಥ ವಕ್ರ ತ್ಯಾಗವನ್ನು ಮಾಡಿದ್ದಾನೆ. ಹಾಗಾಗಿ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನೀವು ಹೊಂದಲಿಕ್ಕೆ ಸಾಧ್ಯ ಇದೆ. ಸುಮ್ಮನೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕೆಲಸ ಮಾಡಿದರೆ ಮಾತ್ರ ನಿಮಗೆ ಫಲ ಸಿಗುತ್ತೆ. ಏನು ಕೆಲಸ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ? ಮಹಾಗಣಪತಿಯ ಪೂಜೆಯನ್ನು ಮಾಡಬೇಕಿವತ್ತು. ನೀವು ಮಹಾಗಣಪತಿಯ ಪೂಜೆಯನ್ನು ಮಾಡಿಕೊಂಡು ಆನಂತರ ನಿಮ್ಮ ಕೆಲಸಕ್ಕೆ ಹೊರಡಿ. ಇವತ್ತು ಖಂಡಿತವಾಗಲೂ ನಿಮಗೆ ಯಶಸ್ಸು ಸಿಕ್ಕೇ ಸಿಕ್ಕುತ್ತೆ. ಮುಂದಿರೋದು ವೃಷಭ ರಾಶಿ. ವೃಷಭ ರಾಶಿಯವರ ಯೋಗ ಫಲದ ಪ್ರಕಾರ ರಾಶಿಯಲ್ಲಿಯೇ ತೃತೀಯಾಧಿಪತಿ ಉಚ್ಚನಾಗಿರ್ತಕ್ಕಂಥದ್ದು, ಬಲಿಷ್ಠ ಗುರು ಎರಡನೇ ಮನೆಯಲ್ಲಿರ್ತಕ್ಕಂಥದ್ದು ಉತ್ತಮವಾದಂಥ ಯೋಗ. ಹಾಗಾಗಿ ಉಚ್ಚ ಚಂದ್ರನ ಯೋಗವೂ ಇರೋದರಿಂದ ತುಂಬ ಚೆನ್ನಾಗಿದೆ. ಇವತ್ತು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಪ್ರಗತಿ ಇದೆ. ವಿದ್ಯಾಭ್ಯಾಸಕ್ಕೆ ತೊಡಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸಹ ಉತ್ತಮವಾದಂತಹ ಫಲಿತಾಂಶ ಬರ್ತಕ್ಕಂಥ ಎಲ್ಲ ಲಕ್ಷಣಗಳಿದೆ. ಪರೀಕ್ಷೆ ತಯಾರಿ ಮಾಡ್ತಾ ಇರ್ತಕ್ಕಂಥವರಿಗೆ ಬೇಕಾದಷ್ಟು ನಾನು ಹಿಂಟ್ಸ್, ಸೂಚನೆಗಳನ್ನು, ಮಾರ್ಗೋಪಾಯಗಳನ್ನು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗಲೂ ನಿಮ್ಗೆ ಉತ್ತಮವಾದಂಥ ಫಲ ಕಾಯುತ್ತೆ. ಯೋಚನೆ ಮಾಡಬೇಡಿ, ಖಂಡಿತವಾಗಿಯೂ ದೊರಕತ್ತೆ. ವೃಷಭ ರಾಶಿಯವರ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿದ್ರೂ ಇವತ್ತು ಆನಂದವಾಗಿ ಹೋಗಿ ಖುಷಿಯಾಗಿ ಮಾಡ್ಕೊಂಬನ್ನಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕೇ ಸಿಕ್ಕುತ್ತೆ. ಇನ್ನು ಮನೆಯಿಂದ ಹೊರಡತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿ ನಿಮ್ಮ ತಾಯಿಗೋ ಅಥವಾ ಯಾರೋ ಹಿರಿಯರಿಗೆ, ವೃಷಭ ರಾಶಿಯವರು ನಿಮ್ಮ ಮನೇಲಿರ್ತಕ್ಕಂಥ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಕ್ಕಂಥವರಿಗೆ ಒಂದು ನಮಸ್ಕಾರವನ್ನು ಮಾಡಿ. ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಹೋದ ಪಕ್ಷದಲ್ಲಿ ಅವರ ಆಶೀರ್ವಾದ ನಿಮಗೆ ಆಯಿತು ಅಂದರೆ ಖಂಡಿತವಾಗಲೂ ದಶಮ ಭಾವದಲ್ಲಿ ರವಿ ಇದ್ದಾನೆ. ಯೋಚನೆ ಮಾಡಬೇಡಿ, ಎಲ್ಲ ರೀತಿಯಾದಂಥ ಅಭಿವೃದ್ಧಿ ನಿಮಗೆ ಇವತ್ತು ಸಿಕ್ಕೇ ಸಿಕ್ಕತ್ತೆ. ಖಂಡಿತವಾಗಲೂ ಒಳ್ಳೆಯದಾಗತ್ತೆ. ಮಿಥುನ ರಾಶಿಯವರ ಯೋಗ ಫಲವನ್ನು ನೋಡೋಣ. ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ವ್ಯಯಭಾವದಲ್ಲಿರ್ತಕ್ಕಂಥ ದ್ವಿತೀಯಾಧಿಪತಿ, ಅಂದರೆ ಅರ್ಥ ಏನಪ್ಪ ಅಂತಂದರೆ ಮಾನಸಿಕವಾಗಿರ್ತಕ್ಕಂಥ ಒಂದು ಅಭದ್ರತೆ ನಿಮ್ಮನ್ನು ಕಾಡುತ್ತೆ. ನೀವು ಎಲ್ಲ ರೀತಿಯಿಂದ ಸುರಕ್ಷಿತರಾಗಿದ್ದರೂ ಸಹ ಪೂರ್ಣವಾಗಿರ್ತಕ್ಕಂಥ ಸುರಕ್ಷತಾ ಭಾವನೆ ಅಥವಾ ಸುಭದ್ರವಾಗಿದ್ದೀವಿ ಅನ್ನೋ ಭಾವನೆ ನಿಮಗಿರೋದಿಲ್ಲ. ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರ್ತೀರಾ. ಹಾಗಾಗಿ ಆ ಥರದ ಅನಾವಶ್ಯಕವಾದ ಯೋಚನೆಗಳನ್ನು ಹೊರಗಿಡಿ. ತೀರಾ ಅನುಮಾನ ಬಂತು ಅನ್ನುವಂಥ ಸಂದರ್ಭದಲ್ಲಿ ವ್ಯಯಭಾವದಲ್ಲಿರ್ತಕ್ಕಂಥ ಚಂದ್ರನಿಂದ ಬರುವಂತಹ ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ನೀವು ಗಂಗಾ ಪೂಜೆಯನ್ನು ಮಾಡಲೇಬೇಕು. ಗಂಗಾ ಪೂಜೆ ವಿಧಿವಿಧಾನಗಳನ್ನೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ರತಿ ಸಾರಿ ಅದನ್ನು ತಿಳಿಸೋಕೆ ಹೋಗೋದಿಲ್ಲ. ಗಂಗಾ ಪೂಜೆಯನ್ನು ಮಾಡಿ ಖಂಡಿತವಾಗಲೂ ನಿಮಗೆ ಉತ್ತಮವಾದಂಥ ಫಲ ದೊರಕುತ್ತೆ. ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ. ಕರ್ಕಾಟಕ ರಾಶಿ ಯೋಗ ಫಲವನ್ನು ನೋಡೋಣ. ಕರ್ಕಾಟಕ ರಾಶಿಯವರ ಯೋಗ ಫಲದ ಪ್ರಕಾರ ರಾಶ್ಯಾಧಿಪತಿ ಲಾಭದಲ್ಲಿದ್ದರೂ ಸಹ ವೇದಲ್ಲಿರ್ತಕ್ಕಂಥ ಷಷ್ಠಾಧಿಪತಿ, ಕರ್ಮಾಧಿಪತಿಯೋ ಅಲ್ಲ, ಭಾಗ್ಯಾಧಿಪತಿ, ಕರ್ಮಾಧಿಪತಿ ಚತುರ್ಥ ಭಾವ. ಒಟ್ಟಾರೆ ಯೋಚನೆ ಮಾಡಿದಾಗ ಇವತ್ತು ಕರ್ಕಾಟಕ ರಾಶಿಯವರಿಗೆ ಸಮ್ಮಿಶ್ರ ಫಲ. ಈ ಸಮ್ಮಿಶ್ರ ಫಲದ ಪ್ರಭಾವ ಏನಪ್ಪ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ, ಸ್ಥೈರ್ಯ ಚೆನ್ನಾಗಿದೆ. ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಕೂಡ ಚೆನ್ನಾಗಿದೆ. ಸಾಲಾದಿ ಬಾಧೆಗಳ ಕಾಟ ಕೂಡ ಕಡಿಮೆ ಇದೆ. ಆದರೂ ದೈವಾನುಗ್ರಹ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ನಿಮ್ಮ ಕುಲದೇವತೆಯನ್ನು ಆರಾಧನೆ ಮಾಡ್ಕೊಳ್ಳಿ. ಆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗಲೂ ಇವತ್ತು ನಿಮ್ಮ ದಿನ ತುಂಬ ಚೆನ್ನಾಗಾಗತ್ತೆ. ಯೋಚನೆ ಮಾಡಬೇಡಿ. ಸಿಂಹರಾಶಿ. ಸಿಂಹರಾಶಿಯವರ ಯೋಗ ಫಲದ ಪ್ರಕಾರವಾಗಿ ಕೂಡ ಉತ್ತಮವಾಗಿರ್ತಕ್ಕಂಥ ದಿವಸ ಇವತ್ತು. ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ. ಆರೋಗ್ಯ ಚೆನ್ನಾಗಿದೆ. ಉದ್ಯೋಗದಲ್ಲಿ ಉತ್ತಮವಾದಂಥ ದಿನ. ಮಾನಸಿಕವಾದಂಥ ಸಮಾಧಾನ ಕೂಡ ಇದೆ. ದೈಹಿಕವಾದ ಆರೋಗ್ಯ ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಯಾರಿಗೆ ಹೀಟ್, ಶಾರೀರಿಕವಾಗಿರ್ತಕ್ಕಂಥ ಒಂದು ಉಷ್ಣ ಪ್ರಕೃತಿ ಜಾಸ್ತಿ ಇರ್ತದೆ ಅಂಥವರಿಗೆ ಮಾತ್ರ ಇವತ್ತು ಸ್ವಲ್ಪ ಮಟ್ಟಿನ ಆರೋಗ್ಯ ಏರ್ಪೇರಾಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಅಂಥವರು ಮಾತ್ರ ಸ್ವಲ್ಪ ಶಾರೀರಿಕವಾದಂಥ ಆರೋಗ್ಯವನ್ನು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಅಗ್ನಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಗ್ನಿ ಪೂಜೆ ಬಗ್ಗೆ ಕೂಡ ನಾನು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿಯಲ್ಲಿ ಅಗ್ನಿಯನ್ನು ಪೂಜೆ ಮಾಡಿ ನಿಮ್ಮ ಶಾರೀರಿಕವಾಗಿರ್ತಕ್ಕಂಥ ಅಗ್ನಿಯ ಬಾಧೆ ಕಡಿಮೆ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಲೂ ಇವತ್ತಿನ ದಿನ ನಿಮಗೆ ಚೆನ್ನಾಗಿಯೇ ಕಳೆಯುತ್ತೆ. ಇನ್ನು
ಸುಬ್ರಹ್ಮಣ್ಯನ ಸಂಬಂಧಿತವಾಗಿ ಯಾರು ವಿವಾಹಾಸಕ್ತರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಏನು ಕೆಲಸಗಳನ್ನು ಮಾಡಬಹುದು ಇವತ್ತು ಅನ್ನುವಂಥ ವಿಚಾರಗಳ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ನಲ್ಲ, ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಕಸ್ಮಿಕವಾಗಿ ನಿಮ್ಮ ಜಾತಕದಲ್ಲಿ ಅಂಗಾರಕ ದೋಷವಿದ್ದರೆ ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಾಗಿರ್ತಕ್ಕಂಥ ದೋಷದಿಂದಾಗಿ ಮದುವೆ ಇನ್ನೇನು ಹತ್ತಿರ ಬಂತು, ಸೆಟ್ಲ್ ಆಗಿಬಿಡುತ್ತೆ, ಇನ್ನೇನು ಫಿಕ್ಸ್ ಆಗಿಬಿಡುತ್ತೆ, ತೊಂದರೆ ಇಲ್ಲ, ಮದುವೆ ಡೇಟ್ಗಳು ಫಿಕ್ಸ್ ಮಾಡಿಬಿಡ್ಬೋದು ಅನ್ನೋ ಲೆವೆಲ್ಲಿಗೆ ಒಂದು ರೀತಿಯಾದಂಥ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಎಫೆಕ್ಟ್ ಕಂಡಿರುತ್ತೆ. ಆದರೆ ತಕ್ಷಣದಲ್ಲಿ ಮುರಿದು ಹೋಗ್ಬಿಡುತ್ತೆ. ಯಾವುದೋ ಒಂದು ಕಾರಣದಿಂದ ಮುರಿದು ಹೋಯಿತು, ಆ ಕಾರಣದಿಂದ ಮುರಿದೋಯ್ತು, ಈ ಕಾರಣದಿಂದ ಮುರಿದೋಯ್ತು, ಅವ್ರ ಮನೆ ಕಡೆ ಯಾರಿಗೋ ಏನೋ ತೊಂದರೆ ಆಯಿತು ಹಾಗಾಗಿ ಮುರಿದೋಯ್ತು, ಅಪಶಕನ ಆಯಿತು ಹಾಗಾಗಿ ಮುರಿದೋಯ್ತು, ಈ ಥರ ಅನೇಕ ರೀತಿಯಲ್ಲಿ ಮದುವೆಗೆ ವಿಘ್ನ ಅನ್ನುವಂಥದ್ದು ಬರುತ್ತೆ. ಅದಕ್ಕೆ ಕುಜದೋಷವೂ ಕೂಡ ಒಂದು ಕಾರಣ. ಅಂತಹ ಕುಜದೋಷ ಇರತಕ್ಕಂಥವರಿಗೆ ಇವತ್ತು ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಗೆ ಬಹಳ ಶ್ರೇಷ್ಠ. ಷಷ್ಠಿ ಶುಕ್ರವಾರ ಜೊತೆಯಲ್ಲಿರ್ತಕ್ಕಂಥದ್ದು ಕೃತ್ತಿಕಾ ನಕ್ಷತ್ರ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ಇವತ್ತು ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ. ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದರೂ ನಾಗರಕಲ್ಲು ಇರಬಹುದಲ್ಲ, ಅಥವಾ ಹುತ್ತ ಇರಬಹುದಲ್ಲ, ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನವೂ ಇರಬಹುದು. ಯಾವುದೂ ಇಲ್ಲ ಅಂತ ಇಟ್ಕೊಳ್ಳಿಪ್ಪ, ಒಂದು ಎಕ್ಕೆ ಗಿಡ ಕೊನೆ ಪಕ್ಷ ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಲೋಟ ಹಸಿ ಹಾಲು, ಹಸುವಿನ ಹಾಲಾದರೆ ತುಂಬ ಒಳ್ಳೆಯದು. ಆಕಸ್ಮಿಕವಾಗಿ ಪಟ್ಟಣಗಳಲ್ಲಿರ್ತಕ್ಕಂಥವರಿಗೆ ಹಸುವಿನ ಹಾಲು ಸಿಗೋದಿಲ್ಲ ಅನ್ನುವಂಥ ಪ್ರಸಂಗ ಇದ್ದಾಗ ಅಂಥವ್ರು ಏನು ಮಾಡಿ ಅಂತಂದರೆ ಮಾಮೂಲಿ ಪ್ಯಾಕೆಟ್ ಹಾಲೇ ಗತಿ, ಬೇರೆ ಏನು ದಾರಿ ಇಲ್ಲ, ಹಾಲಂತೂ ಸಿಗ್ತದೆಯಲ್ಲ, ಆ ಹಾಲಿಗೆ ಹಸುವಿನ ಹಾಲಾದರೆ ಸರ್ವಶ್ರೇಷ್ಠ. ಸಿಕ್ಕಲಿಲ್ಲ ಅಂತಾದರೆ ಯಾವ ಪ್ಯಾಕೆಟ್ ಸಿಗ್ತದೆಯೋ ಆ ಪ್ಯಾಕೆಟ್ ಹಾಲನ್ನು ತಗೊಳ್ಳಿ. ಆ ಹಾಲಿಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು 1 ಚಮಚದಷ್ಟನ್ನು ಹಾಕಿ. ಸುಮಾರು ಕನಿಷ್ಠ 300 ml ಆದರೂ ಇರಬೇಕು ಹಾಲು, 1/4 ಲೀಟರ್ಗಿಂತಲೂ ಹೆಚ್ಚಿರಬೇಕು ಅಂತ ಅರ್ಥ. 300 ml ನಷ್ಟಾದರೂ ಹಾಲನ್ನು ಒಂದು ಲೋಟದಲ್ಲಿ ಹಾಕ್ಕೊಂಡು ಆದಷ್ಟು ಕುಡಿದು ತಿಂದು ಇತ್ಯಾದಿ ಮಾಡದೇ ಇರುವಂಥ ಒಳ್ಳೆಯ ಲೋಟ ಆಗಿದ್ದರೆ ತುಂಬ ಒಳ್ಳೆಯದು. ಅಂತಹ ಲೋಟದಲ್ಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿಯನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡೋಗಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಕೊಡೋದಾದ್ರೂ ಕೊಟ್ಟು ಅಲ್ಲಿ ಅಭಿಷೇಕವನ್ನು ಮಾಡಿಸಿ. ಮೊದಲನೇದಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಕೇಳ್ಕೊಂಡಿರಬೇಕು, ಬಹಳ ಮುಖ್ಯ. ಅದಾಗಲಿಲ್ಲ ಅನ್ನೋ ಪಕ್ಷದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ನಾಗರಕಲ್ಲಿರುತ್ತೆ, ಆ ನಾಗರಕಲ್ಲಿಗೆ ಅದನ್ನು ಅಭಿಷೇಕ ಮಾಡಿ ಕೆಳಗಡೆ ಬಿದ್ದಿರ್ತಕ್ಕಂಥ ಹಾಲನ್ನು ತಗೊಂಡು ತಲೆ ಮೇಲೆ 3 ಸಾರಿ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಮತ್ತು ಆ ಹಾಲನ್ನು ಮುಖಕ್ಕೆ ಚೆನ್ನಾಗಿ ಒರೆಸ್ಕೊಳ್ಬೇಕು. ಇದು ಬಹಳ ಮುಖ್ಯ, ಇದು ನೆನ್ಪಿಟ್ಕೊಂಡಿರಿ. ಯಾಕೆಂದರೆ ಎಷ್ಟೋ ಸಾರಿ ಮುಖವನ್ನು ನೋಡಿದಾಗಲೇ ಆ ಮುಖದಲ್ಲೇ ಬರ್ತಕ್ಕಂಥ ನೆಗೆಟಿವಿಟಿ ಅಂತಕ್ಕಂಥದ್ದು ಎದುರಿರ್ತಕ್ಕಂಥವರಿಗೆ ನಮ್ಮ ಮೇಲಿನ ಭಾವನೆಯನ್ನು ಬದಲು ಮಾಡುವಂಥ ಬುದ್ಧಿ ಕೊಡುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಮುಖಕ್ಕೆ ಆ ಹಾಲನ್ನು ಲೇಪನ ಮಾಡಿಕೊಳ್ಬೇಕು, ಅರಿಶಿನವನ್ನು ಹೆಚ್ಚಾಗಿ ಮಿಶ್ರಣ ಮಾಡಿರಬೇಕು. ಇದು ಬಹಳ ಮುಖ್ಯ. ಇದೇ ಹಾಲನ್ನೇ ನೀವು ಹುತ್ತಕ್ಕೆ ಕೂಡ ಹಾಕಬಹುದು. ಯಾವ ಹಾಲನ್ನು ನಾಗರಕಲ್ಲಿಗೆ ಹಾಕ್ತಿರಲ್ಲ ಅದೇ ಥರದಲ್ಲಿ ನಾಗರಕಲ್ಲು ಸಿಕ್ಕಲಿಲ್ಲ ಅಂದರೆ ಹುತ್ತಕ್ಕೆ ಹಾಕಿ, ಹುತ್ತ ಸಿಕ್ಕಲಿಲ್ಲ ಅಂದರೆ ನಾಗರಕಲ್ಲಿಗೆ ಹಾಕಿ, ಎರಡೂ ಇಲ್ಲ ಅಂದರೆ ಎಕ್ಕೆ ಗಿಡದ ಬುಡಕ್ಕೆ ಅದನ್ನು ಹಾಕ್ತಕ್ಕಂಥದ್ದು ಕೂಡ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಹೀಗೆ ಹಾಕಿರ್ತಕ್ಕಂಥ ಹಾಲು ನೀವು ನಾಗರಕಲ್ಲಿನ ಹತ್ರ ಹಾಕಿ ಅಥವಾ ಹುತ್ತಕ್ಕೆ ಹಾಕಿ ಅಥವಾ ಎಕ್ಕೆ ಗಿಡಕ್ಕೆ ಹಾಕಿ ಆ ಹಾಲಿನ ಅಂಶವನ್ನು ನಿಮ್ಮ ಮುಖಕ್ಕೆ ಲೇಪನ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಆ ರೀತಿಯಾಗಿ ಲೇಪನ ಮಾಡಿಕೊಂಡು ಅಲ್ಲಿ ಒಂದು 6 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ 6 ನಮಸ್ಕಾರವನ್ನು ಮಾಡಿ. ಅಂದರೆ 1 ಸುತ್ತಿಗೆ 1ರಂತೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿ ಬನ್ನಿ. ಜೊತೆಯಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಹೋಗಬೇಕಿದ್ರೆ ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಹೋಗಬಾರ್ದು. ಆದಷ್ಟು ಬೇರೆ ಯಾವುದೇ ಡಾರ್ಕ್ ಕಲರ್ಸ್ ಹಾಕಬೇಡಿ. ಸಾಧ್ಯವಾದಷ್ಟು ಹಳದಿ ಬಣ್ಣ ಅಥವಾ ಅದಿಲ್ಲ ಅನ್ನುವಂಥ ಪಕ್ಷದಲ್ಲಿ ನೀವು ಹಸಿರು ಬಣ್ಣದ ಬಟ್ಟೆಯನ್ನು ಕೂಡ ಹಾಕ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಆ ರೀತಿಯಾಗಿ ಹೋಗಿ ನೀವು ಇವತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಬನ್ನಿ. ಖಂಡಿತವಾಗಲೂ ನಿಮ್ಮ ವಿವಾಹ ಪ್ರಯತ್ನ ಅಂತಕ್ಕಂಥದ್ದು ನಿರ್ವಿಘ್ನವಾಗಿ ಸಾಗುತ್ತೆ ಮತ್ತು ಶೀಘ್ರವಾಗಿ ನಿಮ್ಮ ವಿವಾಹ ಕೂಡ ಫಿಕ್ಸ್ ಆಗುತ್ತೆ. ಆನಂದವಾದಂಥ ಜೀವನ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ. ಗುರುಜಿ, ಷಷ್ಠಿಯ ದಿವಸ ಸುಬ್ರಹ್ಮಣ್ಯನ ಆರಾಧನೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಇನ್ನು ವೀಕ್ಷಕರೇ, ಕಾರ್ಯಕ್ರಮವನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮುನ್ನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ. ಇನ್ನು ಗುರುಜಿ, ದ್ವಾದಶ ರಾಶಿಗಳ ಒಂದು ಗೋಚಾರ ಫಲವನ್ನ ಈಗ ಮುಂದುವರಿಸೋಣವೇ? ಆಗಲಿ. ಮೊದಲು ಕನ್ಯಾ ರಾಶಿ ಯೋಗ ಫಲವನ್ನು ನೋಡೋಣ. ಕನ್ಯಾ ರಾಶಿಯವರ ಯೋಗ ಫಲದ ಪ್ರಕಾರ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರನ ಯೋಗ ಉತ್ತಮವಾಗಿರ್ತಕ್ಕಂಥ ದಿನವಾಗಿದೆ. ಯೋಚನೆ ಮಾಡಬೇಡಿ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಯಾವ ಒಂದು ಶನಿ, ಕುಜ, ರಾಹು ಈ ಗ್ರಹಗಳ ಫಲದಿಂದಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಅಂತಕ್ಕಂಥದ್ದು ಇದ್ದೇ ಇದೆ.
ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕನ್ಯಾ ರಾಶಿಯವರು ಪ್ರಥಮತಃ ನಾನು ಮೊದಲಿಂದಲೂ ಹೇಳ್ತಾ ಬರ್ತಾ ಇದ್ದೀನಿ, ಏನಂತ ಅಂತಂದರೆ ಆಂಜನೇಯನ ಆರಾಧನೆಯನ್ನು ಮಾಡಿ ಅಂತ, ಶನಿಯ ಬಾಧೆ ಸ್ವಲ್ಪ ಕಡಿಮೆ ಆಗಲಿ ಅಂತ. ಹಾಗಾಗಿ ಆಂಜನೇಯನ ಒಂದು ಆರಾಧನೆಯನ್ನು ಮಾಡಿ. ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ತೊಂದರೆ ಅನ್ನುವಂಥದ್ದೇನು ಇರೋದಿಲ್ಲ. ಯೋಚನೆ ಮಾಡಬೇಡಿ. ಹನುಮಾನ್ ಚಾಲೀಸ ಪಠನೆ ಮಾಡ್ತಕ್ಕಂಥದ್ದು ಅಥವಾ ರಾಮತಾರಕ ಜಪವನ್ನು ಮಾಡ್ತಕ್ಕಂಥದ್ದು ನಿಮಗೆ ಉತ್ತಮವಾದಂಥ ಫಲವನ್ನು ಖಂಡಿತವಾಗಿ ಕೊಡುತ್ತೆ. ಮುಂದಿನದು ತುಲಾರಾಶಿ. ತುಲಾರಾಶಿಯವರ ಯೋಗ ಫಲದ ಪ್ರಕಾರ ಅಷ್ಟಮ ಭಾವದಲ್ಲಿ ಉಚ್ಚ ಚಂದ್ರ ಯೋಗ. ಯಾವಾಗ ಕರ್ಮಾಧಿಪತಿ ಅಷ್ಟಮ ಭಾವದಲ್ಲಿ ಉಚ್ಚನಾಗಿ ಧನಸ್ಥಾನಕ್ಕೆ ದೃಷ್ಟಿ ಕೊಡ್ತಾನೋ ಆವಾಗ ಉದ್ಯೋಗ ಸ್ಥಾನದಲ್ಲಿ ಕಿರಿಕಿರಿ ಅಂತಂದರೆ ಕೆಲಸ ಕಾರ್ಯ ಏನೇ ಮಾಡಿದರೂ ಒಂದು ಶಹಬಾಷ್ಗಿರಿ ಅನ್ನುವಂಥದ್ದು ಸಿಗೋದಿಲ್ಲ, ಅಥವಾ ಯಾವುದೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರಿ ಅದು ಸಿಗೋದಿಲ್ಲ. ಏನೋ ಒಂಥರ ಅಭಿವೃದ್ಧಿ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ ಅಥವಾ ಇನ್ಕ್ರಿಮೆಂಟ್ ಸಿಗುತ್ತೆ ಇತ್ಯಾದಿ ಏನೇನೋ ಕಲ್ಪನೆಗಳಲ್ಲಿದ್ದಂಥವರಿಗೆ ಸ್ವಲ್ಪ ನಿರಾಸೆ ಆಗ್ತಕ್ಕಂಥ ಕಾಲ ಅಂತ ಹೇಳಬಹುದು. ಇಂಥ ಒಂದು ಪರಿಸ್ಥಿತಿಲಿದ್ದಾಗ ಸಹಜವಾಗಿ ಮನಸ್ಸು ಅನ್ನುವಂಥದ್ದು ನೋವನ್ನು ಹೊಂದುತ್ತೆ. ಇಂಥ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾರು ತುಲಾರಾಶಿಯವರಿದ್ದೀರಾ ಈ ಒಂದು ಸಂಬಂಧಿತವಾಗಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಿ, ಖಂಡಿತವಾಗಿ ನಿಮಗೆ ಉತ್ತಮವಾದಂಥ ಫಲ ದೊರಕುತ್ತೆ. ಇನ್ನು ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಯೋಗ ಫಲದ ಪ್ರಕಾರ ಭಾಗ್ಯಾಧಿಪತಿ ಸಪ್ತಮದಲ್ಲಿ ಉಚ್ಚನಾಗಿದ್ದಾನೆ. ಅಂದರೆ ಮೇಲೆ ಗಂಡ ಹೆಂಡತಿಯ ಸಂಬಂಧ ಅತ್ಯುತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಹೊಂದತಕ್ಕಂಥ ದಿನ. ಯಾರು ವೃಶ್ಚಿಕ ರಾಶಿಯವರಿದ್ದೀರಾ ಅಂಥವರು ಇವತ್ತು ಬಹಳ ಸಮಾಧಾನದಲ್ಲಿರ್ತೀರಾ. ವಿಶೇಷವಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಬಾಂಧವ್ಯ ಕೂಡಿಕೆಗೆ ಬಹಳ ಒಳ್ಳೆಯ ದಿನ. ಹಳೆಯ ಕೆಲವು ಕಿತ್ತೋಗಿರ್ತಕ್ಕಂಥ ವಿಚಾರಗಳು ಅಂತ ಹೇಳ್ತಾರಲ್ಲ ಇವತ್ತಿನ ಮಾಡರ್ನ್ ಭಾಷೆಯಲ್ಲಿ, ಕಿತ್ತೋದ ವಿಚಾರಕ್ಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಜಗಳ ಮಾಡ್ಕೊಳ್ತಾರಪ್ಪ ಅಂಥೇಳಿ, ಆ ಥರದ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾವುದೋ ಒಂದು ಗತಿಸಿ ಹೋಗಿರ್ತಕ್ಕಂಥ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಇಂಗ್ಲೀಷ್ನವರು ಹೇಳ್ತಾರೆ ಪಾಸ್ಟ್ ಇಸ್ ಪಾಸ್ಟ್ ಅಂತ, ನಾವು ಭಾರತೀಯರು ಹೇಳ್ತೀವಿ ಗತನ್ನ ಶೋಚಯೇತ್ ಪ್ರಾಜ್ಞಃ ಅಂತೇಳಿ. ಬುದ್ಧಿವಂತ ಆಗಿದ್ದವನು ಏನು ಕಳೆದು ಹೋಗಿದೆ ಹಿಂದೆ ಅದರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳುತ್ತೆ. ಆ ಕೆಲಸವನ್ನು ಮಾಡಿ. ಜೊತೆಯಲ್ಲಿ ಇವತ್ತು ಸ್ವಲ್ಪ ದತ್ತಾತ್ರೇಯರ ದರ್ಶನ ಮಾಡ್ತಕ್ಕಂಥದ್ದು, ದತ್ತಾತ್ರೇಯರ ಅನುಗ್ರಹ ತಗೊಳ್ತಕ್ಕಂಥದ್ದು, ಈ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಉತ್ತಮವಾದಂಥ ಫಲ ದೊರಕುತ್ತೆ. ಧನುರಾಶಿ ಯೋಗ ಫಲವನ್ನು ನೋಡೋಣ. ಧನುರಾಶಿಯವರ ಯೋಗ ಫಲದ ಪ್ರಕಾರ ಷಷ್ಠಭಾವದಲ್ಲಿರ್ತಕ್ಕಂಥ ಅಷ್ಟಮಾಧಿಪತಿ ವೇಕ್ಯ ದೃಷ್ಟಿ ಅಂತಂದರೆ ಸ್ವಲ್ಪ ನೀರಿನ ಸಂಬಂಧಿತವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಯಲ್ಲಿ ಶೀತವಾಗ್ತಕ್ಕಂಥ ಸಾಧ್ಯತೆ ಇದೆ. ಶೀತ ನೆಗಡಿ ಆಗ್ತಕ್ಕಂಥದ್ದು. ಲಾಭಸ್ಥಾನದಲ್ಲಿದ್ದರೂ ಸಹ ಶನಿ ಕ್ರೂರಿಗಳೊಂದಿಗೆ ದೃಷ್ಟಿ ಕೊಡೋದ್ರಿಂದ ಧನುರಾಶಿಯವರಿಗೆ ಷಷ್ಠದಲ್ಲಿರ್ತಕ್ಕಂಥ ಜಲತತ್ವಕಾರಕನಾಗಿರ್ತಕ್ಕಂಥ ಚಂದ್ರ ವ್ಯಯಭಾವಕ್ಕೆ ದೃಷ್ಟಿ ಕೊಡ್ತಾನೆ. ನಿಮೋನಿಯಾ ಇತ್ಯಾದಿ ಸಮಸ್ಯೆಗಳು ಈ ಹಿಂದೆ ಬಂದು ಹೋಗಿದ್ದು, ಪೂರ್ಣವಾದ ಇನ್ಫೆಕ್ಷನ್ ಇನ್ನು ಕಡಿಮೆ ಆಗದೆ ಇರತಕ್ಕಂಥ ಧನುರಾಶಿಯವರು ಯಾರಾದರೂ ಇದ್ದರೆ ದಯವಿಟ್ಟು ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಪುನಃ ರಿಪೀಟ್ ಆದರೆ ಕಷ್ಟವಾಗುತ್ತೆ. ಅದಾಗದೇ ಇದ್ದಾಗ ಎಚ್ಚರಿಕೆಯನ್ನು ವಹಿಸಿಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಉಳಿದಂತೆ ಸಾಧಾರಣವಾದಂಥ ರೀತಿಯಲ್ಲಿ ಧನುರಾಶಿಯವರಿಗೇನು ಸಮಸ್ಯೆ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಧನುರಾಶಿಯವರು ಹೆಚ್ಚು ಚಿಂತೆ ಮಾಡಬೇಕಾದಂಥದ್ದಿಲ್ಲ. ಆದರೆ ದೇವತಾರಾಧನೆ ಬೇಕೇ ಬೇಕು. ಪಂಚಮ ಸ್ಥಾನಾಧಿಪತಿಗೆ ಸಂಬಂಧಪಟ್ಟಂತೆ ಕಾಲಭೈರವನ ಆರಾಧನೆ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಇನ್ನು ಮಕರ, ಕುಂಭ, ಮೀನ ಈ ಮೂರು ರಾಶಿಗಳಿಗೆ ಸಂಬಂಧಪಟ್ಟಂತಹ ಇವತ್ತಿನ ಗೋಚಾರ ಫಲವನ್ನು ನೋಡಬೇಕು. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಪತ್ರ ತಗೊಳ್ಳೋಣ. ಖಂಡಿತವಾಗ್ಲೂ ಗುರುಜಿ, ಬೆಂಗಳೂರಿನ NR ಕಾಲೋನಿಯಿಂದ ಲಕ್ಷ್ಮೀನಾರಾಯಣ್ ಅನ್ನೋರು ಪತ್ರವನ್ನ ಬರಿತಾ ಇದ್ದಾರೆ. ಹಾಗೆ ಇವರ ಒಂದು ಪ್ರಶ್ನೆ ಏನಂತಂದ್ರೆ ಅವರ ಮದುವೆಯ ವಿಚಾರವನ್ನ ತಿಳಿಸ್ಕೊಡಿ ಗುರುಜಿ ಅಂತ ಕೇಳಿದ್ದಾರೆ. ಇವರು ಹುಟ್ಟಿದಂತಹ ದಿನಾಂಕ 7/3/1975 ಬೆಳಗ್ಗೆ 8:15 ಸರಿಯಾಗಿ ಹುಟ್ಟಿದ್ದಾರೆ. ಕಾಕತಾಳೀಯ ಏನಂತಂದ್ರೆ ಇವತ್ತು ಅವರ ಹುಟ್ಟು ಹಬ್ಬ. ಓಹೋ, ಹಾಗಾದರೆ ಶ್ರೀಯುತ ಲಕ್ಷ್ಮೀನಾರಾಯಣ ಅವರ ನಿಮಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಭಗವಂತ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೊಡಲಿ. ಏನು ಪ್ರಶ್ನೆ ಕೇಳಿದ್ದೀರಾ ಆ ಪ್ರಶ್ನೆ ಶೀಘ್ರವಾಗಿ ನೀವು ಕೇಳಿರ್ತಕ್ಕಂಥ ರೀತಿಯಲ್ಲಿ ನಿಮಗೆ ಸಿಕ್ಕಲಿ ಅಂಥೇಳಿ ನಾವು ಆಶಿಸ್ತೀವಿ. ಏನು ಪ್ರಶ್ನೆ ಅವರದ್ದು? ಅವರ ಮದುವೆಯ ವಿಚಾರವಾಗಿ ಪ್ರಶ್ನೆಯನ್ನು ಕೇಳಿದ್ದೀರಾ ಶ್ರೀಯುತ ಲಕ್ಷ್ಮೀನಾರಾಯಣ ಅವರೇ. ನಿಮಗೆ ಈಗಾಗಲೇ 38 ವರ್ಷ ಆಯಿತು. ಇಷ್ಟರೊಳಗೆ ಯಾವಾಗಲೂ ಮದುವೆ ಮಾಡಿಕೊಂಡು ಸುಖ ದಾಂಪತ್ಯವನ್ನು ಅನುಭವಿಸಿ ಒಳ್ಳೆ ಒಂದು 4 ಮಕ್ಕಳನ್ನು ತಗೊಂಡು ಅಟ್ಲೀಸ್ಟ್ ನಮ್ಮ ಇಂಡಿಯಾದ ಕ್ರಿಕೆಟ್ ಟೀಮಿಗೆ 2 ಜನ ಬ್ಯಾಟ್ಸ್ಮನ್ನು ಅಥವಾ 2 ಬೌಲರು ಇತ್ಯಾದಿಗಳನ್ನು ಉಡುಗೊರೆಯಾಗಿ ಕೊಡ್ಬೋದಾಗಿತ್ತು. ನೀವು ಬಹಳ ತಡ ಮಾಡಿಬಿಟ್ರಿ. ಬಹಳ ಬೇಸರ ಆಗುತ್ತೆ, ನಮಗೆ ಸಿಟ್ಟು ಬರುತ್ತೆ ನಿಮ್ಮ ಮೇಲೆ. ಹಾಗಾಗಿ ಇಂಥ ಕೆಲಸ ಮಾಡೋದು ತಪ್ಪಲ್ವ? ನೀವು ಯೋಚನೆ ಮಾಡಿ. ಇರಲಿ, ಆದಷ್ಟು ಬೇಗ ಶೀಘ್ರವಾಗಿ ನಿಮ್ಮ ಮದುವೆ ಆಗೋದಕ್ಕೆ ಏನು ಮಾಡಬಹುದು ಅನ್ನೋದನ್ನು ನೋಡೋಣ. ಅದಕ್ಕಿಂತಲೂ ಮುಂಚೆ ಯಾಕೆ ನಿಮಗೆ 38 ವರ್ಷ ವಯಸ್ಸಾದರೂ ಸಹ ಇನ್ನೂ ಮದುವೆ ಆಗಿಲ್ಲ ಅನ್ನೋದನ್ನು ಆರೂಢ ಪ್ರಶ್ನೆಗಳಲ್ಲಿ ನೋಡಿ ನಾನು ಉತ್ತರ ಕೊಡ್ತೀನಿ.
ಲಕ್ಷ್ಮೀನಾರಾಯಣ ಅವರೇ, ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಆರೂಢ ಪ್ರಶ್ನೆ ಲಗ್ನದಲ್ಲಿ ನೋಡಿದಾಗ ಪ್ರಧಾನವಾಗಿ ಕಂಡುಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ ದೈವಾನುಗ್ರಹ ಅನ್ನುವಂಥದ್ದು ಕಡಿಮೆ. ನೀವೇನು ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದೇನಿಲ್ಲ, ನಿಮಗೂ ಇಚ್ಛೆ ಇತ್ತು. ಇಲ್ಲಿ ಪ್ರಶ್ನೆ ಲಗ್ನದಲ್ಲಿ ಬಂದಿರೋ ಪ್ರಕಾರ ಸಪ್ತಮಾಧಿಪತಿ ತೃತೀಯದಲ್ಲಿ ಬುಧನೊಂದಿಗಿದ್ದಾನೆ ಅಂತಂದರೆ ಇಲ್ಲಿ ಕೆಲವು ವಿಚಾರಗಳನ್ನು ಹೇಳೋದು ಕಷ್ಟ ಆಗುತ್ತೆ, ತಪ್ಪಾಗುತ್ತೆ ಕೂಡ. ಹಾಗಾಗಿ ಬೇಡ ಅಂತ ನಮಗೆ ಗೊತ್ತಾಯಿತು ವಿಚಾರ ಏನು ಅಂತ. ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರುತ್ತೆ, ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಹೇಳಿದ್ನಲ್ಲ, ಪಾಸ್ಟ್ ಈಸ್ ಪಾಸ್ಟ್. ಅದರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನೀವು ಮುಂದೆ ಮದುವೆ ಮಾಡ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆ ನಿಮಗಿದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಒಂದು ಕುಂಭ ವಿವಾಹವನ್ನು ಮಾಡಿಕೊಂಡು ಆನಂತರದಲ್ಲಿ ಒಂದು ಲಕ್ಷ್ಮೀನಾರಾಯಣ ಹೃದಯ ಪ್ರಾಯಶ್ಚಿತ್ತ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡ ಪಕ್ಷದಲ್ಲಿ ಖಂಡಿತವಾಗಿ ನಿಮ್ಮ ವಿವಾಹ ಸಿದ್ಧಿಯಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ ನಿಮಗೆ. ಇನ್ನು ಗುರುಜಿ, ಕುಂಭ ವಿವಾಹ ಅಂತ ಹೇಳಿದ್ರಿ, ಅದು ಏನಕ್ಕೋಸ್ಕರ? ಹಾಂ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಕುಂಭ ವಿವಾಹ ಅಂದರೆ ಏನು ಅಂತಂದರೆ, ಯಾವ ವ್ಯಕ್ತಿಗೆ ವಿವಾಹ ಸಂಬಂಧಿತವಾಗಿ ದೋಷ ಇರುತ್ತೆ ಅಥವಾ ಯಾರನ್ನು ಮದುವೆ ಮಾಡಿಕೊಂಡಾಗ ಅವರ ಸಂಗಾತಿಯ ಆರೋಗ್ಯಕ್ಕೆ ಆಯಸ್ಸಿಗೆ ತೊಂದರೆ ಆಗ್ತದೆ, ಅಥವಾ ವಿಚ್ಛೇದನಾದಿ ಯೋಗಗಳು ಯಾರಿಗಿರ್ತದೆ, ಅಥವಾ ಬೇರೆ ಬೇರೆ ಆಗ್ತಕ್ಕಂಥದ್ದು ವಿಯೋಗವಾಗ್ತಕ್ಕಂಥ ಯೋಗ ಯಾರಿಗಿರ್ತದೆ, ಅಂಥವರು ಆ ದೋಷ ಪರಿಹಾರಕ್ಕೋಸ್ಕರವಾಗಿ ಕುಂಭ ವಿವಾಹ ಅನ್ನುವಂಥ ಒಂದು ಪದ್ಧತಿ ಇದೆ. ಅದನ್ನು ಆಚರಣೆ ಮಾಡಿಕೊಳ್ಬೇಕು. ಇದಕ್ಕೆ ಮಣ್ಣಿನ ಗಡಿಗೆಯನ್ನು ತಂದಿಟ್ಕೊಂಡು ಅದರಲ್ಲಿ ನೀರನ್ನು ತುಂಬಿ ಅದನ್ನು ಕನ್ಯಾ ಆವಾಹನೆ ಅಂತ ಮಾಡಬೇಕು. ಅದಕ್ಕೆ ಸ್ತ್ರೀ ಆವಾಹನೆಯನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಿದ ನಂತರದಲ್ಲಿ ಅದಕ್ಕೆ ತಾಳಿ ಕಟ್ತಕ್ಕಂಥದ್ದು ಇತ್ಯಾದಿ ಏನು ಮದುವೆಯಲ್ಲಿ ಕೆಲವು ಶಾಸ್ತ್ರೋಕ್ತವಾದ ಸಂಪ್ರದಾಯಗಳು ಆಚರಣೆ ಏನಿದೆ ಅದನ್ನು ಆಚರಣೆ ಮಾಡಿ ಆನಂತರ ಆ ಮಡಿಕೆಯನ್ನು ತಗೊಂಡೋಗಿ ಹರಿಯುವ ನೀರಿನ ಸಮೀಪದಲ್ಲಿ ಒಡೆದಾಕ್ತಕ್ಕಂಥದ್ದು. ಒಡೆದ ನಂತರದಲ್ಲಿ ಆ ಕುಂಭದ ನೀರು ಹರಿಯುವ ನದಿಗೆ ಸೇರಬೇಕು. ಎಷ್ಟೋ ಕಡೆಯಲ್ಲಿ ಕುಂಭ ವಿವಾಹ ಮಾಡ್ತಾರೆ, ಆದರೆ ಯಾರೊಬ್ಬರು ಸಹ ಏನು ಮಾಡ್ತಾರೆ, ತಾಮ್ರ ಚೊಂಬಿನಲ್ಲೋ ಇನ್ಯಾವುದೋ ಒಂದರಲ್ಲೋ ಮಾಡ್ತಾರೆ. ಆದರೆ ಅದರ ವಿಸರ್ಜನೆ ಮಾಡಬೇಕಿದ್ರೆ ಅದು ಒಡೆದು ಹೋಗೋದಿಲ್ಲ, ನೀರನ್ನು ಮಾತ್ರ ಚೆಲ್ತಾರೆ. ಕುಂಭ ವಿವಾಹ ಅನ್ನೋದು ಒಂದು ಸ್ತ್ರೀ ಪ್ರತೀಕ ಅಥವಾ ಪುರುಷ ಪ್ರತೀಕ ಅಂತ ಮಾಡಿದಾಗ ಅದು ವಿಸರ್ಜನೆ ಆಗಬೇಕು ಅಥವಾ ಒಡೆದೋಗ್ಬೇಕು, ಶರೀರ ಅನ್ನುವಂಥದ್ದು ವಿಚ್ಛೇದವಾಗಬೇಕು, ಛಿದ್ರವಾಗಬೇಕು ಅನ್ನುವಂಥದ್ದು ಶಾಸ್ತ್ರ. ಹಾಗಾಗಿ ಅದು ಛಿದ್ರವಾಗಬೇಕು ಅಂದ್ರೆ ತಾಮ್ರದ್ದೋ ಹಿತ್ತಾಳಿದೋ ಸ್ಟೀಲಿಂದೋ ಇನ್ಯಾವುದೋ ಒಂದು ಬಿಂದಿಗೆ ಆದರೆ ಹೇಗಾಗುತ್ತೆ? ಇದು ಜನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಹಾಗಾಗಿ ಕುಂಭ ವಿವಾಹ ಮಾಡಬೇಕಿದ್ರೆ ಆದಷ್ಟು ಮಣ್ಣಿನ ಮಡಿಕೆಯನ್ನು ಉಪಯೋಗಿಸಬೇಕು. ಅದನ್ನು ಸರಿಯಾಗಿ ಛಿದ್ರವಾಗುವಂಥ ರೀತಿಯಲ್ಲಿ ಕುಟ್ಟಿ ಒಡೆದು ಅದರಲ್ಲಿರ್ತಕ್ಕಂಥ ನೀರು ಹರಿಯೋ ನೀರಿಗೆ ಸೇರೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಆವಾಗ ಮಾತ್ರ ಕುಂಭ ವಿವಾಹ ಅನ್ನುವಂಥದ್ದು ಪೂರ್ಣವಾಗುತ್ತೆ. ಹೀಗೆ ಕುಂಭ ವಿವಾಹ ಅನ್ನುವಂಥದ್ದು ಮಾಡಿದ ನಂತರದಲ್ಲಿ ಮಾಡ್ತಕ್ಕಂಥ ಪ್ರಾಯಶ್ಚಿತ್ತವಾಗಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಬೇಕು. ಅದೃಷ್ಟವಶಾತ್ ಅಥವಾ ಸುದೈವವಶಾತ್ ನಿಮ್ಮ ಹೆಸರು ಕೂಡ ಲಕ್ಷ್ಮೀನಾರಾಯಣ ಅಂತಲೇ ಇದೆ. ಹಾಗಾಗಿ ಈ ಲಕ್ಷ್ಮೀನಾರಾಯಣ ಅನ್ನುವಂಥ ಹೆಸರಿಟ್ಕೊಂಡು ನೀವು ಪ್ರತ್ಯಕ್ಷ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದ್ರಿ ಅಂತಾದರೆ ನಿಮಗೂ ಒಂದು ಲಕ್ಷ್ಮೀನಾರಾಯಣ ಹೇಳ್ತಕ್ಕಂಥ ಒಂದು ಜೋಡಿ ಆಗಲಿಕ್ಕೆ ಬೇಕಾದ ಲಕ್ಷ್ಮಿ ಖಂಡಿತ ಸಿಗ್ತಾಳೆ. ಹೆಸರಲ್ಲಿ ಮಾತ್ರ ನಿಮ್ಮಲ್ಲಿ ಲಕ್ಷ್ಮಿ ಇದೆ, ಆದರೆ ಜೊತೆಯಲ್ಲಿ ಸೇರಿದಾಗ ಗೃಹಲಕ್ಷ್ಮಿ ಸೇರಿದಾಗ ಪೂರ್ಣವಾದ ಚತುರ್ಭುಜ ಲಕ್ಷ್ಮೀನಾರಾಯಣರಾಗ್ತೀರಾ. ಶೀಘ್ರವಾಗಿ ಆಗಲಿ ಅನ್ನುವಂಥ ಒಂದು ಅಪೇಕ್ಷೆಯನ್ನು ನಾವು ಇಟ್ಕೊಳ್ತೀವಿ. ಒಳ್ಳೆಯದಾಗಲಿ ನಿಮಗೆ. ಕೇಳಿಸ್ಕೊಂಡ್ರಲ್ಲ ಲಕ್ಷ್ಮೀನಾರಾಯಣ್, ನಿಮ್ಮ ಸಮಸ್ಯೆಗೆ ಗುರುಗಳು ಪರಿಹಾರವನ್ನ ಸೂಚಿಸಿದ್ದಾರೆ. ಖಂಡಿತವಾಗ್ಲೂ ಆ ಒಂದು ಪರಿಹಾರವನ್ನ ನೀವು ತಪ್ಪದೇ ಪಾಲಿಸಿದ್ದೆ ಆದರೆ ನಿಮ್ಮ ವಿವಾಹ ಶೀಘ್ರದಲ್ಲಿ ನೆರವೇರುತ್ತೆ ಅಂತಲೇ ಹೇಳಬಹುದು. ಹಾಗೆ ಗುರುಜಿ, ಇನ್ನು ಹಲವಾರು ಪತ್ರಗಳು ನಮಗೆ ಪ್ರತಿನಿತ್ಯ ಬರ್ತಾನೆ ಇದೆ. ಅದರಲ್ಲಿ ಚನ್ನಪಟ್ಟಣದಿಂದ ರಮ್ಯಾ ಸಂತೋಷ್ ಅನ್ನೋರು ಅವರ ಮಗನ ಬಗ್ಗೆ ತಿಳ್ಕೋಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ. ಅವರ ಮಗನ ಹೆಸರು ಪ್ರಣವ್ ಅಂತ, ಹುಟ್ಟಿದ ದಿನಾಂಕ 1/10/2008. ಅವರ ಮಗನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಗುರುಜಿ. ಆಗಲಿ. ಏನು ಪತ್ರ ಬರೆದವ್ರ ಹೆಸರು? ರಮ್ಯಾ ಸಂತೋಷ್ ಅಂತ. ರಮ್ಯಾ ಸಂತೋಷ್ ಅವರೇ, ನಿಮ್ಮ ಮಗುವಿನ ಭವಿಷ್ಯದ ಬಗ್ಗೆ ನೀವೇನು ಕೇಳಿದ್ದೀರಾ ಆ ವಿಚಾರದ ಬಗ್ಗೆ ನಾನು ಈ ಒಂದು ಪುಟ್ಟ ವಿರಾಮದ ನಂತರ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇನ್ನು ಗುರುಜಿ, ಪ್ರಣವ್ ಅವರ ಭವಿಷ್ಯ ಹೇಗಿದೆ ಈಗ ತಿಳಿಯೋಣವೆ? ಖಂಡಿತವಾಗ್ಲೂ ನೀವು ಕೇಳಿರ್ತಕ್ಕಂಥದ್ದು ನಿಮ್ಮ ಮಗುವಿನ ಭವಿಷ್ಯದ ಪ್ರಶ್ನೆಯನ್ನು ಕೇಳಿದ್ದೀರಾ. ಜ್ಯೋತಿಷ್ಯ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ. ಏನಪ್ಪ ಅಂತಂದರೆ, ಆದ್ವಾದಶಾತ್ತು ಬಾಲಾನಾಂ ಆಯುರ್ಜ್ಞಾತುಂ ನ ಶಕ್ಯತೆ. 12 ವರ್ಷ ಒಳಗಿನ ಮಕ್ಕಳ ಭವಿಷ್ಯವನ್ನು ನೋಡ್ಕೂಡುದು ಅನ್ನುವಂಥದ್ದು ಜ್ಯೋತಿಷ್ಯಶಾಸ್ತ್ರದ ಅಪ್ಪಣೆಯಾಗಿದೆ. ಹಾಗಾಗಿ ಅದನ್ನು ಮೀರಿ ನಾವು ವರ್ತಿಸ್ತಕ್ಕಂಥದ್ದು ತಪ್ಪಾಗುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೇ ಆದರೂ ಅಷ್ಟೇ 12 ವರ್ಷ ಒಳಗಿನ ಮಕ್ಕಳ ಬಗ್ಗೆ ಆದಷ್ಟು ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದರೆ ಮಾತ್ರ ಪ್ರಶ್ನೆಯನ್ನು ಕೇಳಬೇಕು, ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳನ್ನು ಕೇಳಬಾರದು. ಆಕಸ್ಮಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟು
ತೀವ್ರತರವಾದಂಥ ಸಮಸ್ಯೆ ಇದೆ, ಬಹಳ ತೊಂದರೆ ಇದೆ ಅನ್ನುವಂಥ ವಿಚಾರವನ್ನೇನಾದರೂ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅಂತ ಆದರೆ ಮಾತ್ರ ಆವಾಗ ಯಾವುದಾದ್ರೂ ಕಂಟಕ ಇದೆಯಾ, ಸಂಧಿಗಿಂದ ಏನಾದರೂ ಇದೆಯಾ ಅಂತ ಹೇಳ್ಕೊಂಡು ನೋಡಬೇಕು. ಸಂಧಿ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಚಿಕ್ಕ ವಯಸ್ಸಿನಲ್ಲಿ ಬರುತ್ತೆ ಅಂತಂದರೆ, ಭರಣಿ, ಹುಬ್ಬ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಚಿಕ್ಕ ವಯಸ್ಸಿನಲ್ಲೇ ಶುಕ್ರಾದಿತ್ಯ ಸಂಧಿ ಬರಬಹುದು. ಅದಿಲ್ಲ ಅಂತಂದರೆ ಮೃಗಶಿರ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಅವರಿಗೂ ಸಹ ಚಿಕ್ಕ ವಯಸ್ಸಿನಲ್ಲಿ ಬರುತ್ತೆ. ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೂ ಪ್ರಾರಂಭದಲ್ಲಿ ಸಂಧಿ ಬರಬಹುದು. ಇನ್ನು ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಕೂಡ 14-15 ವರ್ಷದ ಒಳಗೇನೆ ಅವರಿಗೆ ಸಂಧಿಗಳು ಬರ್ತಕ್ಕಂಥದ್ದು. ಈ ಸಂಧಿ ಅಂದರೆ ಕಂಟಕ ಅಂತ ಅರ್ಥ. ದಶಾಸಂಧಿ, ಕುಜರಾಹು ಸಂಧಿ, ರಾಹು ಬೃಹಸ್ಪತಿ ಸಂಧಿ ಮತ್ತು ಶುಕ್ರಾದಿತ್ಯ ಸಂಧಿ, ಈ 3 ಪ್ರಧಾನವಾಗಿರ್ತಕ್ಕಂಥ ಸಂಧಿಗಳು. ಈ ಸಂಧಿ ಕಂಟಕಗಳಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಆರೋಗ್ಯ ಏರ್ಪೇರಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಮಾತ್ರ ದಯವಿಟ್ಟು ಮಕ್ಕಳ ವಿಚಾರದಲ್ಲಿ ಜ್ಯೋತಿಷ್ಯವನ್ನು ಕೇಳಿ ಸಲಹೆಯನ್ನು ತಗೊಳ್ಳಿ. ಸಂಧಿಕಾಲ ಕಂಟಕ ಇರತಕ್ಕಂಥ ಕಾಲವಾಗಿದ್ದ ಪಕ್ಷದಲ್ಲಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪರಿಹಾರ ಉಪಾಯಗಳನ್ನು ಖಂಡಿತವಾಗಿ ಮಾಡಿಕೊಳ್ಳೇಬೇಕು. ನಿಮ್ಮ ಮಗುವಿನ ಬಗ್ಗೆ ನೀವು ಪ್ರಶ್ನೆಯನ್ನು ಕೇಳಿದ್ದೀರಾ. ಪ್ರಶ್ನೆ ಭಾಗದ ಪ್ರಕಾರ ಮಿಥುನ ಲಗ್ನ ಬಂದಿದೆ. ಲಗ್ನ ಭಾಗದಲ್ಲಿ ಇರತಕ್ಕಂಥದ್ದು ಗುರು ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹುಡುಗನ ತುಂಟಾಟ ಜಾಸ್ತಿ ಇರುತ್ತೆ. ತುಂಬ ಹಾರಾಡ್ತಾ ಇರ್ತಾನೆ ಹುಡುಗ, ಚಿಕ್ಕ ಹುಡುಗ. ಹೆಚ್ಚು ಯೋಚನೆ ಮಾಡಬೇಡಿ. ಪಂಚಮ ಭಾವದಲ್ಲಿರ್ತಕ್ಕಂಥ ಗ್ರಹತ್ರಯ ಯೋಗವನ್ನು ನೋಡಿದಾಗ ಆರೂಢ ಪ್ರಶ್ನೆ ಲಗ್ನದಲ್ಲಿ ಪಂಚಮ ಭಾವದಲ್ಲಿ ಶನಿ ಬಂದಾಗ ಸ್ವಲ್ಪ ಮಂದವಾದಂಥ ವಾತಾವರಣ ಇರುತ್ತೆ ಅಂತ ಕಂಡು ಬರ್ತಾ ಇದೆ. ಯಾವುದೇ ವಿಚಾರಗಳನ್ನು ತಕ್ಷಣ ಗ್ರಹಿಸ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಇದಕ್ಕೆ ಸಂಬಂಧಿತವಾಗಿ ಸ್ವಲ್ಪ ಸರ್ಪದ ಆರಾಧನೆ ಅಥವಾ ನಾಗರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾನು ಈ ಹಿಂದೆ ಒಂದು ಮಾತನ್ನು ನಾಗಾರಾಧನೆ ಬಗ್ಗೆ ಹೇಳಿದ್ದೆ. ನಾಗದೋಷ ಅನ್ನುವಂಥದ್ದಿದ್ದಾಗ ವಿವಾಹಕ್ಕೆ ಬಾಧೆ ಇತ್ಯಾದಿಗಳು ಬರಬಹುದು ಅಂತ. ಕಾಲವಶಾತ್ ಇವತ್ತು ಅದಕ್ಕೆ ಸರಿಯಾದ ಅನುಕೂಲಕರವಂಥ ಎಲ್ಲ ವಿಚಾರಗಳು ಇರೋದರಿಂದ ಇವತ್ತು ಸಾಯಂಕಾಲ ನೀವು ಹೋಗಿ ನಿಮ್ಮ ಮಗುವನ್ನು ಕರ್ಕೊಂಡು ಯಾವುದಾದ್ರೂ ಒಂದು ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಹೋಗಿ ನಿಮ್ಮ ಮಗುವಿನ ಹೆಸರಿನಲ್ಲಿ ಅರಿಶಿಣದಿಂದ ಅರ್ಚನೆಯನ್ನು ಮಾಡಿಸಿ ಆ ಅರಿಶಿಣವನ್ನು ತಂದು ಪ್ರಸಾದ ರೂಪವಾಗಿ ರಾತ್ರಿ ಮಲಗೋ ಸಂದರ್ಭದಲ್ಲಿ ಹಾಲಿಗೆ ಅದನ್ನು ಸ್ವಲ್ಪವಾಗಿ ಮಿಶ್ರಣ ಮಾಡಿ ದಿನಾಗಲೂ ಸ್ವಲ್ಪವನ್ನೇ 1 ಚಿಟಿಕೆ ಪ್ರಮಾಣವನ್ನು ಆ ಹಾಲಿಗೆ ಮಿಕ್ಸ್ ಮಾಡಿ ಅದನ್ನು ಕುಡಿಸ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿ. ಖಂಡಿತವಾಗಲೂ ನಿಮ್ಮ ಮಗುವಿನ ಭವಿಷ್ಯ ಚೆನ್ನಾಗಿರುತ್ತೆ. ಯೋಚನೆ ಮಾಡಬೇಡಿ, ಉಜ್ವಲವಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ರಮ್ಯಾ ಅವರೇ ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರೂಜಿ, ಇನ್ನುಳಿದ 3 ರಾಶಿಯವರ ದಿನ ಭವಿಷ್ಯವನ್ನ ಈಗ ಹೇಳ್ತೀರಾ? ಆಗಲಿ. ಮೊದಲು ಮಕರ ರಾಶಿಯ ಇವತ್ತಿನ ಗೋಚಾರ ಫಲವನ್ನು ನೋಡೋಣ. ಮಕರ ರಾಶಿಯವರ ಯೋಗ ಫಲದ ಪ್ರಕಾರ ಸಪ್ತಮಾಧಿಪತಿ ಪಂಚಮ ಭಾವದಲ್ಲಿ ಉಚ್ಚನಾಗಿದ್ದು ಲಾಭಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಅಂದರೆ ಅರ್ಥ ಏನಪ್ಪ ಅಂದರೆ, ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಏನು ಸ್ವಲ್ಪ ಕೋಲ್ಡ್ ವಾರ್ ಅಂತ ಏನಿತ್ತು ಅದು ಸ್ವಲ್ಪ ಇವತ್ತು ಹದ್ಬಸ್ತಿಗೆ ಬರ್ತಕ್ಕಂಥ ದಿನ. ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಹೆಚ್ಚು ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಖಂಡಿತವಾಗಲೂ ಇಲ್ಲ. ಕರ್ಮಭಾವದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಅನಾಸಕ್ತಿ ಕಾಣಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿ, ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಇವತ್ತು ವಿಶೇಷವಾಗಿ ನೀವು ಗೋ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮಕರ ರಾಶಿಯವರು ಇವತ್ತು ಯಾವುದಾದ್ರೂ ಒಂದು ಆಕಳಿಗೆ ಸ್ವಲ್ಪ ಬೆಲ್ಲ ಮತ್ತು ಬಾಳೆಹಣ್ಣನ್ನು ತಿನ್ನಿಸಿ, ಆನಂತರ ಅದಕ್ಕೆ ಸ್ವಲ್ಪ ಮೈ ಉಜ್ಜೋದು ಇತ್ಯಾದಿ ಸೇವೆಯನ್ನು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಆಕಳಿಗೆ ಜಾಸ್ತಿ ಪ್ರಮಾಣದ ಅಕ್ಕಿಯನ್ನು ತಿನ್ನಿಸಬೇಡಿ. ಕಾರಣ ಏನು ಅಂತಂದರೆ, ಆಕಳಿಗೆ ಅದನ್ನು ಪುನಃ ಮೆಲುಕು ಹಾಕಲಿಕ್ಕೆ ಅಕ್ಕಿ ಸಿಕ್ಕೋದಿಲ್ಲ. ಆವಾಗ ಅಜೀರ್ಣಾದಿ ಸಮಸ್ಯೆಗಳು ಉಂಟಾಗುತ್ತೆ. ನೀವು ಮಾಡಿರ್ತಕ್ಕಂಥ ಪೂಜೆಯ ನೈವೇದ್ಯವನ್ನು ತಗೊಂಡಿರ್ತಕ್ಕಂಥ ಆ ಆಕಳು ಹೊಟ್ಟೆಯಿಂದ ಚಡ್ಪಡಿಸ್ಬೇಕಾ? ಖಂಡಿತ ಅಂತ ಕೆಲಸ ಮಾಡಬೇಡಿ. ಬಾಳೆಹಣ್ಣು ತಿನ್ನಿಸಿ ಪರವಾಗಿಲ್ಲ, ಬೆಲ್ಲ ತಿನ್ನಿಸಿ ಪರವಾಗಿಲ್ಲ. ಖಂಡಿತವಾಗಲೂ ನಿಮಗೆ ಇವತ್ತು ಒಳ್ಳೆಯದಾಗತ್ತೆ. ಗೋ ಸೇವೆಯನ್ನು ಮಾಡಿ. ಕುಂಭರಾಶಿಯ ಯೋಗ ಫಲವನ್ನು ನೋಡೋಣ. ಕುಂಭರಾಶಿಯವರ ಯೋಗ ಫಲದ ಪ್ರಕಾರ ಚತುರ್ಥ ಭಾವದಲ್ಲಿರ್ತಕ್ಕಂತಹ ಚಂದ್ರ ಅಂದರೆ ತಾಯಿಗೆ ಸಂಬಂಧಿತವಾಗಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಕುಂಭರಾಶಿಯವರ ತಾಯಿ ಏನಿದ್ದಾರೆ ಅವರಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಬರ್ತಕ್ಕಂಥ ಎಲ್ಲ ಲಕ್ಷಣಗಳಿದೆ. ಅಂಗಾರಕನ ದೃಷ್ಟಿ ಇರ್ತಕ್ಕಂಥದ್ದಾದ್ರಿಂದ ರಕ್ತ ಸಂಬಂಧಿ ಸಮಸ್ಯೆ. ಯಾರು ಕುಂಭರಾಶಿಯವರಿದ್ದೀರಾ, ನಿಮ್ಮ ತಾಯಿಗೆ ಅಕಸ್ಮಾತ್ BP ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತಾರೆ ಅದಿದ್ದ ಪಕ್ಷದಲ್ಲಿ ಇವತ್ತು ಸ್ವಲ್ಪ ಅದು ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವಿಶೇಷವಾದ ಬಾಧೆ, ಏನೋ ದೊಡ್ಡ ಪ್ರಾಣಾಂತಿಕವಾಗಿರ್ತಕ್ಕಂಥ ಸಮಸ್ಯೆ ಇದೆ ಅಂತ ಖಂಡಿತ ಅನ್ಕೋಬೇಡಿ. ಯಾಕೆ ಅಂದರೆ ಪಂಚಮ ಭಾವದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಆ ಒಂದು ದೋಷ ಅನ್ನುವಂಥದ್ದು ಪರಿಹಾರವಾಗುತ್ತೆ. ಅದು ಸಣ್ಣ ಪ್ರಮಾಣದಲ್ಲಿ ಆಗುವಂಥದ್ದಾದ್ದರಿಂದ ಹೆಚ್ಚು ಚಿಂತೆ ಮಾಡಬೇಕಾದ್ದಿಲ್ಲ. ತಾಯಿಯವರಿಗೆ ಸ್ವಲ್ಪ ಸಮಾಧಾನವನ್ನು ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮವನ್ನು ಕೇಳ್ತಕ್ಕಂಥದ್ದು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರ.
ಇನ್ನು ವೀಕ್ಷಕರೇ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮುನ್ನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರ ಯೋಗಫಲದ ಪ್ರಕಾರ ಇವತ್ತು ಉತ್ತಮವಾಗಿರತಕ್ಕಂಥ ದಿವಸ. ಚಂದ್ರ ಇರತಕ್ಕಂತಹ ಜಾಗ 3ನೇ ಮನೆ, ಷಟ್ತ್ರಿಸ್ಥಃ ದಶಗ ಶುಭ ಅಂತ ಹೇಳ್ತದೆ. 6, 3, 10ನೇ ಮನೆಗಳಲ್ಲಿ ಷಟ್ಸಪ್ತಾಗ್ದಿ ದಶೈಕ ಶೋಭನಕರಃ ಅಂತ ಹೇಳ್ತಾರೆ. ಅಂದರೆ 6, 7, 10, 3 ಮತ್ತು 1ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ 3ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರನಿಂದಾಗಿ ಖಂಡಿತವಾಗಲೂ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನುವಂಥದ್ದು ಆಗೋದಿಲ್ಲ. ಒಳ್ಳೆಯ ದಿನವಾಗಿದೆ. ಮೀನರಾಶಿಯವರು ಹೆಚ್ಚು ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಜೊತೆಯಲ್ಲಿ ವಿಶೇಷವಾಗಿ ಮಕ್ಕಳಿಂದ ಒಂದು ಉತ್ತಮವಾದಂಥ ಸುದ್ದಿಯನ್ನು ನೀವು ನಿರೀಕ್ಷೆ ಮಾಡಬಹುದು. ಅದರಲ್ಲೂ ವಿಶೇಷವಾಗಿ ಆ ಒಂದು ಸ್ಥಾನಕ್ಕೆ ಶುಕ್ರನ ದೃಷ್ಟಿ ಇರೋದಾದ್ರಿಂದ ಯಾರು ಕಲಾವಿದರಿರ್ತಾರೆ, ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಮಕ್ಕಳು ಏನು ಕಲಾವಿದರಿರ್ತಾರೆ, ಅವರು ತಮ್ಮ ಕಲೆಯ ಪ್ರದರ್ಶನವನ್ನು ಮಾಡಿ ಬೇರೆ ಕಡೆಯಿಂದ ಒಂದು ಶಹಬಾಸ್ಗಿರಿಯನ್ನು ಪ್ರೋತ್ಸಾಹವನ್ನು ಹೊಂದತಕ್ಕಂಥ ಒಂದು ಎಲ್ಲ ಅವಕಾಶಗಳು ಮುಕ್ತವಾಗಿದೆ. ಖಂಡಿತವಾಗಲೂ ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಅನ್ನುವಂಥದ್ದು ಮೀನರಾಶಿಯವರಿಗಿಲ್ಲ. ಆಕಸ್ಮಿಕವಾಗಿ ಇನ್ನೂ ಇಲ್ಲ, ಸ್ವಲ್ಪ ಇವತ್ತು ತೊಂದರೆ ಅಂತ ಅನಿಸ್ತಾ ಇದೆ, ಏನಾದರೂ ಸರಿ ಇವತ್ತು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ನಾವು ಅನುಗ್ರಹ ತಗೋಬೇಕು, ದೈವಾನುಗ್ರಹವನ್ನು ಅಂತ ಅಪೇಕ್ಷೆ ಇರತಕ್ಕಂಥವ್ರು ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಅಂದರೆ ಅತ್ತಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ, ಅತ್ತಿ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕಿದ್ರೆ ಬೆಳಿಗ್ಗೆ 9ರಿಂದ 10 ಗಂಟೆ ಮಧ್ಯದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೀನಿ. ಕಾರಣ ಏನು ಅಂತಂದರೆ ಸೂರ್ಯನ ಬಿಸಿಲು ಬಿದ್ದ ಮೇಲೆ ಒಳಗಡೆ ಹಾಲು ಇರತಕ್ಕಂಥ ವೃಕ್ಷ ಆದ್ದರಿಂದ ಆ ಬಿಸಿಲಿನ ತಾಪಕ್ಕೆ ಅದರಿಂದ ಹೊರಬರಬೇಕಾಗಿರ್ತಕ್ಕಂತಹ ಒಂದು ಶಕ್ತಿ ಹೊರಬರುತ್ತೆ. ಆವಾಗ ನಾವು ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ರೀತಿಯಾಗಿರ್ತಕ್ಕಂಥದ್ದು ಮೇಷಾದಿ 12 ರಾಶಿಗಳವರ ಇವತ್ತಿನ ಯೋಗಫಲ ಆಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಆದಿತ್ಯಾದಿ ನವಗ್ರಹಗಳ ಅನುಗ್ರಹದಿಂದ ಎಲ್ಲರ ಇವತ್ತಿನ ಈ ಶುಕ್ರವಾರದ ದಿನ, ಮಾರ್ಚ್ ತಿಂಗಳ 7ನೇ ತಾರೀಕಿನ ಈ ದಿನ ನಿಮಗೆಲ್ಲರಿಗೂ ಸಹ ಶುಭಪ್ರದವಾಗಿರಲಿ ಅಂತ ಹಾರೈಸ್ತೀನಿ. ಗುರುಜಿ, 12 ರಾಶಿಯವರ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಜೊತೆಗೆ ಮೈಸೂರಿನಿಂದ ಭಾರತಿ ಅನ್ನೋರು ಪತ್ರವನ್ನ ಬರಿತಾ ಇದ್ದಾರೆ. ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರತಿನಿತ್ಯವೂ ತಪ್ಪದೆ ಕಾರ್ಯಕ್ರಮವನ್ನ ವೀಕ್ಷಿಸ್ತೀವಿ ಅಂತ ಕೂಡ ಬರೆದು ತಿಳಿಸಿದ್ದಾರೆ ಗುರುಜಿ. ಜೊತೆಗೆ ಭಾರತಿ ಅವರ ಮಗಳು ನೇಹಾ ಅವ್ರ ಬಗ್ಗೆ ಪ್ರಶ್ನೆಯನ್ನ ಕಳಿಸಿದ್ದಾರೆ. ಅವರ ವಿದ್ಯಾಭ್ಯಾಸ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ ಗುರುಜಿ ಅಂತ ಕೇಳ್ಕೊಂಡಿದ್ದಾರೆ. ನೇಹಾ ಅವರ ಹುಟ್ಟಿದ ದಿನಾಂಕ ಈ ರೀತಿಯಾಗಿದೆ: 16/9/1998 ಬೆಳಗ್ಗೆ 9:36ಕ್ಕೆ ಹುಟ್ಟಿದ್ದಾರೆ ಗುರುಜಿ. ಅವರ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಾ ಇದ್ದಾರೆ. ಭಾರತೀಯವರೇ, ನಿಮ್ಮ ಮಗಳಾಗಿರ್ತಕ್ಕಂಥ ನೇಹಾ ಬಗ್ಗೆ ನೀವು ಪ್ರಶ್ನೆಯನ್ನು ಕೇಳಿದ್ದೀರಾ, ಆಕೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೀರಾ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನಾನು ಶಂಖಪಾದ ಪ್ರಶ್ನೆಯ ಮುಖಾಂತರವಾಗಿ ಕೊಡ್ತೀನಿ. ಭಾರತೀಯವರೇ, ನಿಮ್ಮ ಮಗಳ ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದೀರಾ. ನಿಮ್ಮ ಮಗಳ ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕು ಅಂತಂದರೆ, ಆಕೆಯ ವಿದ್ಯೆ ತಕ್ಕ ಮಟ್ಟಿಗೆ ಇದೆ, ತೊಂದರೆ ಏನಿಲ್ಲ, ಗುರುವಿನ ಅನುಗ್ರಹ ಕೂಡ ಇದೆ, ಚೆನ್ನಾಗಿದೆ. ಆದರೆ ಅಂಗಾರಕನ ದೋಷ ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಇತ್ತೀಚೆಗೆ ಎಲ್ಲೋ ನಿಮ್ಮ ಮಗಳು ಸ್ವಲ್ಪ ಯಾವುದೋ ವಿಚಾರಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ ಮಾನಸಿಕವಾಗಿ ಅಂತ. ಆ ಬಗ್ಗೆ ಅವಳು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಬಂದಾಗ ನೀವು ಸಂಪೂರ್ಣವಾದಂಥ ಒಂದು ಸಹಕಾರವನ್ನು ಕೊಟ್ಟಿಲ್ಲ ಅಂತ ಕಾಣಿಸ್ತಾ ಇದೆ. ಪ್ರಶ್ನೆಯಲ್ಲಿ ಬಂದಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದೇನಿಲ್ಲ ಇಲ್ಲಿ. ಹಾಗಾಗಿ ನಿಮ್ಮ ಮಗಳನ್ನು ಸ್ವಲ್ಪ ಆತ್ಮೀಯವಾಗಿ ತಗೊಳ್ಳಿ, ಆಕೆಗೆ ಬೇಕಾಗಿರ್ತಕ್ಕಂಥ ವಿಚಾರಗಳಿಗೆ ಸರಿಯಾದ ಮಾರ್ಗದರ್ಶನವನ್ನು ಆಕೆ ಕೊಡಿ. ಆವಾಗ ಮಾತ್ರ ನೀವು ಏನು ಬಯಸ್ತಿರೋ ಅದು ಖಂಡಿತವಾಗಿ ದೊರಕುತ್ತೆ. ಮಗಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ದತ್ತಾತ್ರೇಯರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದಿಲ್ಲ ಅಂತಾದ ಪಕ್ಷದಲ್ಲಿ ಗುರುಚರಿತ್ರೆ ಅಂತಕ್ಕಂಥ ಒಂದು ಗ್ರಂಥ ಬರುತ್ತೆ. ಆ ಗ್ರಂಥವನ್ನು ಪ್ರತಿನಿತ್ಯ ನಿಮ್ಮ ಮಗಳ ಕೈಲಿ ಓದಿಸ್ತಕ್ಕಂಥದ್ದು ಕಥಾರೂಪದಲ್ಲಿದೆ ಅದು. ಹಾಗಾಗಿ ಅದನ್ನು ಓದಿಸ್ತಕ್ಕಂಥದ್ದು, ಅದನ್ನು ಆಕೆ ಪಾರಾಯಣ ಮಾಡಲಿ. ಎಷ್ಟಾಗುತ್ತೋ ಅಷ್ಟು ನಿತ್ಯ ಕನಿಷ್ಠ 2 ಅಧ್ಯಾಯಗಳನ್ನು ಓದ್ತಾ ಇದ್ಲು ಅಂತ ಹೇಳಾದರೆ ಖಂಡಿತವಾಗಿಯೂ ಆಕೆಯ ವಿದ್ಯೆ ಅಂತಕ್ಕಂಥದ್ದು ಅಭಿವೃದ್ಧಿ ಆಗುತ್ತೆ. ಮತ್ತು ಆಕೆಯ ಜೀವನದಲ್ಲಿ ಮುಂದೆ ಕೂಡ ಬರ್ತಕ್ಕಂಥ ಎಷ್ಟೋ ಕಷ್ಟ ನಷ್ಟಗಳು ಅದರಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಹೊಂದುತ್ತೆ. ನಿಮ್ಮ ಮಗಳ ಕೈಯಲ್ಲಿ ಪ್ರತಿನಿತ್ಯ ಗುರುಚರಿತ್ರೆ, ಅದರಲ್ಲೂ ವಿಶೇಷವಾಗಿ ದತ್ತಾತ್ರೇಯ ಗುರುಚರಿತ್ರೆಯನ್ನೇ ಓದಿಸ್ತಕ್ಕಂಥದ್ದು ತುಂಬ ಸೂಕ್ತ, ಯೋಗ್ಯವಾದ್ದು ಕೂಡ.
ಆ ಒಂದು ಕೆಲಸವನ್ನು ಮಾಡಲಿ. ಖಂಡಿತವಾಗಲೂ ಎಲ್ಲವೂ ಸಹ ಶುಭವಾಗುತ್ತೆ. ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು ಭಾರತಿ ಅವರೇ ಪತ್ರವನ್ನ ಬರೆದಿದ್ದಕ್ಕಾಗಿ. ಇನ್ನು ಗುರುಜಿ ಇವತ್ತು ಕೂಡ ನಮಗೆ ಹಲವಾರು ವಿಚಾರಗಳನ್ನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಭಗವಂತ ಒಳ್ಳೆಯದನ್ನೇ ಮಾಡಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ವೀಕ್ಷಕರೇ ನೋಡಿದ್ರಿ ಅಲ್ವಾ, ಇದು ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ನಾಳಿನ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಜ್ಞಾನಪೀಠ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುದ್ರೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ನೆಚ್ಚಿನ ಮಾತೃಮಯಿ ಲಲಿತಾ ನಾರಾಯಣ ಸ್ವಾಮಿ ಅವರು. ಅಮ್ಮನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಲ್ವಾ? ಅಮ್ಮ ನಮಸ್ತೆ. ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಅಮ್ಮ. ಧನ್ಯವಾದ. ಪ್ರತಿನಿತ್ಯ ಒಂದೊಂದು ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ತೀರಾ, ಅದ್ರ ಪ್ರಾಮುಖ್ಯತೆ ಏನು ಅಂತ ಕೂಡ ಹೇಳ್ತೀರಾ, ಅವುಗಳ ಪ್ರಯೋಜನ ಎಷ್ಟು ಮಟ್ಟಿಗೆ ನಾವು ಪಡ್ಕೋಬಹುದು ಅಂತ ಕೂಡ ತಿಳಿಸ್ಕೊಡ್ತೀರಾ. ಈ ಶುಕ್ರವಾರದ ದಿವಸ ಯಾವ ಒಂದು ವಿಶೇಷ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀರಾ ಅಂತ ಹೇಳ್ತೀರಾ? ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ನಮ್ಮ ಮುದ್ರೆಗಳಿಂದ ವೀಕ್ಷಕರ ಖಂಡಿತವಾಗಿಯೂ ಪ್ರಯೋಜನ ಪಡೆದುಕೊಂಡಿದ್ದಾರೆ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ನನಗೆ ಕರೆಗಳು ಸಹ ಬರ್ತಾ ಇದೆ, ಈ ಮುದ್ರೆಗಳಿಂದ ಉಪಯೋಗವಾಗಿದೆ ಅಂತ. ಇರಲಿ, ಇಂದಿನ ದಿವಸ ನಾನು ತಿಳಿಸಿಕೊಳ್ತಾ ಇರತಕ್ಕಂತಹ ಮುದ್ರೆ ಮೇರುದಂಡ ಮುದ್ರೆ. ಈ ಹೆಸರೇ ಹೇಳುವ ಹಾಗೆ ಇದು ಮಠಾಧೀಶರಿಗೆ ಸ್ವಾಮೀಜಿಗಳ ಹೆಸರಿನಲ್ಲಿ ನಾವು ಈ ದಂಡವನ್ನು ಹಿಡಿದುಕೊಳ್ಳೋದು ಅಂತ ಹೇಳ್ತೀವಿ. ಇನ್ನೊಂದು ಶಾಲಾ ಕಾಲೇಜುಗಳಲ್ಲಿ ದಂಡಂ ದಶಗುಣಂ ಭವೇತ್ ಅನ್ನೋ ಥರ ಒಂದು ಕೋಲನ್ನು ಕೈ ಹಿಡಿದುಕೊಳ್ಳೋದಕ್ಕೂ ಸಹ ನಾವು ದಂಡ ಅಂತ ಹೇಳ್ತೀವಿ. ಇದು ಅದಲ್ಲ. ಈ ಮೇರುದಂಡ ಅಂತಂತಂದರೆ ಶಕ್ತಿಯುತವಾದಂತಹ ಮಠಾಧೀಶರುಗಳು, ಶಕ್ತಿಯುತವಾದಂತಹ ಸನ್ಯಾಸಿಗಳು ಎಲ್ಲರಿಗೂ ಸಂಬಂಧಪಟ್ಟಂತಹ ಮುದ್ರೆ. ಈ ಮುದ್ರೆಯಿಂದ ಅವರು ಅನೇಕ ಪ್ರಯೋಜನಗಳನ್ನು ಪಡೆದುಕೊಂಡಿದ್ದಾರೆ. ಅದು ನಮಗೂ ಸಹ ಅನ್ವಯಿಸತಕ್ಕಂತಹದ್ದು. ಆದ್ದರಿಂದಲೇ ಅವರು ಹೇಗೆ ಒಂದು ಕೈಯಲ್ಲಿ ದಂಡ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರ್ತಾರೋ, ಈ ಮುದ್ರೆಯನ್ನು ನಾವು ಎರಡು ಕೈಗಳಲ್ಲೂ ಮಾಡಬೇಕು. ಎರಡು ಕೈಗಳನ್ನು ಒಂದಕ್ಕೊಂದು ನಾನು ಸಂಧಿ ಮುದ್ರೆಯಲ್ಲಿ ತೋರಿಸಿದ ಹಾಗೆ ಅಲ್ಲ, ಇದು ಮಾಡತಕ್ಕಂತಹ ರೀತಿಯೇ ಒಂದು ರೀತಿಯ ವಿಶೇಷ ಅಂತ ಹೇಳಬಹುದು. ನೋಡಿ, ಬಲಗೈನಲ್ಲಿ ನೀವು ಮಾಡತಕ್ಕಂತಹದ್ದು ಆಕಾಶ ತತ್ವದ ಬೆರಳು, ಜಲತತ್ವದ ಬೆರಳು ಎರಡನ್ನೂ ಸರಳ ರೇಖೆಗೆ ತನ್ನಿ. ಅದರ ಮೇಲೆ ನಿಮ್ಮ ಹೆಬ್ಬೆಟ್ಟು ಬರಬೇಕು. ಈ ಎರಡು ಬೆರಳುಗಳು ಹೀಗಿರಬೇಕು. ಇದು ಅತ್ಯಂತ ಮುಖ್ಯವಾದಂತಹದ್ದು. ಬಲಗೈನಿಂದ ಈ ಮುದ್ರೆಯನ್ನು ಮಾಡಿ ತೋರಿಸಿದ್ದೀನಿ. ಇದೆರಡು ಬೆರಳುಗಳು ಅಂದರೆ ಆಕಾಶ ತತ್ವ ಮತ್ತು ಜಲತತ್ವ ಎರಡು ಸರಳ ರೇಖೆಯಲ್ಲಿ ಬಂದು ಅದರ ಮೇಲೆ ಹೆಬ್ಬೆಟ್ಟು ಬರಬೇಕು. ಖಂಡಿತವಾಗಿಯೂ ಉಗುರಿರಬಾರ್ದು, ಬಣ್ಣ ಇರಬಾರ್ದು ಅಂತ ಹೇಳಿದ್ದೀನಿ. ಆ ಉಗುರು ಬಂದರೆ ನಿಮಗೆ ಆ ಒಂದು ಚರ್ಮಕ್ಕೆ ತಾಗೋದಿಲ್ಲ, ನಾಡಿಗೆ ನಾಡಿ ತಾಗುವುದಿಲ್ಲ, ಪ್ರಯೋಜನವಿಲ್ಲ. ಉಗುರಿದ್ದು ಈ ಮುದ್ರೆಗಳನ್ನು ಖಂಡಿತವಾಗ್ಲೂ ಮಾಡಿದ್ರು ಒಂದೇ, ಮಾಡದೆ ಹೋದರೂ ಒಂದೇ. ಈ ಎಲ್ಲ ಮುದ್ರೆಗಳಿಗೂ ಅಷ್ಟೇ ಉಗುರುಗಳು ಸೋಕಬಾರದು. ಇದಕ್ಕೆ ಚರ್ಮಕ್ಕೆ ಚರ್ಮ ಸೋಕಿದಾಗ ನಾಡಿಗೆ ನಾಡಿ ಸೋಕುತ್ತೆ. ಇನ್ನು ಇದನ್ನು ಮೇರುದಂಡ ಮುದ್ರೆ ಅಂತ ಹೇಳಿದೆ. ಬಲಗೈನಲ್ಲಿ ಈ ರೀತಿಯಾದರೆ ಎಡಗೈನಲ್ಲಿ ಮಾಡತಕ್ಕಂತಹದ್ದು ತೋರು ಬೆರಳನ್ನು ತೆಗೆದುಕೊಳ್ಳಿ, ಹೆಬ್ಬೆಟ್ಟಿನ ಮೊದಲನೆಯ ಸಂಧಿಗೆ ತೆಗೆದುಕೊಂಡು ಬಂದು ಅದರ ಮೇಲೆ ಹೆಬ್ಬೆಟ್ಟನ್ನು ಈ ರೀತಿಯಾಗಿ ತರಬೇಕು. ನೀವು ಒಂದು ವೇಳೆ ಇದೇ ಮುದ್ರೆಯನ್ನು ಈ ರೀತಿ ಮಾಡಿಬಿಟ್ರೆ ಇದು ಚಿನ್ನ ಮುದ್ರೆಯಾಗ್ಬಿಡುತ್ತೆ, ಜ್ಞಾನ ಮುದ್ರೆಯಾಗತ್ತೆ. ಆದರೆ ಮೇರುದಂಡ ಮುದ್ರೆಯಾಗುವುದಿಲ್ಲ. ಹಾಗಾಗಿ ಮುದ್ರೆಯನ್ನು ಸರಿಯಾಗಿ ಗಮನಿಸಿ ವೀಕ್ಷಕ ಬಾಂಧವರೇ. ಇದನ್ನು ಈ ರೀತಿಯಾಗಿ ತೆಗೆದುಕೊಂಡು ಬಂದಾಗ ಇದು ಮೇರುದಂಡ ಮುದ್ರೆ. ಈ ಎರಡು ಕೈಗಳಲ್ಲೂ ಈ ಮುದ್ರೆಯನ್ನು ಮಾಡಿದಾಗ ಇದರಿಂದ ಸಿಗತಕ್ಕಂತಹ ಅನುಕೂಲ ಅಪಾರ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಮುದ್ರೆಗಳನ್ನು ಮಾಡಬೇಕು. ನೀವು ಯಾವುದೇ ಮುದ್ರೆಗಳನ್ನು ಮಾಡಿದಾಗಲೂ ನನಗೆ ಖಂಡಿತವಾಗ್ಲೂ ಗೊತ್ತು, ರಕ್ತಾಭಿಸರಣವಾಗತ್ತೆ ಸರಾಗವಾಗಿ. ಯಾಕೆಂದರೆ ಯಾವುದಾದರೂ ರಕ್ತನಾಳಗಳಲ್ಲಿ ಸಣ್ಣ ಸಣ್ಣ ಗಂಟುಗಳಿದ್ದರೆ ಅದನ್ನು ಹೊಡೆದು ಓಡಿಸ್ಕೊಂಡು ಬರತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಈ ಮುದ್ರೆಗಳಿಗೆ ಅಂತ ಹೇಳಬಹುದು. ಹಾಗಾಗಿ ಸ್ವಲ್ಪ ಸಣ್ಣದಾಗಿ ನೋವಾಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ತೊಡೆಯ ಮೇಲೆ ಇಟ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಟೇಬಲ್ ಹಾಕಿ ಒಂದು ಪಿಲ್ಲೋನ ಕೆಳಗಡೆಗೆ ಇಟ್ಕೊಂಡು ಅದ್ರ ಮೇಲೆ ಕೈ ಇಟ್ಕೊಳ್ಳಿ. ಅಥವಾ ನಿಮಗೆ ಡೈರೆಕ್ಟಾಗಿ ಟೇಬಲ್ ಮೇಲೆ ಕೈ ಇಟ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಖಂಡಿತವಾಗ್ಲೂ ಇಟ್ಕೊಳ್ಳಿ. ಅದನ್ನು ಕೈನ ಹೀಗೆ ಇಟ್ಕೊಂಡೇ ಮಾಡಬೇಕು ಅನ್ನತಕ್ಕಂತಹ ರೂಲ್ಸು ರೆಗ್ಯುಲೇಷನ್ಸು ಏನೂ ಇಲ್ಲ.
ನೀವು ಒಂದು ಕಡೆ ಆರಾಮವಾಗಿ ಕುಳಿತು ಕೆಳಗಡೆ 2 ದಿಂಬುಗಳನ್ನು ಇಟ್ಟುಕೊಂಡು ಅದರ ಮೇಲೆ ಕೈಯನ್ನು ಇಟ್ಕೊಂಡು ಮಾಡಬಹುದು, ಅಥವಾ ನಿಮ್ಮ ತೊಡೆಯ ಮೇಲೆ ಸಹ ಕೈಯನ್ನು ಇಟ್ಟುಕೊಂಡು ಮಾಡಬಹುದು. ಯಾಕೆಂದರೆ ನಾವು 2 ಕೈಗಳಿಂದಲೂ ಮಾಡಿದಾಗ ಬೇರೆ ಕೆಲವು ಮುದ್ರೆಗಳನ್ನು ಒಂದು ಕೈನಲ್ಲಿ ಸ್ವಲ್ಪ ಹೊತ್ತು ಇನ್ನೊಂದು ಕೈನಲ್ಲಿ ಸ್ವಲ್ಪ ಹೊತ್ತು ಮಾಡಬಹುದು. ಆದರೆ 2 ಕೈಗಳಲ್ಲೂ ಮಾಡತಕ್ಕಂತಹ ಮುದ್ರೆಗಳಿಗೆ ಆಯಾ ಕೈಗಳೇ ಉಪಯೋಗಿಸಬೇಕು. ನಾನು ಸಂಧಿ ಮುದ್ರೆಯಲ್ಲೂ ಹೇಳಿದ್ದೀನಿ, ಈ ಮೇರುದಂಡ ಮುದ್ರೆಯಲ್ಲೂ ಹೇಳ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಬರತಕ್ಕಂತಹ ಅನೇಕ ಮುದ್ರೆಗಳಿಗೆ ನಮಗೆ 2 ಕೈಗಳು ಅವಶ್ಯಕತೆ ಇರುತ್ತೆ. ಹೀಗಾಗಿ ಈ ಮುದ್ರೆಗಳನ್ನು ಮಾಡುವಾಗ ನೀವು ಯಾವ ರೀತಿಯ ನಿಮಗೆ ಬೇಕಾದಂತಹ ಆಸನಗಳನ್ನು ಬಳಸ್ಕೊಳ್ಬಹುದು ಮತ್ತು ಇದರಿಂದ ವಾಸಿಯಾಗತಕ್ಕಂತಹದ್ದು. ನಾನು ಹೇಳಿದೆ, ಈ ಮುದ್ರೆಗಳನ್ನು ಮಾಡುವಾಗಲೇ ನೀವು ಕುಳಿತುಕೊಂಡು ಮಾಡ್ತಾ ಇರ್ತೀರಾ ಅಥವಾ ನೀವು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಬೆಳಗ್ಗಿಂದಲೂ ಸಂಜೆಯವರೆಗೂ ಆಫೀಸಲ್ಲಿ ಕುಳಿತುಕೊಂಡು ಬೆನ್ನೋವು ಬಂದುಬಿಟ್ಟಿರುತ್ತೆ, ದಣಿವಾಗಿರುತ್ತೆ, ಆಯಾಸವಾಗಿರುತ್ತೆ, ಅಥವಾ ಒಂದೇ ಕಡೆಗೆ ಕುಳಿತುಕೊಂಡು ಕಂಪ್ಯೂಟರ್ನಲ್ಲೇ ಕಣ್ಣನ್ನು ಹಾಯಿಸಿ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಮೈಕೈ ನೋವು ಬಂದುಬಿಟ್ಟಿರುತ್ತೆ, ಬೆನ್ನು ನೋವುಗಳು ಬಂದುಬಿಟ್ಟಿರುತ್ತೆ. ಇದು ಶಾರೀರಿಕವಾದ ರೋಗದಿಂದ ಬಂದಂತಹದ್ದಲ್ಲ, ಆಯಾಸದಿಂದ ದಣಿವಿನಿಂದ ಬಂದಂತಹದ್ದು. ಇದನ್ನು ಎಚ್ಚರಿಕೆಯಿಂದ ತಿಳಿದುಕೊಳ್ಳಬೇಕು. ಯಾಕೆಂದರೆ ನೋವು ಬಂದಿದೆ ಅಂತಂದ್ಬಿಟ್ಟು ಈ ಮುದ್ರೆ ಮಾಡಿದ್ರೆ ಹೋಗಲೇ ಇಲ್ಲ ಅಂತಂದರೆ ಖಂಡಿತ ಸಾಧ್ಯವಿಲ್ಲ. ಇದು ದಣಿವು, ಆಯಾಸ, ಸುಸ್ತು ಈ ಥರದ್ದಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಇದನ್ನು ಇಂತಹ ಸಂದರ್ಭಗಳಲ್ಲಿ ಮಾತ್ರ ಮಾಡಬೇಕು. ಇನ್ನೊಂದು ಏನಪ್ಪ ಇದರಲ್ಲಿ ಅಂತಂದರೆ, ಮಾಡಿದಾಗ 15ರಿಂದ 20 ನಿಮಿಷಗಳ ಕಾಲ ಇದನ್ನು ಮಾಡಿ, ಇದು ಚಿಕಿತ್ಸಾ ಮುದ್ರೆಯೇ. ಒಂದು 5 ನಿಮಿಷಗಳ ಕಾಲ ಇದಕ್ಕೆ ಪ್ರಾಣ ಮುದ್ರೆಯನ್ನು ಮಾಡಿದರೆ ಸಾಕು. ಇದೇನು ನೀವು 50 ನಿಮಿಷಗಳ ಕಾಲ ಮಾಡತಕ್ಕಂತಹ ಅವಶ್ಯಕತೆ ಏನಿಲ್ಲ. ಇದನ್ನು 15-20 ನಿಮಿಷಗಳ ಕಾಲ ಸಾಕು. ಇದರಿಂದ ಆಗತಕ್ಕಂತಹ ಮತ್ತೊಂದು ಲಾಭ ಏನು ಅಂತಂದರೆ, ಇದು ಮೂತ್ರಾವರೋಧನವನ್ನು ತಡೆಯುತ್ತೆ. ಆಫೀಸಿಂದ ಬರ್ತಾ ಇದ್ದೀರಾ, ಬಸ್ಸಲ್ಲಿದ್ದೀರಾ, ಯೂರಿನ್ ಪಾಸ್ ಮಾಡಬೇಕು, ಬಸ್ಸಿನಿಂದ ಇಳಿಯೋಕ್ಕಾಗಲ್ಲ, ಇಳಿದ್ರೆ ಮತ್ತೊಂದು ಬಸ್ ಸಿಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಇದು ನಮ್ಮನ್ನು ರಾಮಬಾಣದಂತೆ ಕಾಪಾಡಿಬಿಡುತ್ತೆ. ಮತ್ತು ಸೊಂಟನ ಆಫೀಸ್ನಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ, ಮನೆಗಳಲ್ಲೇ ಕುಳಿತಿರತಕ್ಕಂತಹ ಎಷ್ಟೋ ಜನಗಳಿಗೆ ಸೊಂಟ ನೋವು, ಮಂಡಿ ನೋವು, ಬೆನ್ನು ನೋವುಗಳು ಪ್ರಾರಂಭವಾಗಿಬಿಟ್ಟಿರುತ್ತೆ. ಅಂತಹದ್ದು ರೋಗಕ್ಕೆ ಸಂಬಂಧಪಟ್ಟಿದ್ದಲ್ಲದೆ ದಣಿವಿಗೆ ಸಂಬಂಧಪಟ್ಟಂತಹ ಈ ಎಲ್ಲ ಸೊಂಟ ನೋವಾಗಿರಬಹುದು, ಬೆನ್ನು ನೋವಾಗಿರಬಹುದು, ಮಂಡಿ ನೋವಾಗಿರಬಹುದು, ಖಂಡಿತವಾಗಿಯೂ ನಿಮಗೆ ಶಮನಗೊಳ್ಳುತ್ತೆ. 15ರಿಂದ 20 ನಿಮಿಷಗಳ ಕಾಲ ಮಾಡಿ. ಇದನ್ನು ಮಾಡಿದ ತಕ್ಷಣ ಒಂದು 5 ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನು ಮಾತ್ರ ಮಾಡೋದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಈ ಪ್ರಾಣ ಮುದ್ರೆಯನ್ನು ಯಾತಕ್ಕೆ ಮಾಡಲೇಬೇಕು ಅಂತ ಹೇಳ್ತೀನಿ ಅಂತಂದರೆ, ನಮ್ಮ ಪ್ರಾಣಗಳನ್ನು ಸಮಾನವಾಗಿ ಇಡತಕ್ಕಂತಹ ಶಕ್ತಿ ಇದರಲ್ಲಿರೋದ್ರಿಂದ ಇದರ ಬಗ್ಗೆ ನೀವು ಪ್ರಾಣ ಮುದ್ರೆಯನ್ನು ಮಾಡಲೇಬೇಕು. ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವೀಕ್ಷಕರಿಗೊಂದು ವಿರಾಮ. ವಿರಾಮದ ನಂತರ ಮುದ್ರೆ ಬಗ್ಗೆ ಇನ್ನಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಡಗೈಯಲ್ಲಿ ಒಂದು ಮುದ್ರೆ, ಬಲಗೈಯಲ್ಲಿ ಒಂದು ಮುದ್ರೆ, ಸರಿ, 2 ಅದ್ಲು ಬದಲಾದ್ರೆ ಏನಾಗುತ್ತೆ? ಏನಾಗುತ್ತೆ ಹೇಳ್ತೀರಾ? ಈ ಕೈಯಲ್ಲಿ ಮಾಡುವಂತಹ ಮುದ್ರೆನ ಈ ಕೈಯಲ್ಲಿ ಮಾಡಿದ್ರೆ ಏನಾಗುತ್ತೆ? ವಿಕಸನ ಮುದ್ರೆಗಳಲ್ಲಿ ನೀವು ಕೇಳಿದಂತಹ ಪ್ರಶ್ನೆಗೆ ಯಾವುದೇ ತೊಂದರೆ ಇಲ್ಲ. ಅಂದರೆ ಚಿನ್ ಮುದ್ರೆ ಆಗಿರಬಹುದು, ಆಕಾಶ ಮುದ್ರೆ ಆಗಿರಬಹುದು, ಪೃಥ್ವಿ ಮುದ್ರೆ ಆಗಿರಬಹುದು, ವರುಣ ಮುದ್ರೆ ಆಗಿರಬಹುದು. ಆದರೆ ಚಿಕಿತ್ಸಾ ಮುದ್ರೆಗಳನ್ನು ಮಾತ್ರ ಯಾವ ಕೈನಲ್ಲಿ ಯಾವುದನ್ನು ಮಾಡಬೇಕು ಅದೇ ಕೈನಲ್ಲಿ ಮಾಡಬೇಕು. ಕಾರಣ ಏನು ಅಂತಂದರೆ, ಬಲಗೈನಲ್ಲಿ ರವಿನಾಡಿ, ಎಡಗೈನಲ್ಲಿ ಚಂದ್ರನಾಡಿ ಇದೆ. ಚಂದ್ರನಾಡಿಯಿಂದ ಮಾಡತಕ್ಕಂತಹ ಮುದ್ರೆಗಳನ್ನು ಚಂದ್ರನಾಡಿಯಿಂದಲೇ ಮಾಡಬೇಕು. ರವಿನಾಡಿ ಅಥವಾ ಸೂರ್ಯನಾಡಿಯಿಂದ ಮಾಡತಕ್ಕಂತಹ ಮುದ್ರೆಗಳನ್ನು ಸೂರ್ಯನಿಂದಲೇ ಮಾಡಬೇಕು, ಸೂರ್ಯನಾಡಿಯಿಂದಲೇ ಮಾಡಬೇಕು, ಅಂದರೆ ಬಲಗೈನಿಂದಲೇ ಮಾಡಬೇಕು. ಯಾಕೆಂದರೆ ಸೂರ್ಯ ಅತ್ಯಂತ ಉಷ್ಣತೆಯುಳ್ಳ ಗ್ರಹ, ಚಂದ್ರ ಅತ್ಯಂತ ಶೀತಲವಾದ ಗ್ರಹ. ಸೂರ್ಯನಿಂದ ಬಂದಂತಹ ರಿಫ್ಲೆಕ್ಷನ್ನೇ ನಮಗೆ ಚಂದ್ರನಿಂದ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಕೈಗಳನ್ನು ಅದಲು ಬದಲು ಮಾಡಬಾರದು. ಇದನ್ನು ಚಿಕಿತ್ಸಾ ಮುದ್ರೆಗಳಲ್ಲಿ ಮಾತ್ರ ಯಾವ ಕೈನಲ್ಲಿ ಏನು ನಾನಿಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನೋ ಅದದೇ ಮುದ್ರೆಗಳನ್ನು ಆ ಕೈನಲ್ಲೇ ಮಾಡಬೇಕಮ್ಮ. ಖಂಡಿತವಾಗಿಯೂ ಬದಲು ಮಾಡಿದಾಗ ಅದರ ರಿಪರ್ಕಷನ್ನು ತುಂಬ ಕೆಟ್ಟದಾಗುತ್ತೆ. ಅದರಿಂದ ಕೈಗಳನ್ನು ದಯವಿಟ್ಟು ಬದಲಾಯಿಸಬೇಡಿ ವೀಕ್ಷಕ ಬಾಂಧವರೇ. ಇದು ಅತ್ಯುತ್ತಮ ಪ್ರಶ್ನೆ, ಇದರ ಬಗ್ಗೆ ಎಲ್ಲರಿಗೂ ಅರಿವಿರಲಿ. ಮತ್ತು ಅಷ್ಟೇ ಅಲ್ಲ, ಈ ಮುದ್ರೆಗಳಿಂದ ಆಗತಕ್ಕಂತಹ ಲಾಭ, ನಾವು ಕಂಪ್ಯೂಟರ್ಗಳ ಮುಂದೆ ಕೂತಿರ್ತೀವಿ, ಆಮೇಲೆ ಈ ವಾಚ್ ಕೆಲಸಗಳನ್ನ ಮಾಡೋರು ಇರ್ತಾರಲ್ಲ, ಕಣ್ಣಿಗೆ ಇದು ಒಂದು ಇನ್ಸ್ಟ್ರೂಮೆಂಟ್ನ ಹಾಕ್ಕೊಂಡು ಮಾಡ್ತಾ ಇರ್ತಾರೆ. ಕಣ್ಣಿಗೆ ಸ್ಟ್ರೈನ್ ಆಗಿರುತ್ತೆ. ಕಣ್ಣಿಗೆ ಅಷ್ಟೇ ಅಲ್ಲ,
ಆ ಕಣ್ಣಿನ ಸ್ಟ್ರೈನು ಈ 2 ತಲೆಭಾಗಗಳಲ್ಲೂ ಆಗಿಬಿಟ್ಟಿರುತ್ತೆ. ಅಂತಹವರು ಈ ಮುದ್ರೆಯನ್ನು 10-15 ನಿಮಿಷಗಳ ಕಾಲ ಮಾಡಿದರೆ ಆ ತೊಂದರೆಯಿಂದ ಖಂಡಿತವಾಗಿಯೂ ಹೊರಗಡೆಗೆ ಬರೋದಕ್ಕೆ ಸಾಧ್ಯ. ಇದು ಇನ್ನೊಂದು ವಿಶೇಷ ಏನು ಅಂದರೆ, ಮನುಷ್ಯನಲ್ಲಿ ಇರತಕ್ಕಂತಹದ್ದು ರೆಸಿಸ್ಟೆನ್ಸ್ ಪವರ್, ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಯಾವುದೋ ಔಷಧವನ್ನು ತೆಗೆದುಕೊಂಡಿರ್ತೀವಿ, ಆ ಔಷಧ ಕೆಲಸ ಮಾಡ್ತಾ ಇರೋದಿಲ್ಲ. ಯಾಕೆಂದರೆ ಸಂಪೂರ್ಣ ರೂಪದಿಂದ ಮುದ್ರೆಗಳು ಮಾಡೋದಕ್ಕೆ ಬರದೇ ಇರಬಹುದು, ಯಾವುದೋ ಸಣ್ಣ ಹೆಚ್ಚು ಕಡಿಮೆ ಆಗಬಹುದು. ನಾನು ಒಂದೊಂದು ಬೆರಳಿನಲ್ಲೂ 72,000 ನಾಡಿಗಳಿದೆ ಅಂತ ಹೇಳಿದ್ದೀನಿ. ಈ ಕೈ ಬೆರಳಿರೋದಿಷ್ಟು, ಇದರಲ್ಲಿ 72,000 ಅಂತಂದರೆ ನಮಗೆ ಅದೇನೋ ಹೇಳ್ತಾರಲ್ಲ, ಮೈಕ್ರೋಸ್ಕೋಪ್ ಹಾಕ್ಕೊಂಡು ನೋಡಿದ್ರೂ ಕಾಣೋದಿಲ್ಲ. ಅಂತಹದನ್ನು ಋಷಿಮುನಿಗಳು ನೋಡಿರತಕ್ಕಂತಹದ್ದು ಈ 72,000 ಅವರ ಅಂತಃಚಕ್ಷುಗಳಿಂದ, ಅವರ ಕೊಡುಗೆ ಇದು. ಅಂತಹ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸವಾದರೆ ವ್ಯತ್ಯಾಸಗಳಾಗ್ಬಿಡುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಈ ಮುದ್ರೆಗಳನ್ನು ಮಾಡತಕ್ಕಂತಹದ್ದು ಅತ್ಯಂತ ಮುಖ್ಯ. ಔಷಧಗಳನ್ನು ಇದಕ್ಕೋಸ್ಕರ ನಾವು ತೆಗೆದುಕೊಳ್ತೀವಿ. ಔಷಧಗಳನ್ನು ತೆಗೆದುಕೊಂಡಾಗ ಔಷಧದ ಪರಿಣಾಮ ತಕ್ಷಣ ಆಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಈ ಮುದ್ರೆಗಳನ್ನು, ತುಂಬ ಸುಲಭವಾದಂತಹ ಮುದ್ರೆ, ಯಾವುದೇ ವಿಧವಾದಂತಹ ಕಷ್ಟವೂ ಇಲ್ಲ, ಒಂದು ಮಗು ಬೇಕಾದರೂ ಮಾಡಬಹುದು. ಈ ಮುದ್ರೆಯನ್ನು 15ರಿಂದ 20 ನಿಮಿಷಗಳ ಕಾಲ ಮಾಡಿದರೆ ಔಷಧ ಚೆನ್ನಾಗಿ ಪ್ರತಿಫಲಿಸುತ್ತೆ ಶರೀರದಲ್ಲಿ, ಔಷಧದ ಪರಿಣಾಮ ಚೆನ್ನಾಗಿ ಆಗುತ್ತೆ, ರೋಗದಿಂದ ನಿವಾರಣೆಯಾಗತಕ್ಕಂತಹದ್ದು, ಶಮನವಾಗತಕ್ಕಂತಹ ಶಕ್ತಿ ಬರುತ್ತೆ. ಕೆಲವರು ಹೇಳ್ತಾರೆ, ನನಗೆ ಒಂದೇ ಕಡೆ ಕೂತು ಆಗಿಬಿಟ್ಟು ಅದರಿಂದ ಸ್ಲಿಪ್ ಡಿಸ್ಕ್ ಆದಂಗೆ ಆಗೋಗ್ಬಿಟ್ಟಿದೆ, ಅಥವಾ ಇನ್ನೂ ಒಂದು ಹೇಳ್ತಾರೆ ಅಂದರೆ ಮಲವಿಸರ್ಜನ ಸ್ಥಳದಲ್ಲಿ ತುಂಬ ಉರಿ ಆಗ್ತಾ ಇರುತ್ತೆ, ಏಕೆಂದರೆ ಒಂದೇ ಸಮದಲ್ಲಿ ಕೂತಿರ್ತೀನಿ ಈ ಕಾರಣದಿಂದ ಅಂತ. ಇದು ಯಾವುದೇ ವಿಧವಾದಂತಹ ಕಾಯಿಲೆಯಿಂದ ಬಂದಿದ್ದಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಈ ತರಹ ಕೂತು ಶರೀರಕ್ಕೆ ಆಯಾಸವನ್ನು, ದಣಿವನ್ನು, ಅದಷ್ಟಕ್ಕರೆ ಈ ರೀತಿಯಾಗಿ ಬಂದಾಗ ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಈ ಮಲವಿಸರ್ಜನೆಯ ಒಂದು ಉರಿಯಿಂದ ಹೊರಗಡೆಗೆ ಬರೋದಕ್ಕೆ ಸಾಧ್ಯ, ಈ ತೊಂದರೆಗಳಿಂದ ನಮಗೆ ಹೊರಗಡೆ ಬರೋದಕ್ಕೆ ಸಾಧ್ಯ. ಇದರ ಜೊತೆಯಲ್ಲಿ ಕೆಲವರು ಹೇಳ್ತಾರೆ, ನಾನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ, ತುಂಬ ಆಯಾಸದಿಂದ ಬಿದ್ದೋಗ್ಬಿಡೋ ಥರ ಆಗೋಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡೋದು? ಜಲೋದರ ನಾಶಕ ಮುದ್ರೆಯನ್ನು ಹೇಳಿಕೊಟ್ಟಿದ್ದೀರಾ, ಅದನ್ನು ಮಾಡಿದ್ವಿ. ಆದರೆ ಅದನ್ನು ಮಾಡಿದಾಗ ಜಲೋದರ ನಾಶಕದ ಎಲ್ಲ ಗುಣಗಳು ಆಯಿತು, ಈ ಥರದ್ದು ನಮಗೆ ಆಗಲಿಲ್ಲ ಅಂದ್ಬಿಟ್ಟು ನೋಡಿ, ಈ ಮುದ್ರೆಯಲ್ಲಿ ಒಂದು ಆಕಾಶ ತತ್ವ, ಇನ್ನೊಂದು ಜಲೋದರ ನಾಶಕ, ಇದೆರಡೂ ಇದೆ. ಜೊತೆಯಲ್ಲಿ ಇಲ್ಲಿರತಕ್ಕಂತಹದ್ದು ಇದು ವಾಯುತತ್ವದ ಬೆರಳು ಮತ್ತು ಅಗ್ನಿತತ್ವ. ಅಲ್ಲಿಗೆ ಎಷ್ಟು ತತ್ವಗಳು ಇದರಲ್ಲಿ ಸೇರ್ಕೊಂಡು ಬಿಡ್ತು. ಆಕಾಶ ತತ್ವ, ಜಲತತ್ವ, ವಾಯುತತ್ವ, ಅಗ್ನಿತತ್ವ. ಅದರಲ್ಲೂ ಆಕಾಶ ತತ್ವ ಜಲತತ್ವಕ್ಕೆ ಬೆಂಕಿ ಅಂದರೆ ಅಗ್ನಿತತ್ವವು ಸೇರಿಕೊಂಡಾಗ ಈ ಎಲ್ಲ ತೊಂದರೆಗಳನ್ನು ಸಮತೋಲನವಾಗಿ ಕಾಪಾಡುತ್ತೆ, ಸಮಶೀತೋಷ್ಣವಾಗಿ ನೋಡಿಕೊಂಡು ಬರುತ್ತೆ. ಯಾವುದೇ ವಿಧವಾದಂತಹ ಏರುಪೇರುಗಳು ಆಗೋದಿಲ್ಲ. ಕಣ್ಣಿನ ತೊಂದರೆಗಳ ನಿವಾರಣೆ, ಹಾಗೆ ನಿಮಗೆ ಆಗತಕ್ಕಂತಹ ದಣಿವಿನ ನಿವಾರಣೆ, ಹೊರಗಡೆಯಿಂದ ಬಂದಂತಹ ಆಯಾಸದ ನಿವಾರಣೆ, ಕಂಪ್ಯೂಟರ್ನ ಮುಂದೆ ಕುಳಿತು ಕೆಲಸ ಮಾಡಿದಾಗ ಆದಂತಹ ತೊಂದರೆಗಳ ನಿವಾರಣೆ, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಇಂತಹ ಎಲ್ಲ ತೊಂದರೆಗಳನ್ನು ಶಮನಗೊಳಿಸತಕ್ಕಂತಹ ಮುದ್ರೆ ಅಂತಂದರೆ ಇದು. ಕೆಲವು ಸಂದರ್ಭಗಳಲ್ಲಿ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಎಲ್ಲೋ ನಾವು ಯಾವುದೋ ನೀರು ಸಿಗದೆ ಇರೋ ಕಡೆಗೆ ಹೋಗಿರ್ತೀವಿ. ಅಯ್ಯೋ ಈಗೇನು ಕಷ್ಟ ಇಲ್ಲ, ಬಿಸ್ಲರಿ ವಾಟ್ರ್ ಎಲ್ಲಂದ್ರಲ್ಲಿ ಸಿಗುತ್ತೆ ಅಂತ ಹೇಳ್ತೀರಾ, ಒಪ್ಕೋತೀನಿ. ಆ ಒಂದು ಅಂಗಡಿಯು ನಮಗೆ ಹತ್ತಿರದಲ್ಲಿ ಸಿಗಬೇಕಲ್ಲ, ಅಷ್ಟೊತ್ತಿಗೆ ಅಯ್ಯೋ ನಂಗೆ ಪ್ರಾಣ ಹೋದಂಗೆ ಆಗೋಗ್ಬಿಟ್ಟಿದೆ, ನಂಗೆ ಎಲ್ಲಾದರೂ ಯಾರಾದರೂ ಒಂದು ಲೋಟ ನೀರು ಕೊಟ್ಟರೆ ಸಾಕು ಅಂತ ಅಂದ್ಕೊಂಡಿರ್ತೀವಿ. ಅಂತಹ ಸಂದರ್ಭದಲ್ಲಿ ಇದು ಜಲೋದರ ನಾಶಕ ಮುದ್ರೆಯೂ ಇದೆ, ಆಕಾಶ ಮುದ್ರೆಯೂ ಇದೆ, ಇದು ಅಗ್ನಿತತ್ವದ್ದು ಇದೆ. ಇದನ್ನು ನೀವು ಮಾಡ್ತಾ ಬಂದರೆ ಖಂಡಿತವಾಗಿ ಈ ತೊಂದರೆಯಿಂದ ಹೊರಗಡೆಗೆ ಬರ್ತೀರಾ. ಶಮನವಾಗತಕ್ಕಂತಹ ಶಕ್ತಿ, ಉಪಶಮನ ಕೊಡತಕ್ಕಂತಹ ಶಕ್ತಿ, ತಕ್ಷಣದಲ್ಲಿ ನಮಗೆ ಪರಿಹಾರ ಕೊಡತಕ್ಕಂತಹ ಶಕ್ತಿ ಇರತಕ್ಕಂತಹ ಮುದ್ರೆ ಈ ಮೇರುದಂಡ ಮುದ್ರೆ. ಅದಕ್ಕೆ ಸನ್ಯಾಸಿಗಳೇನು ಮಾಡ್ತಾ ಇದ್ರು ಗೊತ್ತಾ? ಜಪಕ್ಕೆ ಕುಳಿತುಕೊಂಡಾಗ, ಧ್ಯಾನಕ್ಕೆ ಕುಳಿತುಕೊಂಡಾಗ ಅವರು ಗಂಟೆಗಟ್ಟಲೆ ಕುಳಿತುಕೊಳ್ತಾರೆ. ಏನು ನಮ್ಮ ಥರ 5-10 ನಿಮಿಷ ಮಾಡ್ತಾರಾ? ಆ ಗಂಟೆಗಟ್ಟಲೆಯ ಸಮಯದಲ್ಲಿ ಇಂತಹ ಮುದ್ರೆಗಳನ್ನು ಮಧ್ಯ ಮಧ್ಯದಲ್ಲಿ ಒಂದು 10-15 ನಿಮಿಷಗಳ ಕಾಲ ಮಾಡಿ. ಯಾಕೆಂದರೆ ಒಂದು ಸರ್ತಿ ಧ್ಯಾನಕ್ಕೆ ಕುಳಿತ ಮೇಲೆ ಅವರು ಏಳಬಾರದು, ಅದು ಅವರಿಗೆ ಅತ್ಯಂತ ಮುಖ್ಯವಾದಂಥದ್ದು. ಅಂತಹ ಸಂದರ್ಭಗಳಲ್ಲಿ ಇದನ್ನು ಮಾಡಿ ಈ ಎಲ್ಲ ತೊಂದರೆಗಳನ್ನು ಅವರು ಪರಿಹರಿಸ್ಕೊಳ್ತಾ ಇದ್ರು. ಅರ್ಧ ದಿನ, ಒಂದು ದಿನದ ಗಟ್ಟಲೆ ಕೂತ್ಕೊಳ್ತಾ ಇದ್ರು, ಬೆನ್ನೋವು ಬರ್ತಾ ಇತ್ತು, ಸೊಂಟ ನೋವು ಬರ್ತಾ ಇತ್ತು, ಯಾವುದೂ ಅವರಿಗೆ ಪರಿಣಾಮವಾಗ್ತಾ ಇರಲಿಲ್ಲ. ಆ ಒಂದು ಶಕ್ತಿಯನ್ನು ಬೆಳೆಸಿಕೊಡತಕ್ಕಂತಹ ಮುದ್ರೆ ಅಂದರೆ ಈ ಮುದ್ರೆ ಅಂತ ಹೇಳ್ಬೋದು. ಇದರ ಉಪಯೋಗವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಮುದ್ರೆ ಬಗ್ಗೆ ಮಾತ್ರ ಅಲ್ಲ, ನೀವು ವಾಸ್ತು ಬಗ್ಗೆ ಹಾಗೂ
ಧಾನ್ಯಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀರಾ. ಶುಕ್ರವಾರದ ಈ ದಿವಸ ಒಂದು ಒಳ್ಳೆ ಮುದ್ರೆ ತೋರಿಸ್ಕೊಟ್ಟಿದ್ದೀರಾ. ಹಾಗೆ ಬೇರೆ ಯಾವ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀರಾ? ಶುಕ್ರವಾರ ಅಂತಲೇ ನಿಮಗೊಂದು ಜ್ಞಾಪಕ ಬರುತ್ತೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಇವತ್ತು ಹೆಣ್ಮಕ್ಳಲ್ವಾ ಎಲ್ಲರ ತಲೆಗೆ ಎಣ್ಣೆ ನೀರು ಹಾಕ್ಕೊಳ್ಳಿ ಅಂತಂದ್ಬಿಟ್ಟು. ಶುಕ್ರವಾರ ಅಂದರೆ ಸ್ನಾನಕ್ಕೆ ಅತ್ಯಂತ ವಿಶೇಷವಾದಂತಹ ದಿನ. ಎಲ್ಲ ಜನಾಂಗದವರಿಗೂ ಶುಕ್ರವಾರ ಅಂದರೆ ಒಂದು ವಿಶೇಷ. ಮಹಾಲಕ್ಷ್ಮಿಯ ದಿನ, ಎಣ್ಣೆ ನೀರು ಹಾಕ್ಕೊಳ್ಳತಕ್ಕಂತಹ ದಿನ, ಸ್ನಾನಕ್ಕೆ ಒಂದು ವಿಶೇಷ ದಿನ ಅಂತ ಹೇಳಬಹುದು. ಹಾಗಾಗಿ ಈ ಸ್ನಾನಗಳು ಅತ್ಯಂತ ವಿಶೇಷವಾಗಿ ಇರತಕ್ಕಂತಹ ಸ್ನಾನಗಳು. ಸ್ನಾನದಲ್ಲಿ ನಾವು ಮುಖ್ಯವಾಗಿ 2 ವಿಧವಾದ ಸ್ನಾನಗಳನ್ನು ತೆಗೆದುಕೊಳ್ಳಬಹುದು. ಆ ಒಂದೊಂದು ವಿಧದಲ್ಲೂ 7 ಬಗೆಯ ಸ್ನಾನಗಳಿದೆ. ಅಂದರೆ ಈ ಸ್ನಾನಗಳನ್ನು ನಾವು ಮುಖ್ಯ ಸ್ನಾನ, ಗೌಣ ಸ್ನಾನ ಅಂತ 2 ವಿಧವಾಗಿ ಹೇಳ್ತೀವಿ. ಮುಖ್ಯ ಸ್ನಾನದಲ್ಲಿ 7 ಬಗೆ ಹಾಗೂ ಗೌಣ ಸ್ನಾನದಲ್ಲಿ 7 ಬಗೆಯ ಸ್ನಾನಗಳಿದೆ. ಈ ಸ್ನಾನಗಳನ್ನು ಯಾವ ಸಂದರ್ಭದಲ್ಲಿ, ಹೇಗೆ, ಯಾವಾಗ, ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಆಗ್ಲಿಮ್ಮ. ವೀಕ್ಷಕರೇ, ಸ್ನಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಕಾರ್ಯಕ್ರಮಕ್ಕೆ. 2 ವಿಧದ ಸ್ನಾನದ ಬಗ್ಗೆ ಹೇಳಿದ್ರಿ. ಒಂದೊಂದು ವಿಧದ ಸ್ನಾನದಲ್ಲೂ 7 ರೀತಿಯ ಬಗೆಗಳಿದೆ ಅಂತ. ಸ್ನಾನ ಅಂತಂತಂದರೆ ನಾವು ಮೈ ಮೇಲೆ ನೀರು ಹಾಕ್ಕೊಳ್ಳೋದು, ಸೋಪ್ ಹಾಕ್ಕೊಳ್ಳೋದು, ಉಜ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಅನ್ನತಕ್ಕಂಥದ್ದು ಎಲ್ಲರಲ್ಲೂ ಇರತಕ್ಕಂತಹ ಒಂದು ಭಾವನೆ. ಆದರೆ ಈ ಸ್ನಾನಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ರೀತಿ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯವೇ. ಯಾರೋ ಸತ್ತು ಹೋದಾಗ ಬಂದ ತಕ್ಷಣ ಸ್ನಾನ ಮಾಡ್ತೀವಿ, ಕೆಲವು ಸರ್ತಿ ಬರೀ ತಲೆಗೆ ಸ್ನಾನ ಮಾಡ್ತೀವಿ, ಕೆಲವು ಸರ್ತಿ ಎಣ್ಣೆ ನೀರು ಹಚ್ಕೊಂಡು ಸ್ನಾನ ಮಾಡ್ತೀವಿ, ಹಬ್ಬಗಳಲ್ಲಿ ನಾವು ಒಂದು ವಿಧದಲ್ಲಿ ಸ್ನಾನ ಮಾಡ್ತೀವಿ. ಇದು ಎಲ್ಲರಿಗೂ ಗೊತ್ತಿರತಕ್ಕಂತಹದ್ದು. ಮತ್ತು ಪ್ರತಿನಿತ್ಯ ಎಲ್ಲರೂ ತಲೆಗೆ ಸ್ನಾನ ಮಾಡೋದಿಲ್ಲ, ಇಡೀ ಶರೀರವನ್ನು ಶುಚಿಗೊಳಿಸಿಕೊಳ್ಳತಕ್ಕಂತಹದ್ದು. ವಾರಕ್ಕೆ ಒಮ್ಮೆ ತಲೆಗೆ ಸ್ನಾನ ಮಾಡಿದವರು ಇರ್ತಾರೆ, ಅಥವಾ ಪ್ರತಿನಿತ್ಯವೂ ತಲೆಗೆ ಸ್ನಾನ ಮಾಡತಕ್ಕಂತಹವರು ಇರ್ತಾರೆ. ಈ ಎಲ್ಲವನ್ನು ನಾವು ನೋಡಬಹುದು. ಸ್ನಾತ್ಯನೇನ ಸ್ನಾನಂ ಅಂದರೆ ಶರೀರವನ್ನು ಶುಚಿಗೊಳಿಸುವುದರ ಜೊತೆಗೆ ಮನಸ್ಸನ್ನು ಶುಚಿಗೊಳಿಸಿಕೊಳ್ಳುವುದಂತಹದನ್ನು ಸ್ನಾನ ಅಂತ ಕರೆದ್ವಿ. ಬರೀ ಶರೀರದ ಶುಚಿಗೆ ಮಾತ್ರವಲ್ಲ. ಒಬ್ಬ ಮಹಾತಾಯಿ ಇದ್ದರು, ಅವರು ಅಮ್ಮಣ್ಣಮ್ಮ ಅಂತಂತಂದ್ಬಿಟ್ಟು. ಆಕೆ ಸ್ನಾನವನ್ನು ಮಾಡಬೇಕಾದರೆ ಇದನ್ನು ಕಣ್ಣಾರೆ ಕಂಡವರು ಹೇಳಿದ್ದಾರೆ. ಇಡೀ ಅಂಗಾಂಗಗಳನ್ನು ಬೇರೆ ಬೇರೆ ಮಾಡಿಕೊಂಡು ಬಾಯಿಯ ಮೂಲಕ ನೀರನ್ನು ಹಾಕಿಕೊಂಡು ಮಲವಿಸರ್ಜನಾ ದ್ವಾರದ ಮೂಲಕ ನೀರು ಹೋಗ್ತಾ ಇತ್ತು, ಇಡೀ ಶರೀರವನ್ನು ಸ್ವಚ್ಛಗೊಳಿಸ್ಕೊಳ್ತಾ ಇದ್ರು ಅಂತಂದ್ಬಿಟ್ಟು. ನಮಗೆ ಬೆಂಗಳೂರಿಗೆ ಹತ್ತಿರದಲ್ಲೇ ಅವರಿದ್ದರು ಅಂತ ಅನೇಕರು ಇದನ್ನು ಬಂದು ಹೇಳಿರತಕ್ಕಂತಹದ್ದು ನಮಗೆ ಗೊತ್ತಿದೆ. ಅದು ಈ ರೀತಿಯಾಗಿ ಸ್ನಾನದಲ್ಲಿ ಮುಖ್ಯವಾಗಿ 2 ವಿಧ ಅಂತ ತಗೊಳ್ಳೋಣ. ಒಂದು ಮುಖ್ಯ ಸ್ನಾನ, ಇನ್ನೊಂದು ಗೌಣ ಸ್ನಾನ. ಮುಖ್ಯ ಸ್ನಾನಗಳು ಯಾವುದು? ನಿತ್ಯ ಸ್ನಾನ, ಮಲಾಪಕರ್ಷಣ ಸ್ನಾನ, ಕ್ರಿಯಾ ಸ್ನಾನ, ಕ್ರಿಯಾಂಗ ಸ್ನಾನ, ಕಾಮ್ಯ ಸ್ನಾನ, ಅಭ್ಯಂಜನ ಸ್ನಾನ. ಇದೆಲ್ಲವನ್ನು ನಾವು ಮುಖ್ಯ ಸ್ನಾನಗಳು ಅಂತ ಕರಿತೀವಿ. ಈ ಒಂದೊಂದು ಸ್ನಾನಗಳು ಯಾತಕ್ಕೆ ಮಾಡಬೇಕು ಅಂತ. ಮುಖ್ಯವಾಗಿ ಕಾಮ್ಯ ಸ್ನಾನವನ್ನು ಇವತ್ತು ತೆಗೆದುಕೊಳ್ಳೋಣ. ಇನ್ಯಾವುದಾದ್ರೂ ಅದರ ಜೊತೆಗೆ ಸಮಯ ಸಿಕ್ಕದೆ ತೆಗೆದುಕೊಳ್ಳೋಣ. ಕಾಮ್ಯ ಅಂದರೆ ಕಾಮನೆಗಳು. ಮನುಷ್ಯನಿಗೆ ಆಸೆಗಳು ವಿಪರೀತ ಇರುತ್ತೆ. ಅದರಲ್ಲೂ ವಯಸ್ಸಾದಂತಹವರು ಯಾವುದೋ ಒಂದಕ್ಕೆ ಆಸೆ ಪಡ್ತಾರೆ. ಯಾವ ಸಂದರ್ಭದಲ್ಲಿ? ನನಗೆ ಇವಾಗ ತುಲಾಮಾಸದಲ್ಲಿ ಹೋಗಿ ನದಿ ಸ್ನಾನ ಮಾಡಿಸ್ಕೊಂಡು ಬಾ ಅಂತ. ಈಗ ತಾನೇ 3-4 ದಿವಸ ಆಗಿದೆ ಮಾಘ ಮಾಸ ಕಳೆದು. ಮಾಘ ಸ್ನಾನಕ್ಕೆ ಅಂತ ನದಿ ತೀರ್ಥ ಸ್ನಾನಗಳಿಗೆ ಹೋಗ್ತಾರೆ. ಯಾತಕ್ಕೆ ಅಲ್ಲಿ ಹೋಗ್ತಾರೆ ಅಂತಂತಂದರೆ, ಇಂತಹ ಸಂದರ್ಭಗಳಲ್ಲಿ ನಾವು ಈ ಸ್ನಾನದ ಬಗ್ಗೆ ಮಂತ್ರಗಳನ್ನು ಹೇಳಿ ಪ್ರತಿಯೊಂದು ನದಿಗಳಲ್ಲೂ ಅಧಿಷ್ಠಾನ ದೇವತೆಗಳಿರ್ತಾರೆ. ಈ ಅಧಿಷ್ಠಾನ ದೇವತೆಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು 10 ವರ್ಷ ಬೇಕು. ಅಷ್ಟೊಂದು ನದಿಗಳಿಗೆ ಅಧಿಷ್ಠಾನ ದೇವತೆಗಳಿದೆ. ಅಂತಹ ನೀರಿನಲ್ಲಿ ಅವರು ಸರಿಯಾದಂತಹ ನೀರೇ ಅದು ಆಗಿದ್ದು, ಅಲ್ಲಿ ನಿರ್ಮಲವಾಗಿಯೇ ಇದ್ದು ಅವರು ಖಂಡಿತ ಅಲ್ಲಿ ಸ್ನಾನ ಮಾಡಿದರೆ ಮಂತ್ರೋಚ್ಚಾರಣೆಯಿಂದ ಅಲ್ಲಿ ಸ್ನಾನ ಮಾಡಬೇಕು. ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಹೇಳ್ತೀವಿ, ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಸ್ಮಿನ್ ಜಲೆ ಸನ್ನಿಧಂಕುರು ಜಲೇಸ್ಮಿನ್ ಸನ್ನಿಧಂಕುರು ಮನೆಯಲ್ಲಿ ಹೇಳತಕ್ಕಂತಹದ್ದು. ಇಂತಹ ಸ್ನಾನಗಳನ್ನು ಆ ಮಾಘ ಮಾಸದಲ್ಲೋ ತುಲಾ ಮಾಸದಲ್ಲೋ ಇಂತಹ ದಿನಗಳಲ್ಲಿ ಹೋಗಿ ಆ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು ಬಂದಾಗ 2 ವಿಧದ ಉಪಯೋಗಗಳಾಗತ್ತೆ. ಆಧ್ಯಾತ್ಮಿಕತೆಯಾಗಿ ಅಲ್ಲಿನ ಒಂದು ನದಿಯ ಅಧಿಷ್ಠಾನ ದೇವತೆಗಳು ಯಾರಿರ್ತಾರೋ ಅಲ್ಲಿ ಆ ಸಂದರ್ಭಗಳಲ್ಲಿ ಉದ್ಭವವಾಗಿರ್ತಾರೆ, ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡ್ತಾರೆ. 2ನೆಯದು, ಈ ಮಾಘ ಮಾಸ ಬಿಸಿಲುಗಾಲ.
ತುಲಾಮಾಸ ಚಳಿಗಾಲ. ತುಲಾಮಾಸ ಸಾಮಾನ್ಯವಾಗಿ ನಿಮಗೆ ಅಕ್ಟೋಬರ್ 14ರಿಂದ ನವೆಂಬರ್ 14ರವರೆಗೂ ಇರುತ್ತೆ. ಮಾಘ ಮಾಸ ಬರತಕ್ಕಂತಹದ್ದು ಮಾಘ ಫಾಲ್ಗುಣ, ಅಂದರೆ ಸುಮಾರು ಫೆಬ್ರವರಿ, ಈ ಮೊನ್ನೆ ತಿಂಗಳಿನಲ್ಲಿ ಬಂದಂತಹದ್ದು. ಇಂತಹ ಸಂದರ್ಭಗಳಲ್ಲಿ ಹೋಗಿ ಈ ಕಾಮ್ಯ ಸ್ನಾನಗಳನ್ನು ಮಾಡಿದರೆ ನೀರಿನಲ್ಲಿ ಮಿನರಲ್ಸ್ ಇರುತ್ತೆ, ನೀರಿನಲ್ಲಿ ಅನೇಕ ಔಷಧೀಯ ಗುಣಗಳಿರತಕ್ಕಂತಹ ಮೂಲಿಕೆಗಳು ಇರುತ್ತೆ. ಇದನ್ನು ರತ್ನಗರ್ಭ ವಸುಂಧರ ಅಂತ ಹೇಳ್ತೀವಿ, ರತ್ನಾಕರ ವಸುಂಧರ ಅಂತ ಹೇಳ್ತೀವಿ. ಆ ಮೂಲಿಕೆಗಳ ನೀರು ಯಾವಾಗ ನಮಗೆ ಮೈ ಮೇಲೆ ಬಿತ್ತೋ ಆಗ ಚರ್ಮ ರೋಗಗಳು ನಿವಾರಣೆಯಾಗುತ್ತೆ. ಹಾಗೆ ರಕ್ತದ ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಇದನ್ನು ಹಿಂದಿನವರು ಚೆನ್ನಾಗಿ ಅರಿತುಕೊಂಡಿದ್ದರು. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಬರ್ತಾ ಇದ್ರು. ನಾವು ಹಿಂದಿನ ಕಾಲದಲ್ಲಿ ನಾವು ತೆಗೆದುಕೊಂಡು ಹೋದರೆ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ಅವರವರ ಒಂದು ಬಡಾವಣೆಗಳಲ್ಲಿ ಆಗಲಿ ಅಥವಾ ಅವರವರು ಇರತಕ್ಕಂತಹ ರಾಜ್ಯ ಪ್ರದೇಶಗಳಲ್ಲಾಗಲಿ ಅವರವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಾಗಲಿ ಯಾವುದೋ ಒಂದು ಕೆರೆಯೋ ಕಲ್ಯಾಣಿಯೋ ಬಾವಿಯೋ ಏನೋ ಒಂದು ಇರ್ತಾ ಇತ್ತು, ಅಲ್ಲಿ ಮೂಲಿಕೆಗಳು ಸಿಗ್ತಾ ಇತ್ತು. ಇವತ್ತು ನಿಮಗೆ ಸಮುದ್ರವನ್ನು ಹೊಕ್ಕರೆ, ನದಿಗಳನ್ನು ಹೊಕ್ಕರೆ ಅನೇಕ ಔಷಧೀಯ ತತ್ವಗಳುಳ್ಳ ಮೂಲಿಕೆಗಳು ಸಿಗುತ್ತೆ. ನಾವೇನು ಮಾಡ್ತೀವಿ, ಆಯುರ್ವೇದ ಪಂಡಿತರೇನು ಮಾಡ್ತಾರೆ, ಈ ಮೂಲಿಕೆಗಳನ್ನು ತೆಗೆದುಕೊಂಡು ಬಂದು ನೀರಿನಲ್ಲಿ ಹಾಕಿ ಪುಟವಿಟ್ಟು ಕಾಯಿಸಿ ಅದರಿಂದ ಒಂದು ಔಷಧವನ್ನು ತಯಾರು ಮಾಡಿ ನಾವು ರೋಗಗಳು ಬಂದಂತಹ ಸಂದರ್ಭದಲ್ಲಿ ಹಂಚಿದಾಗ ಆ ರೋಗಗಳಿಂದ ನಿವಾರಣೆಯಾಗೋದಿಕ್ಕೆ ಸಾಧ್ಯ. ಅದು ಅವರು ಎಲ್ಲಿಂದ ತಂದಿರ್ತಾರೆ, ಈ ನದಿಗಳಲ್ಲಿರತಕ್ಕಂತಹ ಒಂದು ಮೂಲಿಕೆಗಳನ್ನು ತಂದಿರ್ತಾರೆ. ಅದಕ್ಕೆ ನದಿಗಳಲ್ಲಿರತಕ್ಕಂತಹ ಮೂಲಿಕೆಗಳಿಗೆ ಅತ್ಯಂತ ಬೇಡಿಕೆ ಇದೆ ಅಂತ ಹೇಳಬಹುದು. ಇದು ನಾವಿವತ್ತು ನದಿಗಳನ್ನು ಹೊಡೆದೋಡಿಸ್ಬಿಟ್ಟಿದ್ದೀವಿ. ಯಾವುದೋ ಕೆಲವು ನದಿಗಳು ಮಾತ್ರ ನಮಗೆ ಕಾಣಿಸ್ತಕ್ಕಂಥದ್ದು, ಎಲ್ಲಕ್ಕೂ ಅಣೆಕಟ್ಟೆಗಳಾಗಿದೆ, ಅದರಲ್ಲಿ ನಾವು ಎಲೆಕ್ಟ್ರಿಸಿಟಿ ಪವರ್ ತೆಗೆದುಕೊಂಡಿದ್ದೀವಿ, ಅದರಲ್ಲಿರ್ತಕ್ಕಂತಹ ಅಂತಃಸತ್ವವನ್ನೆಲ್ಲ ಎಳ್ಕೊಂಡು ಬಿಟ್ಟಿದ್ದೀವಿ. ಈ ಎಲ್ಲ ಕಾರಣಗಳಿಂದ ಅಲ್ಲಿ ಅಷ್ಟೊಂದು ನಾವು ಯಾವ ರೀತಿಯ ಒಂದು ನಮಗೆ ಅನುಕೂಲಕರಗಳಾಗುತ್ತೆ ಅಂತ ಹೇಳ್ತೀವೋ ಅಷ್ಟೊಂದು ಅನುಕೂಲಕರಗಳು ನಮಗೆ ಆಗೋದಿಲ್ಲ. ಆದರೆ ನಾನು ಹೇಳಿದಂತಹ ಕೆಲವು ಮಾಸಗಳಲ್ಲಿ ತನ್ನಷ್ಟಕ್ಕೆ ತಾನೇ ಮೂಲಿಕೆಗಳು ಅಲ್ಲಿ ಬೆಳೆಯುತ್ತೆ. ಮತ್ತು ಅಲ್ಲಿನ ಮಣ್ಣು ಇರುತ್ತಲ್ಲ, ಇದು ಅತ್ಯಂತ ಶ್ರೇಷ್ಠವಾದದ್ದು. ಆ ಮರಳು ಇದು ಮೈಗೆ ಸೋಕಿದರೆ ಸಾಕು ಚರ್ಮ ರೋಗಗಳ ನಿವಾರಣೆ, ಆರೋಗ್ಯದ ಒಂದು ಸುಧಾರಣೆ ಅಂತ ಹೇಳಬಹುದು. ಈ ನದಿ ಸ್ನಾನಗಳಲ್ಲಿ ಇದನ್ನು ಕಾಮ್ಯ ಸ್ನಾನ ಅಂತ ಕರಿತೀವಿ, ಅಂದರೆ ಕಾಮನೆಗಳು. ಅಥವಾ ಇನ್ನೊಂದೇನು ಅಂದರೆ ಈ ನದಿ ಸ್ನಾನಗಳಲ್ಲಿ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಒಂದು ಗೌರಿ ಪೂಜೆಯನ್ನು ಮಾಡಿ ಬಂದು ಆ ಗೌರಿಯನ್ನು ನದಿ ನೀರಿನಲ್ಲಿ ಬಿಟ್ಟು ಬಂದರೆ ಅದು ನಮಗೆ ಮಾಂಗಲ್ಯ ವೃದ್ಧಿ ಅಷ್ಟೇ ಅಲ್ಲ, ಅದು ಸೌಭಾಗ್ಯ ವೃದ್ಧಿ, ದ್ರವ್ಯ ಲಾಭ ಅಂತ ಕರಿತೀವಿ. ನೀವು ಒಂದು ಕಥೆಯನ್ನು ಕೇಳಿರ್ಬೋದು, ಕೆರೆಗೆ ಹಾರ ಅಂತಂದ್ಬಿಟ್ಟು. ಒಬ್ಬ ಗೌಡನ ಸೊಸೆಯನ್ನು ಕೆರೆಗೆ ಆಹಾರವಾಗಿ ಕೊಟ್ಟುಬಿಡ್ತಾರೆ. ಅದು ನಮಗೆ ಜಾನಪದದ ಕಥೆಯಂತೆ ಕಂಡರೂ ಸಹ ಅಲ್ಲಿ ಇರತಕ್ಕಂತಹದ್ದೇನು ಅಂತಂದರೆ ಇಲ್ಲಿ ದೇವರನ್ನು ನಾವು ಒಲಿಸಿಕೊಳ್ಳತಕ್ಕಂತಹದ್ದು. ಹೀಗಾಗಿ ನಾವು ನದಿಗಳಿಗೆ ಒಂದು ಸ್ನಾನಕ್ಕೆ ಹೋದಾಗ ಅಲ್ಲಿ ನಮಗೆ ದೇವತೆಗಳು ಒಲಿತಾರೆ. ಎಷ್ಟೋ ನದಿಗಳಲ್ಲಿ ಸಾಲಿಗ್ರಾಮಗಳು ಸಿಗುತ್ತೆ. ಗಂಡಕಿ ನದಿಯಲ್ಲಿ ಆಗಲಿ, ನರ್ಮದಾ ನದಿಯಲ್ಲಿ ಆಗಲಿ, ಇಂತಹ ಕಡೆ ಸಾಲಿಗ್ರಾಮಗಳು ಸಿಗುತ್ತೆ. ಆ ಸಾಲಗ್ರಾಮಗಳು ಎಲ್ಲವೂ ದೇವರಿಗೆ ಸಂಬಂಧಪಟ್ಟಂತಹ ಕಲ್ಲುಗಳು. ಸಾಲಗ್ರಾಮದ ಬಗ್ಗೆ ಮಾತಾಡ್ತಾ ಹೋದರೆ ಒಂದೊಂದು ಸಾಲಗ್ರಾಮವು ಒಂದೊಂದು ರೀತಿಯ ವಿಶೇಷವುಳ್ಳತಕ್ಕಂತಹದ್ದು. ಇದೆಲ್ಲವೂ ನಮಗೆ ನದಿಗಳಲ್ಲಿ ಸಿಗುವುದರಿಂದ ಈ ನದಿಗಳ ಸ್ನಾನ ಕೆಲವು ಸೀಸನ್ಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಅತ್ಯಂತ ಒಳ್ಳೆಯದು. ತುಂಬ ಮಳೆ ಬಂದಿದ್ದಾಗ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದ್ದಾಗ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಮಾಘ ಮಾಸ ಮತ್ತು ತುಲಾ ಮಾಸ ಇಂತಹ ಸಂದರ್ಭಗಳಲ್ಲಿ ಹೋಗಿ ಮಾಡಿಕೊಂಡು ಬಂದರೆ ಆರೋಗ್ಯವನ್ನು ಸುಧಾರಿಸತಕ್ಕಂತಹ ಶಕ್ತಿ ಈ ನದಿ ಸ್ನಾನಗಳಲ್ಲಿದೆ. ಅದಕ್ಕೋಸ್ಕರನೇ ನಾವು ಈ ಸ್ನಾನಗಳಲ್ಲಿ ಮುಖ್ಯ ಸ್ನಾನಗಳಲ್ಲಿ ಕಾಮ್ಯ ಸ್ನಾನಕ್ಕೆ ಅತ್ಯಂತ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಇವತ್ತಿನ ದಿವಸನೂ ನಮ್ಮ ಬೆಂಗಳೂರು ನಗರದಿಂದ ಸಹ ಅಷ್ಟೇ ಅನೇಕ ಜನಗಳು ಬಸ್ ಮಾಡಿಕೊಂಡು ಹೋಗಿ ಕಾರುಗಳಲ್ಲಿ ಹೋಗಿ ಈ ನದಿ ಸ್ನಾನಗಳನ್ನು ಮಾಡಿಕೊಂಡು ಬರ್ತಾರೆ. ಇದು ಆಧ್ಯಾತ್ಮಿಕತೆಯೂ ಹೌದು, ವೈಜ್ಞಾನಿಕತೆಯೂ ಹೌದು, ವೈಚಾರಿಕತೆಯೂ ಹೌದಾದಂತಹ ಒಂದು ವಿಶೇಷ ವಿಷಯ ಅಂತ ಹೇಳಬಹುದು. ವೀಕ್ಷಕರಿಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಜ್ಞಾನ ಭಂಡಾರ ವಿಭಾಗ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ನಿಮ್ಮೆಲ್ಲರಿಗೂ ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹಲವಾರು ಪುಟ್ ಕಥೆಗಳ ಮೂಲಕ ವಿಚಾರಧಾರೆಗಳನ್ನ ತಿಳಿಸ್ತಾ ನಮ್ಮ ಜೊತೆ ಇದ್ದಾರೆ ನಿಮ್ಮ ಪ್ರೀತಿಯ ನೆಚ್ಚಿನ ಮಾಸ್ಟರ್ ಹಿರಣ್ಣಯ್ಯ ಅವರು.
ಪ್ರತಿನಿತ್ಯ ನಾವು ಈ ಜ್ಞಾನ ಭಂಡಾರದಲ್ಲಿ ನೀವು ಬರೆದಂತಹ ಪತ್ರಗಳಿಗೆ ಅಥವಾ ಪ್ರಶ್ನೆಗಳಿಗೆ ಹಿರಣ್ಯ ಅವರು ಉತ್ತರ ಕೊಡ್ತಿದ್ರು. ಇವತ್ತು ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋ ಮೊದಲು ನಮ್ಮ ತಾಂತ್ರಿಕ ವರ್ಗದಲ್ಲೇ ಒಂದು ಪ್ರಶ್ನೆ ಹುಟ್ಕೊಳ್ತು. ಏನಂದರೆ, ಪಾರ್ವತಿ ಸ್ನಾನಕ್ಕೆ ಹೋಗುವ ಮುಂಚೆ ಮೈ ಬೆವರನ್ನೆಲ್ಲ ತೆಗೆದು ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಜೀವ ಕೊಟ್ಟು ಯಾರನ್ನೂ ಒಳಗೆ ಬಿಡಬೇಡ ಅಂತ ಹೇಳಿ ಹೋಗಿದ್ದು. ನಂತರ ಶಿವಪ್ಪ ಬಂದಾಗ ಆ ಒಂದು ಬಾಲಕ ಅವನನ್ನು ತಡೆದಿದ್ದು, ಶಿವಪ್ಪ ಕೋಪಗೊಂಡು ಆ ಬಾಲಕನನ್ನು ಸಾಯಿಸಿದ್ದು ಎಲ್ಲ ನಮಗೆ ಗೊತ್ತು. ನಂತರ ಆ ಬಾಲಕನಿಗೆ ತಲೆಯನ್ನು ಜೋಡಣೆ ಮಾಡೋದಕ್ಕೆ ಆ ತಲೆನೇ ಜೋಡಣೆ ಮಾಡಬಹುದಾಗಿತ್ತಲ್ವಾ, ಆದರೆ ಆನೆಯ ತಲೆಯನ್ನು ಜೋಡಣೆ ಮಾಡಲಾಯಿತು. ಯಾಕೆ ಆ ತಲೆಯನ್ನೇ ಮಾಡಲಿಲ್ಲ? ಇದು ನಮ್ಮ ಮಧ್ಯೆ ಹುಟ್ಕೊಂಡಂತಹ ಪ್ರಶ್ನೆ. ಅದೇ ಪ್ರಶ್ನೆನ ಇವತ್ತು ನಾನು ಹಿರಣ್ಯ ಅವ್ರಿಗೆ ಕೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಲ್ವಾ? ಅಪ್ಪಾಜಿ ನಮಸ್ತೆ. ನಮಸ್ಕಾರ ತಾಯಿ. ನಮ್ಮ ಇಂದಿನ ಜ್ಞಾನ ಭಂಡಾರ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ, ಅನಂತ ಅಭಿವಂದನೆಗಳು. ನಾನಾಗಲೇ ಹೇಳಿದೆ ಇಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಕೊಳ್ತು ಅಂತ. ನಾವೇನೋ ಮಾತಾಡುವಾಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಂದಂಥ ಪ್ರಶ್ನೆ, ನೀವು ಕಾರ್ಯಕ್ರಮದಲ್ಲೇ ಉತ್ತರ ಕೊಡ್ತೀನಿ ಅಂತ ಕೂಡ ಹೇಳಿದ್ರಿ. ಹೌದಲ್ವಾ ಅಪ್ಪಾಜಿ? ನಮಗದೊಂದು ಸೆಕೆಂಡ್ ಅನ್ಸೋದು ನಿಜ. ಪಕ್ಕದಲ್ಲೇ ಆ ಬಾಲಕನ ತಲೆ ಇತ್ತು, ಆ ತಲೆನೇ ಜೋಡಣೆ ಮಾಡಬಹುದಾಗಿತ್ತಲ್ವಾ? ಅದಕ್ಕೆ ಹುಡುಕೊಂಡು ಹೋಗಿ ಅದೇನೋ ಉತ್ತರ ದಿಕ್ಕಿನಲ್ಲಿ ಮಲಗಿರುವಂತಹ ಆನೆ ತಲೆನೇ ಕಡ್ಕೊಂಡು ಬಂದು ಅಂತ ನಾವು ಕೇಳಿರೋ ಕತೆ. ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಹಾಗಾಗಿ ಯಾಕದು ಬೇಕಾಗಿತ್ತು? ಆ ತಲೆನೇ ಜೋಡಣೆ ಮಾಡ್ಬೋದಾಗಿತ್ತಲ್ವಾ? ಇದಕ್ಕೆ ನಿಮಗೆ ಶಿವಪುರಾಣದಲ್ಲಾಗಲಿ ಅಥವಾ ಯಾವುದೇ ನಮ್ಮ 18 ಪುರಾಣಗಳ ಯಾವುದೇ ಭಾಗದಲ್ಲಾಗಲಿ ಇದಕ್ಕೆ ವಿಶ್ಲೇಷಣೆ ವಿವರಣೆ ಇಲ್ಲ. ಆದರೆ ನಮ್ಮ ಕಲ್ಪನೆಯನ್ನು ನಾವು ಅದಕ್ಕೆ ಸೇರಿಸಿದರೆ ಸಿಕ್ಕಬಹುದಾದ ಒಂದೆರಡು ಅಂಶಗಳನ್ನು ಪುರಾಣದಲ್ಲಿ ಇದಕ್ಕೆ ತಾಳೆ ಹಾಕಿದರೆ ಇದಕ್ಕೆ ಸರಿ ಉತ್ತರ ಸಿಗುತ್ತೆ ನಮಗೆ. ಇವಾಗ ನೀವು ಕೇಳಿದ ಸರಿ. ಪಾರ್ವತೀದೇವಿ ತನ್ನ ಮೈ ಬೆವರಿನ ಮಣ್ಣಿಂದ ಒಂದು ಮೂರ್ತಿಯನ್ನು ಮಾಡಿದ್ರು. ಇದರಲ್ಲಿ ವಿರೋಧಾಭಾಸಗಳಿದೆ ಅಲ್ವಾ? ಹಾಗೆ ಪಾರ್ವತಿ ಇರೋದಲ್ಲಿ ಕೈಲಾಸ ಪರ್ವತದಲ್ಲಿ. ಕೈಲಾಸ ಪರ್ವತದ ಟೆಂಪರೇಚರ್ ಏನು? ಬಿಲೋ -ಡಿಗ್ರಿ. ಅಲ್ಲಿ ಬೆವರು ಬರಬೇಕಾದ್ರೆ ಇನ್ನೇನಾಗಿರಬಹುದು ಪಾರ್ವತಿಗೆ? ಒಂದು ಭಾಗ ಆ ಬೆವರಿಂದಾಗಿ ಮೈಯನ್ನು ಉಜ್ಜಿದಾಗ ಒಂದು ಮೂರ್ತಿಯನ್ನು ಮಾಡುವಷ್ಟು ಮಣ್ಣು ಬರಬೇಕು ಅಂದರೆ ಅದರ ಅರ್ಥ ಏನು? ಅಲ್ಲ, ಅಷ್ಟೊಂದು ಮಣ್ಣು ಮೈಯಿಂದ ಬರಬೇಕಾದ್ರೆ ಪಾರ್ವತಿ ಎಷ್ಟು ದಿನ ಸ್ನಾನ ಮಾಡದೇ ಇರಬಹುದು? ಕುಚೇತ ಪ್ರಶ್ನೆ ಅವೆಲ್ಲ. ಆಯಿತು, ಅದನ್ನು ಮೂರ್ತಿ ಮಾಡ್ತಾಳೆ, ಜೀವ ಕೊಡ್ತಾಳೆ, ಅವೆಲ್ಲವೂ ಸಾಧ್ಯತೆ ಇದೆ. ಪರಮೇಶ್ವರ ಬರ್ತಾನೆ, ಕಾವಲಿಟ್ಟು ಒಳಗಡೆ ಹೋಗಿರ್ತಾಳೆ ದೇವಿ, ಪಾರ್ವತಿ ದೇವಿ. ಅವ ಬಂದಾಗ ತನ್ನ ಮಗ ಅನ್ನೋದನ್ನು ಕೂಡ ಅರಿವಿಲ್ಲದಷ್ಟು ಪರಮೇಶ್ವರನನ್ನು ನಾವು ಅಂಧನನ್ನಾಗಿ ಮಾಡಿದ್ದೇವೆ. ಬಂದವನು ನಮ್ಮ ಅಪ್ಪ ಅಂತ ಗೊತ್ತಿಲ್ಲದೆ ಇರುವಷ್ಟು ಈ ಮೂರ್ತಿ ತನ್ನ ತಂದೆಯೇ ಗುರುತಿಸಲಾರದ ಮಟ್ಟಕ್ಕಿದ್ದಾನೆ ಅನ್ನುವಷ್ಟು ಅವರಿಬ್ಬರ ನಡುವೆ ನಡೆಯುವ ವಾದ. ತಲೆಯನ್ನು ಕಡಿತಾನೆ, ಉತ್ತರಕ್ಕೆ ತಲೆ ಹಾಕೊಂಡ್ಬಂದಿರ್ತಕ್ಕಂಥ ಯಾವುದೋ ಪ್ರಾಣಿ ತಂದು ಇಡು, ಇಷ್ಟೆಲ್ಲ ಹೇಳ್ತಾರೆ. ಇಲ್ಲಿ ವಿರೋಧಾಭಾಸಗಳನ್ನೆಲ್ಲ ನೋಡಿ ಅಷ್ಟು ಮಣ್ಣು ಬರೋದು, ಆ ಬೆವರು, ತಂದೆಯನ್ನು ಗುರುತಿಸಲಾರದ ಮಗ, ಮಗನಿಂದ ಕಂಡುಹಿಡಿಲಾರದಂಥ ತಂದೆ ತಲೆ ಕಡಿಯೋದು, ಇವೆಲ್ಲವನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ವೈರುಧ್ಯಗಳು ಬಹಳ ಇದೆ. ಈ ವೈರುಧ್ಯಗಳ ಅರ್ಥ ಏನು ನೋಡಿ. ಇದಕ್ಕೆ ಪೂರ್ವಭಾವಿಯಾಗಿ ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಕೊಡಲಿಕ್ಕೆ ಮುಂಚೆ ನಮ್ಮಲ್ಲಿ ಏನು ನವರಸಗಳಿದೆ, ನವರಸಗಳಿಗೆ 9 ದೇವತೆಗಳನ್ನು ಇಟ್ಟಿದ್ದಾರೆ. ಒಂದೊಂದು ರಸಕ್ಕೆ ಒಂದೊಂದು ದೇವತೆ. ಇವಾಗ ಶೃಂಗಾರ ಅಂತೀವಿ, ಅದರ ಅಧಿಪತಿ ಮನ್ಮಥ. ಹಾಗೆ ಕಿಚ್ಚು, ರೋಷ, ಭೀಭತ್ಸ ಇವುಗಳಿಗೆ ರುದ್ರ ಅಂತೀವಿ. ಹಾಗೆ ಹಾಸ್ಯಕ್ಕೆ ಯಾರಪ್ಪ ಅಧಿಪತಿ ಅಂದರೆ ಗಣಪತಿ. ಗಣಪತಿಯನ್ನು ಹಾಸ್ಯಕ್ಕೆ ಯಾಕೆ ನಾವು ಮಾಡಿದ್ದೀವಿ ಅಂದಾಗ, ಈ ಹಾಸ್ಯ ರಸ ಇದೆಯಲ್ಲ, ಈ ಹಾಸ್ಯ ರಸದಲ್ಲಿ ವೈರುಧ್ಯಗಳಿರಬಹುದು, ಅಥವಾ -0 ಡಿಗ್ರಿ ಇರ್ತಕ್ಕಂಥ ಕೈಲಾಸದಲ್ಲಿ ಬೆವರು ಬಂತು, ಮೈಯಿಂದ ಇಷ್ಟು ಮಣ್ಣು ಬಂತು ಅಂದಾಗ ಉತ್ಪ್ರೇಕ್ಷೆ. ಹಾಸ್ಯದಲ್ಲಿ ಉತ್ಪ್ರೇಕ್ಷೆ ಇದ್ದೇ ಇರುತ್ತೆ, ಇರಲೇಬೇಕು. ಯಾಕೆಂದರೆ ಇದನ್ನು ಇದ್ದಾಗೆ ಹೇಳಿದ್ರೆ ಯಾರೂ ನಗೋದಿಲ್ಲ. ಸೊ ಉತ್ಪ್ರೇಕ್ಷೆ, ವೈರುಧ್ಯಗಳು, ಉತ್ಪ್ರೇಕ್ಷೆ. ಆಮೇಲೆ ಈ ಹಾಸ್ಯ ಹುಟ್ಟುತ್ತಲ್ಲ, ಹಾಸ್ಯ ಹುಟ್ಟೋದು ಹಾಗೆ ಕೂತ್ಕೊಂಡು ಒಂದು ಲೋಟ ಕಾಫಿ, ಒಂದು ಡಸ್ಟ್ ಪೇಪರು, ಒಂದು ಪೆನ್ನು, ಒಂದು ಸಿಗರೆಟ್ ಪ್ಯಾಕು ಇಟ್ಕೊಂಡು ಕೂತ್ಕೊಂಡು ಬರೆಯೋದಲ್ಲ ಹಾಸ್ಯ. ಹಾಸ್ಯ ಎಲ್ಲಿ ಹೇಗೆ ಹುಟ್ಟುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದ್ದಕ್ಕೆದಾಗ ಹಾಸ್ಯ ಹುಟ್ಟಬಹುದು. ಹಾಸ್ಯ ಹುಟ್ಟೋದಕ್ಕೆ ಇಂಥದೇ ಸಮಯ ಬೇಕು ಅಂತಿಲ್ಲ, ಇಂಥದೇ ವಿಷಯ ಬೇಕು ಅಂತಿಲ್ಲ, ಇಂಥವನೇ ಅದ್ರ ಪಿತೃವಾಗಬೇಕು, ಹಾಸ್ಯವನ್ನು ಹುಟ್ಟಿಸೋನಾಗಬೇಕು ಅಂತ ಏನಿಲ್ಲ. ತಮಾಷೆಯಲ್ಲಿ ಕೂಡ ಹುಟ್ಟಬಹುದು. ಅಂದರೆ ಇವೆಲ್ಲವನ್ನು ಕ್ರೋಢೀಕರಿಸಿದಾಗ ನಮಗೇನಿಸುತ್ತೆ, ಇವೆಲ್ಲವನ್ನೂ ಉಳ್ಳಂಥ ಒಬ್ಬ ವ್ಯಕ್ತಿ. ಜೊತೆಗೆ ಈ ಹಾಸ್ಯ
ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ವ್ಯಕ್ತಿ ಹೇಗೆ ಜನನ ಮಾಡ್ತಾನೆ ಅಂದರೆ ಯೋನಿಜನಾಗಿರ್ತಾನಲ್ಲ, ಗಣಪತಿ ಅಯೋನಿಜ. ಅವನು ಕೇವಲ ಮೈಯಿನ ಮಣ್ಣಿಂದ ಹೊರಬಂದಂಥ ಒಬ್ಬ ವ್ಯಕ್ತಿ. ಈ ಹಾಸ್ಯವೂ ಅಷ್ಟೇ, ಅದು ಸಾಂಪ್ರದಾಯಿಕವಾಗಿ ಹೊರಬಂದಿದ್ದಲ್ಲ, ಅದು ಎಲ್ಲಿ ಹೇಗೆ ಹುಟ್ಟುತ್ತೋ ಗೊತ್ತಿಲ್ಲ. ಇವೆಲ್ಲವನ್ನೂ ಲೆಕ್ಕ ಹಾಕಿಯೇ ಗಣಪತಿಯನ್ನು ಅಧಿಪತಿಯನ್ನು ಮಾಡಿದರು. ಆದ್ದರಿಂದ ಹಾಸ್ಯ ರಸಾಧಿಪತಿ ಗಣಪತಿ ಹಾಸ್ಯಕ್ಕೆ ಇಷ್ಟೆಲ್ಲ ಸಲಕ್ಷಣಗಳನ್ನು ಒದಗಿಸ್ತಾನೆ. ಇವೆಲ್ಲವನ್ನೂ ಕರಗತ ಮಾಡ್ಕೊಂಡವನೇ ಹಾಸ್ಯದ ಅಧಿಪತಿ ಅಥವಾ ಹಾಸ್ಯವನ್ನು ಮಾಡೋರು ಮತ್ತೆ ಬರೆಯೋನು. ಇಲ್ಲಿ ನೀವು ಕೇಳಿದ ಮಾರ್ಮಿಕ ಪ್ರಶ್ನೆ ಇದೆಯಲ್ಲ, ಅಲ್ಲೇ ಇದ್ದ ತಲೆಯನ್ನು ಹಾಕೋದಕ್ಕೂ ಎಲ್ಲೋ ಮಲಗಿರೋ ಆ ಒಂದು ಆನೆ ತಲೆಯನ್ನು ತರೋದಕ್ಕೂ, ಉತ್ತರಕ್ಕೆ ತಲೆ ಹಾಕೊಂಡು ಮಲಗಿರೋ ಆನೆ ತಲೆ ಇರೋದಕ್ಕೂ, ಅಂದರೆ ಉತ್ತರಕ್ಕೆ ಹೋದಾಗ ಉತ್ತರದಲ್ಲಿ ತಲೆ ಹಾಕ್ಕೊಂಡು ಆನೆಯೇ ಮಲಗಿರಬೇಕು ಅಂತಿಲ್ವಲ್ಲ. ಮನುಷ್ಯರು ಮಲಗಿರ್ಬೋದು, ಕಾಡು ಪ್ರಾಣಿಗಳು ಮಲಗಿರ್ಬೋದು, ಅವಕ್ಕೇನು ಗೊತ್ತು ಯಾವ ದಿಕ್ಕು ಉತ್ತರ ಯಾವ ದಿಕ್ಕು ದಕ್ಷಿಣ ಅಂತ? ಯಾವುದನ್ನ ತರಬಹುದಾಗಿತ್ತಲ್ಲ, ಆನೆ ತಲೆನೇ ಯಾಕೆ ತಂದ ಅಂದಾಗ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡ್ತಾನೆ ಗಜಾಸುರ ಅಂತ ಒಬ್ಬ ರಾಕ್ಷಸ. ಪರಮೇಶ್ವರ ಪ್ರತ್ಯಕ್ಷವಾಗ್ತಾನೆ, ಅವನಿಗೆ ವರ ಕೊಡ್ತಾನೆ. ಪರಮೇಶ್ವರ ಏನು ಕೇಳ್ತಾನೆ? ಅಪ್ಪ ಈ ತಪಸ್ಸಿಗೆ ಮೆಚ್ಚಿದ್ದೇನೆ, ನೀನು ಬೇಕಾದ ವರ ಕೇಳು ಕೊಡ್ತೀನಿ ಅಂತಾನೆ. ಅವನು ಗಜಾಸುರ ಏನು ಮಾಡ್ತಾನೆ? ನಾನು ನಿನ್ನೆದುರಿಗೆ ಸದಾಕಾಲ ನಿನ್ನ ನೋಡ್ತಾ ಇರಬೇಕು, ಆವಾಗ ನಾನು ರಾಕ್ಷಸೀತನವನ್ನು ಬಿಟ್ಟು ನಾನು ದೇವತೆಗಳೊಳಗೆ ಮೈತ್ರಿಯಿಂದ ಇರ್ತೇನೆ. ಆದರೆ ನಿನ್ನ ದರ್ಶನ ಯಾವಾಗ ತಪ್ಪುತ್ತೆ, ನನ್ನ ರಾಕ್ಷಸಿ ಮಹತ್ವಾಕಾಂಕ್ಷೆ, ರಾಕ್ಷಸಿ ತೃಷೆ ಇತ್ಯಾದಿ ಗುಣಗಳೆಲ್ಲ ಉದ್ರೇಕವಾಗುತ್ತೆ, ನಾನು ದೇವತೆಗಳನ್ನು ಸಂಹಾರ ಮಾಡ್ತೇನೆ. ಆದ್ದರಿಂದ ನನಗೆ ಆ ಭಾಗದಲ್ಲಿ ಸೋಲಿರಬಾರ್ದು. ನಿನ್ನ ಮುಖದರ್ಶನ, ನಿನಗಾಗಿ ನನ್ನ ಅರ್ಪಣಾ ಮನೋಭಾವ ಇವೆಲ್ಲವೂ ಏಕಮುಖವಾಗಿರಬೇಕು ಅಂತ ವರ ಕೇಳ್ತಾನೆ. ತಥಾಸ್ತು ಅಂತ ಬಿಡ್ತಾನೆ ಈಶ್ವರ. ಅಲ್ಲಿಂದ ಆಚೆಗೆ ಈಶ್ವರನಿಂದ ಸ್ವಲ್ಪ ದೂರ ಹೋದಾಗ ಇವನು ರಾಕ್ಷಸನಾಗ್ತಾನೆ ಅಂತ ಪರಮೇಶ್ವರ ಗೌರಿಯ ಮುಂದೆ, ಗಂಗೆಯ ಮುಂದೆ, ಆ ಒಂದು ನಮ್ಮ ವೇಲು ಮುಂದೆ, ಇವರೆಲ್ಲರ ಮುಂದೆ ಇರಬೇಕಾದ ಪುಣ್ಯಾತ್ಮ ಸದಾಕಾಲ ಕೈಲಾಸವಾಸಿಯಾಗಿದ್ದು ನಾಟ್ಯದಿಂದ ಇಲಿ ಗಳೆ ಸಮೂಹವನ್ನು ತೃಪ್ತಿಪಡಿಸಿದಂಥ ನಾಟ್ಯಾಚಾರ್ಯ ಎಲ್ಲೂ ಇಲ್ಲದಾಗಾಗಿ ಆ ರಾಕ್ಷಸನ ಮುಂದೆಯೇ ಕೂತಿರ್ತಾನೆ. ಯಾತಕ್ಕಾಗಿ? ಅವನು ದೇವತೆಗಳಿಗೆ ಹಿಂಸೆ ಕೊಡದೇ ಇರಲಿ, ಅವನು ರಾಕ್ಷಸರ ಮೇಲೆ ಎಳೆದೇ ಇರಲಿ ಅಂತ. ಈ ಬಂಧನದಿಂದ ಅವನ್ನ ಬಿಡಿಸಬೇಕು ಅನ್ನೋ ಕಾರಣ ಹೊಂದಿರುತ್ತೆ. ಅವನೇನು ಮಾಡ್ತಾನೆ? ಒಂದು ಕ್ಷಣಕಾಲ ಗೌರಿಯನ್ನು ನೋಡಬೇಕು ಅಂತ ಬಂದಾಗ ಈ ಘಟನೆ ನಡೆಯುತ್ತೆ. ಆ ಘಟನೆ ನಡೆದಾಗ ತಲೆಯನ್ನು ಕತ್ತರಿಸ್ತಾನೆ, ಆ ತಲೆ ಕೆಳಗೆ ಬೀಳುತ್ತೆ. ಆವಾಗ ಗೌರಿ ಬಂದು ಹೇಳ್ತಾಳೆ, ನನ್ನ ಮಗನ ನನಗೆ ದಯಪಾಲಿಸು ಅಂತ. ಆವಾಗ ಪರಮೇಶ್ವರ ಏನು ಮಾಡ್ತಾನೆ? ತನ್ನ ಗಣಗಳನ್ನು ಕರೆದು, ಹೋಗ್ರಪ್ಪ ನೀವು ಹೋಗಿ ಇಂಥ ಒಬ್ಬ ರಾಕ್ಷಸ ಇದ್ದಾನೆ, ಅವನನ್ನು ತಲೆ ಕೊಡು ಅಂತ ಕೇಳಿ ಇಸ್ಕೊಂಬನ್ನಿ. ಇವರೆಲ್ಲ ಹೋಗ್ತಾರೆ ಗಜಾಸುರನ ಹತ್ರ. ನಾವು ಈ ಥರ ಗಣಗಳು ಪರಮೇಶ್ವರ ಆಜ್ಞಾಧಾರಕರಾಗಿ ಬಂದಿದ್ದೇವೆ. ಪರಮೇಶ್ವರನ ಹೆಸರು ಕೇಳಿದವರಿಗೆ ಆ ಗಜಾಸುರ ರಾಕ್ಷಸನಿಗೆ ಆ ರಾಕ್ಷಸೀತನ ಮಾಯವಾಗಿ ಹೇಳಿ ನನ್ನ ಧಣಿಗೆ ಏನು ಕೊಡಬೇಕು, ಆ ನನ್ನ ಸ್ವಾಮಿಗೆ ಏನು ಕೊಡಬೇಕು ಅಂತ. ಆವಾಗ ಅವ್ರು ಹೇಳ್ತಾರೆ, ನೋಡಪ್ಪ ಈ ಒಂದು ಅಚಾತುರ್ಯ ನಡೆದಿದೆ, ನಮ್ಮ ಪರಮೇಶ್ವರ ಕೇಳ್ತಾನೆ ನಿನ್ನ ತಲೆ ಬೇಕಂತೆ. ಆವಾಗ ರಾಕ್ಷಸನಿಗೆ ಎರಡು ಭಾಗದಿಂದ ಸಂತೋಷವಾಗುತ್ತೆ. ಒಂದು, ನನ್ನ ಈ ಪ್ರಾಣ ಈಶ್ವರನಿಗಾಗಿ ಅರ್ಪಿತವಾಗ್ತಾ ಇದೆ, ನನ್ನ ಈ ಜೀವ ಈಶ್ವರನ ಪಾದದಲ್ಲಿ ಲೀನವಾಗ್ತಾ ಇದೆ. ಮೇಲಾಗಿ ನಾನು ಕೇಳಿದ ವರ ಸದಾ ಅವನು ನನ್ನ ಮುಂದೆ ಇರಬೇಕು, ನಾನು ಅವನ ಮುಂದಿರಬೇಕು, ಅವನನ್ನು ನೋಡ್ತಿರ್ಬೇಕು ಅಂತ ಅಲ್ವಾ? ಅಂದಾಗ ಈಶ್ವರ ಕ್ಷಣಕಾಲ ಹೋಗಿರ್ತಾನಲ್ಲ, ಆಗ ಇವನು ಪಾಪಕೃತಿಗಳಿಗೆ ಎಡೆ ಆಗಿರುತ್ತಲ್ಲ, ಅದರಿಂದ ಪಾರಾಗೋದಕ್ಕೆ ಅವನೇನು ಮಾಡ್ತಾನೆ? ಈಗ ತೊಗೊಂಡೋಗಿರ್ತಾನೆ. ದೇವತೆಗಳಲ್ಲಿರ್ತಕ್ಕಂಥ ಸದ್ಗುಣ ಏನಿದೆ ಒಮ್ಮೊಮ್ಮೆ ರಾಕ್ಷಸರಲ್ಲಿಯೂ ಅದಿರುತ್ತೆ. ಆ ತ್ಯಾಗ ಭಾವ, ಅರ್ಪಣಾ ಭಾವ ಇವೆಲ್ಲವೂ ರಾಕ್ಷಸರಲ್ಲಿಯೂ ಇರುತ್ತೆ. ಆ ಭಾವನೆ ಉದ್ರೇಕವಾಗಿ ತನ್ನ ಆರಾಧ್ಯ ದೈವವಾದ ಈಶ್ವರನಿಗೆ ನನ್ನ ತಲೆ ಹೋದರೂ ಚಿಂತೆ ಇಲ್ಲ ಅಂತ ಹೇಳಿ ಆ ರಾಕ್ಷಸ ತನ್ನ ತಲೆಯನ್ನು ಅರ್ಪಿಸ್ತಾನೆ ಈಶ್ವರನಿಗೆ. ಆ ತಲೆಯನ್ನು ತಂದು ಗಣಪತಿಗೆ ಇಡ್ತಾರೆ. ಆವಾಗ ಗಣಪತಿ ಸದಾ ಕಾಲ ಪರಮೇಶ್ವರ ಮುಂದೆ ಇರ್ತಾನೆ. ಒಂದು ಕಡೆ ನಂದಿ, ಒಂದು ಕಡೆ ಗಣಪತಿ, ಒಂದು ಕಡೆ ಸುಬ್ರಹ್ಮಣ್ಯ. ಹೀಗೆ ಆ ಈಶ್ವರನ ಮುಂದೆ ಇರ್ತಕ್ಕಂಥ ವರವನ್ನು ತೀರಿಸಿದಾಗೂ ಆಯಿತು, ರಾಕ್ಷಸ ಸಂಹಾರ ಆದಾಗೂ ಆಯಿತು, ಇವನು ತನ್ನ ವರವನ್ನು ತಾನು ಪೂರ್ತಿ ಮಾಡ್ಕೊಂಡು ಹಾಗೂ ಆಯಿತು. ಈ ಒಂದು ಕಥೆಯನ್ನು ಸಮ್ಮೇಳನ ಮಾಡಿದಾಗ ನಮಗೆ ಇಷ್ಟನ್ನಿಸುತ್ತೆ, ಹಾಸ್ಯಕ್ಕೆ ಹೀಗೆ ಇರಬೇಕು ಅನ್ನೋ ಆಕೃತಿ ಇಲ್ಲ. ಮನುಷ್ಯನ ದೇಹ, ಆನೆಯ ತಲೆ, ಅದಕ್ಕಿರ್ತಕ್ಕಂಥ ಬುದ್ಧಿ ಅಂತದಪ್ಪ ಅಪ್ಪ ಮಹತ್ತರವಾದ ಬುದ್ಧಿ. ಇವೆಲ್ಲವನ್ನೂ ಹೊಂದಿರತಕ್ಕಂಥ ಆ ಗಣಪತಿಯನ್ನು ಹಾಸ್ಯರಸಾಧಿಪತಿಯನ್ನಾಗಿ ಮಾಡಿ ವರ ಕೊಡ್ತಾನೆ ಪರಮೇಶ್ವರ. ನೀನು ಹಾಸ್ಯರಸಕ್ಕೆ ಅಧಿಪತಿಯಾಗಿ ಜಗತ್ತನ್ನು ಸದಾಕಾಲ ಆನಂದವಾಗಿ ಇಟ್ಟಿರಪ್ಪ ಅಂತ ಹೇಳ್ತಾನೆ. ಇದು ಈ ಈಶ್ವರ
ಆನೆಯ ತಲೆಯನ್ನು ತಂದಿರಿಸಿದ್ದಕ್ಕೆ ಮೂಲ ಕಾರಣ. ಹಾಸ್ಯಕ್ಕೆ ಅಧಿಪತಿ ಮಾತ್ರ ಅಲ್ಲ, ಎಲ್ಲ ದೇವತೆಗಳ ಯಾವುದೇ ಪೂಜೆ ಪುರಸ್ಕಾರ ಮಾಡುವಾಗಲೂ ಮೊದಲ ಪೂಜೆಗೆ ಅರ್ಹ ಗಣಪತಿ. ಹಾಗಾಗಿ ಗಣಪತಿ ಈ ಒಂದು ಕಥೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಈ ರೀತಿ ಕತೆ ಗೊತ್ತಿತ್ತು, ಆದರೆ ಯಾಕಾಗಿ ಆನೆ ತಲೆ ಹೇಗೆ ಬಂತು ಅದು ಕಾರಣ ಏನು ಅನ್ನೋದು ಗೊತ್ತಿರಲಿಲ್ಲ. ಚೆನ್ನಾಗಿ ತಿಳಿಸ್ಕೊಟ್ರಿ, ಧನ್ಯವಾದ. ಇದು ಎಲ್ಲೂ ಉಲ್ಲೇಖವಾಗಿಲ್ಲ, ಆದರೆ ಸ್ವಲ್ಪ ಪರಿಕಲ್ಪನೆ ಮಾಡಿದ್ರೆ ಆ ರಾಕ್ಷಸನ ಹುಟ್ಟು ಇಲ್ಲಿಯ ಅವನ ಅರ್ಪಣೆ ಮೇಲೆ ಗೊತ್ತಾಗ. ಧನ್ಯವಾದಗಳು ಅಪ್ಪಾಜಿ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಅಪ್ಪಾಜಿಯಿಂದ ತಿಳಿಯುವಂತ ಇನ್ನೊಂದು ಕತೆ ಸಿದ್ಧವಾಗಿದೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜ್ಞಾನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಪ್ಪಾಜಿ, ಇವತ್ತು ಗಣಪತಿ ವಿಚಾರ ನೀವು ಹೇಳ್ತಾರೆ, ಗಣಪತಿ ಕಥೆನ. ಈಗ ಗಣಪತಿ ಹೋಮ ಮಾಡುವಾಗ ಅಥವಾ ಸಿದ್ಧಿವಿನಾಯಕನ ಪೂಜೆ ಮಾಡುವಾಗ ಮಹಾಗಣಪತಿಗೆ ಮೊದಲು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಮಾಡ್ತಿರೋದೇ ಗಣಪತಿಗೆ ಪೂಜೆ, ಅದರಲ್ಲೂ ಮತ್ತೊಂದ್ಸಲ ಗಣಪತಿಗೆ ಮೊದಲನೇ ಪೂಜೆ ಅಂತಾರೆ. ಇದೊಂದು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಇದೆ, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ತೀರಾ? ಹೌದಮ್ಮ, ನೋಡಿ, ಇದು ಭಾಳ ಗೊಂದಲಕ್ಕೀಡು ಮಾಡುತ್ತೆ. ಹಾಗಾದ್ರೆ ಆ ಗಣಪತಿ ಯಾರು, ಈ ಗಣಪತಿ ಯಾರು? ರೂಪು ಗುಣ ಎಲ್ಲದರಲ್ಲೂ ಒಂದೇ ಅಂದಾಗ ಮೊದಲು ಗಣಪತಿ ಪೂಜೆ ಮಾಡಿ ಆಮೇಲೆ ವರಸಿದ್ಧಿವಿನಾಯಕನ ಪೂಜೆ ಮಾಡಿ, ಮೊದಲು ಗಣಪತಿ ಪೂಜೆ ಮಾಡಿ ಆಮೇಲೆ ಗಣಪತಿ ಹೋಮ ಮಾಡಿ. ಈ ಗಣಪತಿ ಯಾರು ಅಂದರೆ, ಗಣಪತಿಯನ್ನು ನಾನು ಯಾವ ರಸಕ್ಕೆ ಅಧಿಪತಿ ಅಂತ ಹೇಳಿದೆ? ಹಾಸ್ಯ ರಸಕ್ಕೆ ಅಧಿಪತಿ. ಅಂದರೆ ನೀವು ಯಾವುದೇ ಪೂಜೆಯನ್ನು ಮಾಡುವಾಗ, ಅದು ವರಸಿದ್ಧಿವಿನಾಯಕ ಇರಬಹುದು, ಗೌರಿ ವ್ರತ ಇರ್ಬೋದು, ಸತ್ಯನಾರಾಯಣ ವ್ರತ ಇರಬಹುದು, ಅಥವಾ ಗಣಪತಿ ಹೋಮನೇ ಇರಬಹುದು, ಯಾವುದೇ ಇರಬಹುದು, ಯಾವುದೇ ಒಂದು ಪೂಜೆ ಪುಣ್ಯ ಕಾರ್ಯಗಳನ್ನು ಮಾಡುವ ಮುಂಚೆ ಗಣಪತಿಯನ್ನು ಪೂಜಿಸಿ, ಅಂದರೆ ಹಾಸ್ಯರಸವನ್ನು ಪೂಜೆ ಮಾಡಿ. ಅಂದರೆ ಮನಸ್ಸಿನಲ್ಲಿ ಹಾಸ್ಯವನ್ನು, ಹಾಸ್ಯ ಅಂದ್ರೇನು? ಪ್ರಸನ್ನತೆಯನ್ನು. ಪ್ರಸಾದೇ ಸರ್ವ ದುಃಖಾನ ಹಾನಿರಸ್ಯೋಪಜಾಯತೆ ಅಂತ ಸಂಸ್ಕೃತದಲ್ಲಿ ಒಂದು ಉಕ್ತಿ ಇದೆ. ಪ್ರಸನ್ನವಾಗಿದ್ದವನಿಗೆ, ನಗನಗುತ್ತಾ ಇದ್ದವನಿಗೆ ಆ ಜಾಗದಲ್ಲಿ ಏನನ್ನೂ ಸಿಟ್ಟು ಸಡವು ಏನೂ ಇಟ್ಕೊಳ್ದೇನೆ ನೀವು ಕೂತ್ಕೊಂಡು ಪ್ರಸನ್ನರಾಗಿ ಆ ಪೂಜೆ ಮಾಡಿ. ಗಣಪತಿಯ ಸಂಕೇತ ಅಲ್ಲಿ ಈ ಹಾಸ್ಯರಸ ಅನ್ನೋದನ್ನು ಯಾತಕ್ಕೆ ಹೇಳ್ತಾರೆ ಅಂದರೆ, ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆಯೇ. ನೋಡಿ, ಪ್ರಸನ್ನವದನಂ, ಮುಖ ನಗನಗುತ್ತಾ ಇರಲಿ, ಮನಸ್ಸು ಹಸನಾಗಿರಲಿ, ಹದವಾಗಿರಲಿ. ಅವನತ್ತನ್ನೇ ಅಯ್ಯೋ ವಾರದವರು ಬಂದಿಲ್ಲ, ಏನು ಪಾಪಿ ನನ್ನ ಮಕ್ಕಳು ತೂತೇರಿಕೆ, ಅಯ್ಯಪ್ಪ ಎಲ್ಲಿ ಹೇಳಪ್ಪ ಆಗಮ ಅಂತಂತೀವಿ ಅನಾಮಗಮನ, ಅದಲ್ಲ, ಹಾಗಲ್ಲ. ನಗನಗುತ್ತಾ ಕೂತ್ಕೊಳ್ಳಿ, ನಗನಗುತ್ತಾ ಪೂಜೆ ಶುರು ಮಾಡಿ ಅನ್ನೋದನ್ನು ಸಾಂಕೇತಿಕವಾಗಿ ಇಟ್ಟುಬಿಟ್ಟು ಗಣಪತಿ ಪೂಜೆ ಅಂತ ಹೇಳ್ತಾರೆ. ಹಾಸ್ಯರಸವನ್ನು ಪೂಜೆ ಮಾಡಿ ಆವಾಗಲೇ ಮಾಡಿಕೊಂಡು ಅದರ ಪೂಜೆ ಮಾಡಿ ಅಂತ ಅಷ್ಟೇ ವಿನಃ ಈ ಗಣಪತಿ ಬೇರೆ ಆ ಗಣಪತಿ ಬೇರೆ ಅಂತ ಆಕೃತಿಯನ್ನು ಹಿಂಬಾಲಿಸಿ ಹೋಗಬೇಡಿ ನೀವು. ಇದು ಅದರ ಅರ್ಥ ಅಷ್ಟೇ. ಇವತ್ತು ಗಣಪತಿ ವಿಚಾರ ಮಾತಾಡ್ತಿದ್ವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೂಡ ಬಂದಿದೆ ಅಪ್ಪಾಜಿ. ಹೇಳಿ. ಈ ಪ್ರಶ್ನೆನ ಹಾವೇರಿಯಿಂದ ಬರೆದಿದ್ದಾರೆ ಗೋಪಾಲನವರು. ಶಿವರಾತ್ರಿ ಹಬ್ಬ ಅಥವಾ ಬೇರೆ ಯಾವುದೇ ದೀಪಾವಳಿ ಹಬ್ಬ, ಬೇರೆ ಹಬ್ಬಗಳನ್ನ ನಾವು ಸಾರ್ವಜನಿಕವಾಗಿ ಆಚರಿಸೋದು ಸ್ವಲ್ಪ ಮಟ್ಟಿಗೆ ಕಡಿಮೆ, ಆದರೆ ಗಣಪತಿ ಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅಂದರೆ ಈ ಎಲ್ಲ ಹಬ್ಬಗಳಿಗೆ ಹೋಲಿಸಿದ್ರೆ ಅದನ್ನು, ಈ ಗಣಪತಿ ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ. ರಸ್ತೆಗಳಲ್ಲಿ ಗಣಪತಿಯನ್ನು ಇಟ್ಟು ಬೇಡದೇ ಇರೋ ಹಾಡುಗಳನ್ನು ಹಾಕಿ ಪೂಜೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ನಗರಗಳಲ್ಲಿ ಗಣಪತಿನ ತೊಗೊಂಡು ಹೋಗಿ ಎಲ್ಲರೂ ಒಂದೇ ಕೆರೆಯಲ್ಲಿ ಬಿಟ್ಟು ಬರ್ತಾರೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ನಾವು ಸ್ವಲ್ಪ ಸ್ವಾತಂತ್ರ್ಯ ಪೂರ್ವಕ್ಕೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾಗುತ್ತೆ, ಮಹಾರಾಷ್ಟ್ರದಲ್ಲಿ ಒಬ್ಬ ಮಹಾನುಭಾವರು ಗೋಪಾಲಕೃಷ್ಣ ಗೋಖಲೆ ಅಂತ ಹುಟ್ಟಿದವರು, ಅನೇಕ ಮಹಾನುಭಾವರನ್ನು ಪಡೆದಂಥ ಮಹಾರಾಷ್ಟ್ರದಲ್ಲಿ ಒಬ್ಬ ಮಹಾನುಭಾವರು ಒಂದು ಯೋಚನೆ ಮಾಡ್ತಾರೆ. ನಮ್ಮಲ್ಲಿ ಭಿನ್ನ ಭಿನ್ನವಾದ ಧರ್ಮಗಳಿದೆ, ಭಿನ್ನ ಭಿನ್ನವಾದ ಜಾತಿ, ಭಿನ್ನ ಭಿನ್ನವಾದ ಆಚಾರಗಳು, ಭಿನ್ನ ಭಿನ್ನವಾದಂಥ ಈ ಒಂದು ಮನಸ್ಸುಗಳನ್ನು ಒಂದುಗೂಡಿಸಬೇಕಾದ್ರೆ, ಸಾರ್ವತ್ರಿಕವಾಗಿ ಒಂದು ಒಕ್ಕೂಟವನ್ನು ಸಾಧಿಸಬೇಕಾದ್ರೆ, ಅದು ಮಹಮ್ಮದೀಯರಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಪಾರ್ಸಿಗಳಿರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಒಂದಾಗಿ ಮಾಡತಕ್ಕಂಥ ಒಂದು ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವರೇನು ಮಾಡ್ತಾರೆ, ಲೋಕಮಾನ್ಯ ತಿಲಕ್ ಅಂತ ಅವ್ರ ಹೆಸರು. ಆ ಲೋಕಮಾನ್ಯ ತಿಲಕರು ಹೇಳ್ತಾರೆ, ಅಪ್ಪ ಒಂದು ಕೆಲಸ ಮಾಡೋಣ, ಗಣಪತಿ ಸರ್ವತ್ರ ಪೂಜನೀಯ, ಯಾವತ್ತೂ ಎಲ್ಲರೂ ಒಪ್ಪತಕ್ಕಂಥ ಏಕಮೇವ ದ್ವಿತೀಯ ಭಗವಂತ ಅವನು, ಅವನ ಸ್ವರೂಪವನ್ನು ಎಲ್ರಿಗೂ ಪೂಜೆ ಮಾಡೋ ಹಕ್ಕಿದೆ, ಎಲ್ಲರೂ ಅದನ್ನು ಮಾಡ್ತಾ ಇದ್ದಾರೆ. ಅಂಥದನ್ನು ಸಾರ್ವತ್ರಿಕವಾಗಿ ತಂದು ಒಂದು ಬೀದಿಯಲ್ಲಿಟ್ಟರೆ ಆ ಬೀದಿಯವರೆಲ್ಲ ಒಂದಾಗ್ತಾರೆ, ಒಗ್ಗಟ್ಟು ಸಾಧನೆ ಆಯಿತು. ಹಾಗೆ ಒಂದು ಊರು, ಹಾಗೆ ಒಂದು ದೇಶ,
ಈ ಒಗ್ಗಟ್ಟನ್ನು ಸಾಧನೆ ಮಾಡಿದಾಗ ನಾವು ಬ್ರಿಟಿಷರವ್ರನ್ನ ಓಡಿಸೋದಕ್ಕೆ ಒಗ್ಗಟ್ಟೇ ಮೂಲ ಮಂತ್ರ. ಅದನ್ನು ಓಡಿಸೋಕೆ ಅಂತ ಹೇಳಿದಾಗ ನಮಗೆ ಅವತ್ತು ಬೇಕಾದಷ್ಟು ತೊಂದರೆ ತಾಪತ್ರೆಗಳು ಬರ್ತಾಯಿತ್ತು ಬ್ರಿಟಿಷ್ನವ್ರ ಕಡೆಯಿಂದ. ಆದರೆ ಧರ್ಮದ ಆಚರಣೆಗೆ ಅವರೆಂದೂ ವಿರೋಧ ಮಾಡ್ತಿದ್ದಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅವರು, ಎಲ್ಲ ಕೂಡಿ ಮಾಡೋಣ ಗಣಪತಿ ಬಾಬಾ ಮೋರ್ಯ ಅಂತ ಹೇಳಿ. ಅದು ಸಾತ್ವಿಕ ಭಾವದಿಂದ ಶುರುವಾದಂಥದ್ದು. ಕ್ರಮೇಣ ಬರ್ತಾ 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 ಕೆಲವರು ಕೈ ಸಿಕ್ಕಿ ನ್ಯಾಯವಾಗಿ ಅಲ್ಲಿ ಹಾಕಬೇಕಾದ್ದು ಸ್ತೋತ್ರಗಳು, ಯಾರಿಗೂ ತೊಂದರೆ ಆಗದೆ ಬೆಳಗಿನ ಜಾವ 4 ಹಾಕೋಕೆ ಶುರು ಮಾಡಿಬಿಡ್ತಾರೆ. ಏನು ಲವ್ವು 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 ಇದಂತ ಲವ್ವು ಅಂತೆಲ್ಲ ಕಥೆ ಹಾಕ್ತಾರೆ. ಇವೆಲ್ಲ ನಿಷಿದ್ಧ. ಗಣಪತಿಯ ಸ್ತೋತ್ರ, ಸಹಸ್ರನಾಮ ಇತ್ಯಾದಿ ನಮ್ಮ ಭಾರತೀಯ ಸತ್ಸಂಪ್ರದಾಯದ, ನಮ್ಮ ಭಾರತೀಯ ಸಂಪ್ರದಾಯ ಬದ್ಧತೆ ಉಳ್ಳಂಥ ಮಂತ್ರಗಳು ಮತ್ತು ಶ್ಲೋಕಗಳು ಮತ್ತು ಸಹಸ್ರನಾಮಗಳು ಇತ್ಯಾದಿಗಳನ್ನು ಹಾಕಿ, ಅದು ಏನು ಯಾರಿಗೂ ತೊಂದರೆ ಆಗದ ಹಾಗೆ ಎಲ್ಲ ಎದ್ದು ಅವರವರ ಕೆಲಸಗಳ ಕಾರ್ಯಗಳಿಗೆ ಹೋಗುವಾಗ ಅದನ್ನು ಹಾಕಿ, ಯಾರಿಗೂ ತೊಂದರೆ ಕೊಡದ ಹಾಗೆ ವಸೂಲಿ ಮಾಡಿದ ಹಾಗೆ ಸಿಂಪಲ್ಲಾಗಿ ಮಾಡಿ ಅಂತ ಹೇಳ್ತಾರೆ. ನೋಡಿ, ನಮ್ಮಲ್ಲಿ ಹಬ್ಬ ಹರಿದಿನಗಳನ್ನು ಪಂಚಾಂಗ ತುಂಬ ಬರೆದಿದ್ದಾರೆ. ಒಂದೊಂದು ಹಬ್ಬ ಮಾಡಬೇಕಾದ್ರೂ ಇಷ್ಟು ದುಡ್ಡು ಅಂತ ನಾವು ಲೆಕ್ಕ ಹಾಕೋತಾ ಹೋದರೆ ಪಂಚಾಂಗದ 3ನೇ ಪೇಜ್ಗೆ ಪಾಪರಾಗಿಬಿಡ್ತಾನೆ ಎಂಥ ಶ್ರೀಮಂತ ಬೇಕಾರೆ. ಆದರೆ ಅಲ್ಲಿ ನಿಯಮ ಇದೆ. ಧರ್ಮವನ್ನು ಮಾಡಿದವರು ಧರ್ಮ ಸೂಕ್ಷ್ಮವನ್ನು ಮಾಡಿದ್ದಾರೆ. ನೀನು ಇಷ್ಟೇ ಖರ್ಚು ಮಾಡಿದ್ರೆ ಮಾಡಬೇಕು ಅಂತ ಇಲ್ಲಪ್ಪ, ಭಾಳ ಸಿಂಪಲ್ಲಾಗಿ ಮಾಡು ಅಂತ ಹೇಳಿದ್ದಾರೆ. ಇವೆಲ್ಲವನ್ನು ಪರಿಗಣನೆ ಮಾಡಿದಾಗ ನಮಗೆ ದೇವತಾ ಪೂಜೆಯ ನೆಪದಲ್ಲಿ ಭಿನ್ನ ಭಿನ್ನವಾಗಿರುವ ಮತಗಳ, ಭಿನ್ನ ಭಿನ್ನವಾದ ಮನಸ್ಸುಗಳ ಒಕ್ಕೂಟ ಸಾಧನೆಯ ಮಂತ್ರವಾಗಿ ಮಾಡ್ತಿದ್ರು. ಸತ್ಯನಾರಾಯಣ ಪೂಜೆ ಎಲ್ಲರೂ ಮಾಡ್ತಾರೆ. ಅದರದ್ದೊಂದು ನಿಮಗೆ ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಸತ್ಯನಾರಾಯಣ ಪೂಜೆ ಅನ್ನೋದು ಇದೆಯಲ್ಲ, ಇದು ಶೌನಕಾದಿ ಮಹರ್ಷಿಗಳು ಸೂತ ಪೌರಾಣಿಕರಿಗೆ ಹೇಳಿದ ರೇವಾಖಂಡದ ಇತ್ಯಾದಿ ಇತ್ಯಾದಿ ಅಂತ ಕಥೆಯಲ್ಲಿ ಬರುತ್ತೆ. ನ್ಯಾಯವಾಗಿ ಲೆಕ್ಕ ಹಾಕಿದರೆ ಕಾಶಿಯಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ನಾನು ಹೇಳ್ತಿರೋದು ಇದು ಸ್ವಾತಂತ್ರ್ಯ ಪೂರ್ವದ ಸಮೀಪದಲ್ಲಿ 1942, 43, 44ರಲ್ಲಿ ನಮ್ಮ ಕಿವಿಗೆ ಬಿದ್ದ ಒಂದು ಪತ್ರಿಕೆಯಲ್ಲಿ ಇದನ್ನು ಬರೆದಂಥ ಉಲ್ಲೇಖ ಮಾಡಿರತಕ್ಕಂಥ ಆಧಾರವಾಗಿ ನಾನು ಹೇಳ್ತಿದ್ದೇನೆ ನಿಮಗೆ. ಅವನೇನು ಬರ್ತಾನೆ, ಯೋಚನೆ ಮಾಡ್ತಾನೆ, ಇವತ್ತಿನ ದಿವಸ ಏನಾಗಿದೆ, ವರ್ತಕತೆಗಳು ಹೀಗೆ ಮಾಡಬೇಕು, ಇಷ್ಟು ಖರ್ಚು, ದಕ್ಷಿಣೆಯನ್ನು ಬ್ರಾಹ್ಮಣಕ್ಕೆ ಕರೆದುಕೊಡ್ಬೇಕು, ಅದನ್ನು ಇಂಥ ದಿನವೇ ಮಾಡಬೇಕು, ಹೀಗೆಲ್ಲ ಮಾಡಿಬಿಟ್ಟು ಕಂಡೀಷನಲ್, ಈ ಕಂಡೀಷನಲ್ ಆಗಿರ್ತಕ್ಕಂಥದ್ದನ್ನು ಮಾಡೋದಕ್ಕೆ ಮೊದಲು ದುಡ್ಡು ಬೇಕು, ಜಾಗ ಬೇಕು, ಇದ್ರ ಸೃಷ್ಟಿನೇ ಬರಬೇಕು, ಆಮೇಲೆ ಪಂಚಮಿ ನಾಗರ ಪಂಚಮಿನೇ ಬರಬೇಕು, ಎಲ್ಲಕ್ಕೂ ನಿಯಮಗಳು ಜಾಸ್ತಿ. ಆ ನಿಯಮಗಳ ಅನುಸಾರವಾಗಿ ಮಾಡ್ತಾ ಹೋದರೆ ಒಂದು ಕೋಮಿಗೆ, ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿದೆಯಲ್ಲ, ಇಲ್ಲ ಇದನ್ನು ಎಲ್ಲರಿಗೂ ಸಮೀಕರಣ ಮಾಡಬೇಕು ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾರೆ, ಸತ್ಯನಾರಾಯಣ ವ್ರತ ಕಥೆಯನ್ನು ಮಾಡ್ತಾರೆ. ನೋಡಿ, ಅದರ ಕಥೆಯನ್ನು ಸ್ವಲ್ಪ ವಿವರವಾಗಿ ನೀವು ಗಮನಿಸಿ ನೋಡಿ. ಸತ್ಯನಾರಾಯಣ ವ್ರತವನ್ನು ಯಾವತ್ತೋ ಯಾರು ಎಲ್ಲಿ ಬೇಕಾದರೂ ಮಾಡಬಹುದು. ಅದಕ್ಕೆ ಸಮಾದ ಪಕ್ಷ ಒಂದಿಷ್ಟು ಗೋಧಿ ಹಿಟ್ಟನ್ನು, ಆ ರವೆಯನ್ನು ಸಕ್ಕರೆಯೊಂದಿಗೋ ಅಥವಾ ಬೆಲ್ಲದೊಂದಿಗೋ ಬೆರೆಸಿ ಅದನ್ನು ನೈವೇದ್ಯ ಮಾಡಿ ಎಲ್ಲರೂ ತಿನ್ನೋ. ಎಷ್ಟು ಸಿಂಪಲ್ ಅದು, ಖರ್ಚಿಲ್ಲ. ಇತ್ತ ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ತುಪ್ಪದಲ್ಲೇ ಮಾಡಿ ಅದನ್ನು ಏನು ಸಜ್ಜಿಗೆ ಮಾಡಿ, ಶ್ರೀಮಂತ ಸಜ್ಜಿಗೆ ಅದು, ಇಷ್ಟು ಕೊಡ್ತಾರೆ, ದೇವರಲ್ಲೇ ತೃಪ್ತಿ ಆಗಲ್ಲ, ಇಸ್ಕೊಂಡು ತಿಂತಾ ಇರ್ತೀವಿ ಅದು. ಆದರೆ ಅವನು ಹೇಳಿರೋದು ರವೆಯನ್ನು, ಗೋಧಿ ಹಿಟ್ಟನ್ನು ಬೆಲ್ಲದ ಜೊತೆ ಸೇರಿಸಿ ಮಾಡಿ. ಅದಾದಮೇಲೆ ನದಿ ತೀರದಲ್ಲಿ ಅಥವಾ ಮರದ ಬುಡದಲ್ಲಿ ಎಲ್ಲಿ ಬೇಕಾದ್ರೆ ಮಾಡಬಹುದು. ಆಮೇಲೆ ಕತೆ ಮಾಡುವಾಗ ಒಬ್ಬರ ಮೇಲೆ ಕತೆ ನಡೀತಾ ಇರ್ತೀವಿ. ಅಲ್ಲಿಗೆ ಸೌದೆ ಹೊತ್ಕೊಂಡು ಒಬ್ಬ ಬರ್ತಾನೆ, ಅವನು ಶೂದ್ರ ಅಂತ ಇಟ್ಕೊಳ್ಳಿ. ಆ ಶೂದ್ರ ಇದನ್ನು ಕೇಳ್ತಾನೆ, ಬಂದು ನೋಡ್ತಾನೆ, ನೋಡಿಬಿಟ್ಟು ಇದೇನಮ್ಮ ಅಂತ ಕೇಳ್ತಾರೆ. ಆವಾಗ ಒಡತಿ ಹೇಳ್ತಾರೆ, ಅಪ್ಪ ಇದು ಸತ್ಯನಾರಾಯಣ ವ್ರತ ಕತೆ, ಇದನ್ನು ಯಾರು ಕೇಳ್ತಾರೋ, ಯಾರು ನೋಡ್ತಾರೋ, ಯಾರು ಮಾಡ್ತಾರೋ ಅವರ ಸಕಲ ಅಭೀಷ್ಟಗಳು ಸಿದ್ಧಿಯಾಗುತ್ತೆ, ಪಾಪ ನಿವಾರಣೆ ಆಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ. ನಾನು ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು. ಇವನು ಹೋಗ್ತಾನೆ, ಇವನೇನು ಮಾಡ್ತಾನೆ, ಇವನು ಸಂಕಲ್ಪ ಮಾಡ್ಕೊಂಡು ಇವನು ಮಾಡ್ತಾನೆ. ಇವನು ಮಾಡ್ತಾ ಇದ್ದದನ್ನು ಒಬ್ಬ ಪಕ್ಕದ ಮನೆ ವೈಶ್ಯ ಬರ್ತಾನೆ, ಆದಿ ವೈಶ್ಯರು ಬಂದು ಆ ಹೆಣ್ಮಗಳ ಅಷ್ಟಾಗಿ ಹೋಗ್ಬೇಕು ಬರ್ತಾಳೆ, ನೋಡ್ತಾಳೆ. ನೋಡಿಬಿಟ್ಟು ಆಹಾ ಇದು ನಾವು ಮಾಡಬಹುದಾ, ಮೊದಲನೇವನು ಬ್ರಾಹ್ಮಣ, ಅದನ್ನು ಕೇಳಿದವನು ಶೂದ್ರ, ಅವನು ಮಾಡ್ತಾ ಇದ್ದಾಗ ಬಂದವರು ಆದಿ ವೈಶ್ಯರು ಶೆಟ್ರು, ಅವರು ನೋಡಿಬಿಟ್ಟು ಅವರಿಗೆ ವ್ರತವನ್ನು ಮಾಡ್ತಾರೆ. ಮಾಡಿಬಿಟ್ಟಾಗ ಅದರ ಫಲವನ್ನು ತಿನ್ನದೆ, ತೀರ್ಥವನ್ನು ತಗೊಳ್ದೇನೆ ಹೋಗ್ತಾನೆ, ಮುಳುಗೋಗ್ತಾನೆ. ಆವಾಗ ಅವಳು ತಿರ್ಗಾ ತೀರ್ಥ ತಗೊಂಡು ಪ್ರಸಾದ ತಗೊಂಡ ಮೇಲೆ ಬದುಕಿ ಬರ್ತಾನೆ ಹಡಗಿನಿಂದ ಅವನು. ಅಲ್ಲಿ ರಾಜ ಅವನ ಮೇಲೆ ಕಳ್ಳತನ ಹೊರಿಸಿರ್ತಾನೆ, ಜೈಲಿಗೆ ಹಾಕಿರ್ತಾನೆ, ಎಲ್ಲವೂ ಪರಿಹಾರವಾಗುತ್ತೆ. ಅಂದರೆ ನೆಗ್ಲಿಜೆನ್ಸ್ ಇರಬಾರ್ದು, ಇದರ ಬಗ್ಗೆ ಪೂರ್ತಿ ಗಮನವಿರಬೇಕು. ಅಲ್ಲಿಗೆ ಶೂದ್ರ ಆಯಿತು, ಬ್ರಾಹ್ಮಣ ಆಯಿತು, ಆಮೇಲೆ ಆರ್ಯ ವೈಶ್ಯರಾಯಿತು. ಇನ್ನು 4ನೇದು
ರಾಜ ಕ್ಷತ್ರಿಯ. ಈ ಕ್ಷತ್ರಿಯ ಏನು ಮಾಡ್ತಾನೆ, ಹುಡುಗರೆಲ್ಲ ಸೇರಿಕೊಂಡು ಕಾಡಿನಲ್ಲಿ ಕೊನೆಯ ಅಧ್ಯಾಯದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿಗೊಬ್ಬ ರಾಜ ಬರ್ತಾನೆ. ಬಂದು ಅವನೇನೋ ನಾನು ರಾಜ ಅಂತ ಭೇಟಿ ಆಡಿದ್ದವನು ಆ ಕಡೆ ಕೂತಿರ್ತಾನೆ. ಈ ಹುಡುಗರು ತೊಗೊಂಡೋಗಿ ವ್ರತದ ಆ ಒಂದು ಫಲವನ್ನು ಮಹಾರಾಜರು ಬಂದಿದ್ದಾರೆ ಅಂತ ಪ್ರಸಾದವನ್ನು ಇಡ್ತಾರೆ. ಅದನ್ನು ತುಚ್ಛೀಕರಿಸಿದ್ದು ಹೋಗ್ತಾನೆ. ಹೋಗೋತ್ತಿಗೆ ರಾಜ್ಯವೆಲ್ಲ ಹೋಗುತ್ತೆ. 100 ಮಕ್ಕಳು ಸತ್ತೋಗ್ತಾರೆ. ಅವನು ಹೊರಗಡೆ ಬರೀ ಒಬ್ಬ ದರಿದ್ರನಾಗಿ ನಿಲ್ಲೋ ಸ್ಥಿತಿ ಬಂದುಬಿಡುತ್ತೆ. ಆಗ ಅವನಿಗೆ ಓಡಿ ಬರ್ತಾನೆ. ಓಡಿ ಬಂದು ನಾನು ಈ ಕಥೆಯನ್ನು ಕೇಳಲಿಲ್ಲ, ಈ ಪ್ರಸಾದವನ್ನು ಸ್ವೀಕರಿಸಲಿಲ್ಲ, ಅದು ನನಗೆ ಕಷ್ಟ ಬಂತು ಅಂತ ಬಂದು ಆ ಹುಡುಗರನ್ನ ಕೇಳಿ ಏನಪ್ಪ ಇದು ಸತ್ಯನಾರಾಯಣ ಕಥೆ, ಪೂರ್ಣಮಿನೇ ಅಂತಲ್ಲ ಯಾವತ್ತು ಬೇಕಲ್ಲ ಮಾಡಬಹುದು, ತೊಗೊಳಿರ್ತಾರೆ. ಅವನೇನು ಮಾಡ್ತಾನೆ, ಅದನ್ನು ತಗೊಂಡು ರಾಜ ಹೋಗಿದ್ರೆ ಮಾಡ್ತಾನೆ. 100 ಮಕ್ಕಳು, ರಾಜ್ಯ ಎಲ್ಲವೂ ಬರುತ್ತೆ, ಸುಖವಾಗಿರ್ತಾನೆ. ಅಲ್ಲಿಗೆ ಬ್ರಹ್ಮ, ವೈಶ್ಯ, ಕ್ಷತ್ರಿಯ, ಶೂದ್ರ 4 ಚತುರ್ವರ್ಣಗಳು ಅತಿ ಸುಲಭವಾಗಿ ಯಾವತ್ತು ಬೇಕಾದರೂ ಮಾಡಬಹುದಾದಂಥ ಪುಣ್ಯಕಥೆ ಸತ್ಯನಾರಾಯಣ ಕಥೆ. ಇದನ್ನು ಸೂತ ಪೌರಾಣಿಕರು ಶ್ರವಣಕಾದ ಮಹರ್ಷಿಗಳಿಗೆ ಹೇಳಿದರು ಅಂತ ಬರೆದು ನಮಗೆ ಸಾಕ್ಷೀಕರಿಸಿದ್ದರಿಂದ ನಾವು ಅದನ್ನೆಲ್ಲ ಭಯಭಕ್ತಿಗಳೇ ಮಾಡ್ತೇವೆ. ಸತ್ಯನಾರಾಯಣ ಪ್ರಸಾದ ಬಿಡಬಾರ್ದು, ಅವ್ರ ಮನೇಲಿ ಮಾಡ್ತಾ ಇದ್ದಾರಂತೆ, ಕರೀದಿದ್ರು ಹೋಗಬೇಕು ಅಂತ ಹೋಗ್ತೇವೆ. ಇದಿಷ್ಟೇ ಅದು. ಸತ್ಯನಾರಾಯಣ ಪ್ರಸಾದ ಕದ್ದಾದರೂ ತಿನ್ನು ಅಂತ ಹೇಳ್ತಾರೆ. ಹಾಗೆ ಹಾಗೆ ದೇವ್ರಿಗೆ ಮಾಡುವಂತಹ ಪೂಜೆ ಪುನಸ್ಕಾರಗಳ ಹಿಂದೆ ಇರೋ ಒಂದು ಕಾರಣವನ್ನ, ಸತ್ಯವಾದ ಕಾರಣವನ್ನು ನಾವು ಮೊದಲು ತಿಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ಅನುಗ್ರಹ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಮಾನವೀಯತೆಯ ಐಕ್ಯತೆ. ಹೌದು, ನಿಜ. ಯಾಕೆ ನಾವೆಲ್ಲ ಒಂದು ತುಂಬು ಕುಟುಂಬ ಅಂತ ಹೇಳ್ತೀವೋ, ಹೇಗೆ ಹೇಳ್ತೀವೋ ಹಾಗೆ ವಸುದೈವ ಕುಟುಂಬ ಸಂಸ್ಕೃತಿಯಲ್ಲಿ ಒಂದು ಸಮಾಜ, ಎಲ್ಲರಿಂದ ಆಗಿರುವಂತಹ ಸಮಾಜ, ಎಲ್ಲ ವರ್ಗದವರಿಂದ. ಕುವೆಂಪು ಮನುಜಮತ ವಿಶ್ವಪಥ. ಹೌದು. ಹಾಗೆ ಹಾಗಾಗಿ ನಮ್ಮ ನಡುವೆ ಒಂದು ಒಳ್ಳೆಯ ಭಾವೈಕ್ಯತೆ ಬೆಳೆಯೋದಕ್ಕೆ ಇಂತಹ ಪೂಜೆ ಪುನಸ್ಕಾರಗಳು, ಅದರಲ್ಲೂ ಸಾರ್ವಜನಿಕವಾಗಿ ನಡೆಸುವಂತಹ ಪೂಜೆ ಪುನಸ್ಕಾರಗಳು ಬಹಳ ಮಹತ್ವವನ್ನು ಹೊಂದುತ್ತೆ ಅಂತ ಹೇಳ್ತೀರಾ. ನಿಮ್ಮ ಎಲ್ಲ ಮಾರ್ಗದರ್ಶನಕ್ಕೆ ಧನ್ಯವಾದಗಳು ಅಪ್ಪಾಜಿ. ನಮಸ್ತೆ ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ಎಲ್ಲರಿಗೂ ಈ ದಿನ ಶುಭವಾಗಿರಲಿ. ನಮಸ್ಕಾರ.